ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಬಾಬಾಜಿ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ರಿಗೂ ಈ ಧ್ಯಾನ ಹಾಗೂ ಸ್ವಾಧ್ಯಾಯದ ಪರಿಕಲ್ಪನೆಯನ್ನ ವಿಶ್ವಕ್ಕೆ ತಂದಿರತಕ್ಕಂತಹ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ವಂದನೆಗಳು. ಹಾಗೇನೆ ಈ ಒಂದು ಪರಿಕಲ್ಪನೆಯನ್ನ ಅವಕಾಶವನ್ನ ನಮಗೂ ಕಲ್ಪಿಸಿಕೊಡಲು ಈ ಒಂದು ಅದ್ಭುತ ವೇದಿಕೆಯನ್ನ ನಿರ್ಮಾಣ ಮಾಡಿದ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೂ ಸಹ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ ಅಕ್ಟೋಬರ್ 4ನೇ ತಾರೀಕು ಮಹಾವತಾರ್ ಸಂಸ್ಥೆಯ ವತಿಯಿಂದ ನಡೆಯುತ್ತಿರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 2ನೆಯ ಬ್ಯಾಚ್ನ 34ನೆಯ ದಿನ ಇದಾಗಿದೆ. ನಾವು ಈ ದಿನ ನಮ್ಮ ಆಕ್ಚುಲಿ ಶನಿವಾರದ ದಿನ ನಾವು ವಿಶೇಷ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೇವೆ. ಈ ವಿಶೇಷ ಕಾರ್ಯಕ್ರಮದಲ್ಲೂ ಸಹ ನಾವು ಈ ದಿನ ವಿಶೇಷ ವ್ಯಕ್ತಿಯನ್ನು ಸಹ ನಾವು ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮೊದಲನೇದಾಗಿ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನಮ್ಮ ಈ ಒಂದು ವಾರಗಳ ಅಂದರೆ ಕಳೆದ ಶನಿವಾರದಿಂದ ಈ ಶನಿವಾರದವರೆಗೆ ನಮ್ಮ ಧ್ಯಾನ ಹಾಗೂ ಸ್ವಾಧ್ಯಾಯ ಕಾರ್ಯಕ್ರಮ ಹೇಗೆ ಇತ್ತು ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯವನ್ನ 2 ಅಥವಾ 3 ಧ್ಯಾನಿಗಳು ತಮ್ಮ ಸಂಕ್ಷಿಪ್ತವಾದ ಮಾಹಿತಿಯೊಂದಿಗೆ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಅಭಿಪ್ರಾಯವನ್ನ ಹಂಚಿಕೊಳ್ಳುವವರು ತಮ್ಮ ಹ್ಯಾಂಡ್ ರೈಸ್ ಮಾಡಿದರೆ ತಮಗೆ ಅನ್ಮ್ಯೂಟ್ ಮಾಡಿ ತಾವು ಅಭಿಪ್ರಾಯವನ್ನ ಹೇಳಬಹುದಾಗಿದೆ. ತದನಂತರ ನಾವು ನಮ್ಮ ವೇದಿಕೆಯನ್ನು ಅತಿಥಿಯವರಿಗೆ ಬಿಟ್ಟುಕೊಡೋಣ. ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನವರಾತ್ರಿಯನ್ನು ಸಹ ಆಚರಣೆ ಮಾಡಿದ್ವಿ. ವಿಶೇಷ ವ್ಯಕ್ತಿಗಳು ಮೊದಲನೇ ಬಾರಿಗೆ ಬಂದು ಈ ಹಂಚಿಕೆ, ಈ ಒಂದು ಧ್ಯಾನ ಹಂಚಿಕೆ ಹಾಗೂ ಜ್ಞಾನ ಹಂಚಿಕೆಯನ್ನು ಸಹ ಮಾಡಿ ಅವರೇ ಧ್ಯಾನವನ್ನು ಸಹ ಮಾಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ 1-2 ಮಾತುಗಳಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾರ್ದು ಏನು ಅಭಿಪ್ರಾಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮ್ಯಾಮ್ ನಾನ್ ಮಾತಾಡ್ಬೋದಾ? ಎಸ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಈ ವಾರ ನಮ್ಗೆ ತುಂಬಾ ಒಳ್ಳೆ ಟಾಪಿಕ್ಸ್ ಎಲ್ಲ ಹೇಳಿದ್ರು. ಸರ್ ಫಸ್ಟ್ ಬಂದ್ಬಿಟ್ಟು ಮಂಡೇ ಲೈಕ್ ಪಂಚಗವ್ಯದ ಮಹತ್ವವನ್ನು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಅದ್ರ ಜೊತೆನೆ ನಮಗೆ ಸರ್ ಬಂದ್ಬಿಟ್ಟು ನೋ ಜಡ್ಜ್ಮೆಂಟ್, ನೋ ಕಮೆಂಟ್ಸ್ ಅಂಡ್ ನೋ ಕಂಪ್ಲೇಂಟ್ಸ್ ಬಗ್ಗೆ ಕೊಟ್ರು. ಹಾಗೆ ತದನಂತರ ತಿಳಿದುಕೊಂಡರೆ ಮೋಕ್ಷ ಇಲ್ಲದಿದ್ದರೆ ಅದನ್ನು ಕೂಡ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಅನ್ನೋದ್ಕಿಂತ ನಾವ್ ಅದನ್ನ ತುಂಬಾ ಅರ್ಥ ಮಾಡ್ಕೊಂಡ್ವಿ. ಅದ್ರ ಜೊತೆ ಒಳ್ಳೆ ದಾನನೂ ಇತ್ತು. ಅದ್ರ ಜೊತೆ ನಾವು ಹಬ್ಬ ಕೂಡ ಅರ್ಥಪೂರ್ಣವಾಗಿ ಆಚರಿಸಿದ್ವಿ. ಮತ್ತೆ ಹಬ್ಬದ ಮಹತ್ವವನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು ಜಯಶ್ರೀ ಮೇಡಮ್ ಅವರು ಲಾಸ್ಟ್ ವೀಕ್ ಅಲ್ಲಿ. ಇಟ್ ವಾಸ್ ಸೋ ಯೂಸ್ಫುಲ್. ನಾವೆಲ್ಲ ಹಬ್ಬದ ಮಹತ್ವವನ್ನು ತುಂಬಾ ಚೆನ್ನಾಗಿ ಕೇಳಿದ್ವಿ. ಅದ್ರ ಜೊತೆ ದಾನದಿಂದ ಕೂಡ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ರಘುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಯಾರಾದ್ರೂ ಹಂಚ್ಕೊಳ್ಳಕ್ಕೆ ತಯಾರಿದ್ದೀರಾ? ಇಲ್ಲ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಸಾಮಾನ್ಯವಾಗಿ ನಾನೇ ಧ್ಯಾನವನ್ನ ಮಾಡಿಸ್ತಾ ಇದ್ದೆ. ಆದ್ರೆ ಈ ವಾರದಲ್ಲಿ ನಾವು ಬೇರೆ ಬೇರೆ ವಿಶೇಷ ಅತಿಥಿಗಳನ್ನ ಕರೆದಾಗ ಆ ಅತಿಥಿಗಳಿಂದನೂ ಧ್ಯಾನವನ್ನ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ನಡೆಯಿತು. ಸೊ ತಮಗೆ ಏನ್ ಅನ್ನಿಸ್ತು ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯ ನೀಡಿದ್ರೆ ನಾವು ಕರೆದಂತ ಅತಿಥಿಗಳಿಗೂ ಸಹ ಒಂದು ಸಾರ್ಥಕತೆಯನ್ನ ತೋರಿಸಿದಂಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಜ್ಯೋತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡ್ತೀರಾ? ಅನ್ಬಿಟ್ ಕೊಟ್ಟಿದ್ದೀನಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್.
ಓಕೆ, ಈಗ ನಮಸ್ತೆ. ನಾವ್ ವಿಶೇಷವಾಗಿ ಅತಿಥಿ ಕರೆದಾಗೆಲ್ಲ ಹಬ್ಬದ್ದು ಒಂದೊಂದು ದೇವಿದು ವಿಸ್ತರಣೆ ಮಾಡಿ ಹೇಳ್ತಾ ಇದ್ರು. ಹ್ಮ್. ಅದು ಏನಂದ್ರೆ ನಮ್ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಅನುಕೂಲ ಆಗಂತ ಪಾಯಿಂಟ್ಸ್ ಅನ್ನೇ ಹೇಳ್ತಾ ಇದ್ರು. ನಾವು ದೇವಿದ್ ಹಿಂಗ್ ಈ ತರ ಇದೆ ಅಂತ ನೀವ್ ಇಷ್ಟೆಲ್ಲಾ ಡೀಟೇಲ್ಸ್ ಆಗಿ ನಾವ್ ತಿಳ್ಕೊಂಡಿರ್ಲಿಲ್ಲ. ಓಕೆ. ಈ ವೇದಿಕೆ ಬಂದ್ಮೇಲೆ ಒಂದೊಂದು ದೇವಿದು ಈ ತರ ಅವತಾರ ಇದೆ, ಅದ್ರ ಬಗ್ಗೆ ವಿಷಯ ನಾವು ಅದನ್ನ ಅಳವಡಿಸ್ಕೊಂಡ್ರೆ ನಮ್ ಜೀವನದಲ್ಲೂ ನಾವು ಒಂದ್ ಒಳ್ಳೆ ವ್ಯಕ್ತಿಯಾಗಿ ನಾವು ರೂಪುಗೊಳ್ಬಹುದು ಅಂತ ಅದ್ರಿಂದ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you. ಲಕ್ಷ್ಮೀದೇವಿ ಮೇಡಮಿಗೆ ಕೊಡಿ. ಎಲ್ರಿಗೂ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಳ್ಬೇಕಂದ್ರೆ ಧ್ಯಾನ ಮತ್ತೆ ಜ್ಞಾನ ಎರಡು ತುಂಬಾನೇ ಅದ್ಭುತವಾಗಿತ್ತೆ ಮೇಡಮ್. ಪ್ರತಿಯೊಬ್ಬರ ವ್ಯಕ್ತಿ ಕೂಡ ಬಂದ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೊಟ್ಟಿದಂತ ನಮ್ಮ ಮಾತುಗಳು ನಮ್ಗೆ ಅಮೃತ ಇದ್ದಂಗಿತ್ತು ಮೇಡಮ್. ಧ್ಯಾನ ಜ್ಞಾನ ತುಂಬಾ ಚೆನ್ನಾಗಿದೆ ಮೇಡಮ್. ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೆ, ರಂಗನಾಥ್ ಅವರಿಗೆ, ಎಲ್ರಿಗೂ, ರಂಗನಾಥ್ ಗುರೂಜಿ ಅವರಿಗೆ, ಮಹಾತ್ವ ಟಿವಿಯ ಸಿಬ್ಬಂದಿ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ಇದು ಹೀಗೆ ಕಂಟಿನ್ಯೂ ಆಗ್ಲಿ. ನಾವಿನ್ನೂ ಭಾಗವಹಿಸ್ತಾ ಇರ್ತೀವಿ, ಕಲ್ತ್ಕೊಳ್ತಾ ಇರ್ತೀವಿ. ತುಂಬಾ ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಅತಿಥಿಗಳು ಹಾಗೆ ಮ್ಯಾಮ್, ಈಗಾಗಲೇ ಹಾಜರಾಗಿದ್ದಾರೆ. ಇನ್ನೊಂದು ಲೈಕ್ ಧ್ಯಾನ ಅಂತ ಹೇಳಿದ್ರೆ ಒಬ್ಬೊಬ್ರು ಮಾಡ್ಸೋ ಧ್ಯಾನ ಕೂಡ ಒಂದೊಂದ್ ರೀತಿಯಲ್ಲಿತ್ತು. ಹೌದು. ಲೈಕ್ ಮೇಡಮ್, ನೀವು ಮಾಡ್ಸೋ ಧ್ಯಾನಕ್ಕೂ ಎಲ್ಲಾರು ಮಾಡ್ಸೋ ಧ್ಯಾನಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇತ್ತು. ಆದ್ರೂ ಕೂಡ ಲೈಕ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ತುಂಬಾ ಚೆನ್ನಾಗಿತ್ತು. ನಮ್ ಧ್ಯಾನ ಅಂತ ಹೇಳಿದ್ರೆ ಬರೀ ಸಂಗೀತದೆಲ್ಲ ಹಾಕಿ ಕೊನೆಗೆ ಮೌನ ಧ್ಯಾನ ಮಾಡ್ಕೊಂಡ್ ಮುಗಿಸ್ಬಿಡ್ತಿದ್ವಿ. ಬಟ್ ಆ ತರ ಇರ್ಲಿಲ್ಲ. ನಮ್ ಧ್ಯಾನದುದ್ದಕ್ಕೂ ಅವ್ರು ಗೈಡ್ ಲೈನ್ಸ್ ಕೊಡ್ತಾ ಇದ್ರು. ಇಟ್ ವಾಸ್ ನ್ಯೂ ಥಿಂಗ್. ಅದರಿಂದ ಕೂಡ ತುಂಬಾ ಉಪಯೋಗ ಆಯ್ತು ಮ್ಯಾಮ್. ಆ ತರ ಧ್ಯಾನ ಇದೆ ಅನ್ನೋದು ಕೂಡ ನಮಗೆ ಇಲ್ಲೇ ಪರಿಚಯ ಆಗಿತ್ತು. ನಾನು ಅದನ್ನೇ ಆಗದಿಂದ Thank you, ma'am. ಹೇಳಿದ್ದು, ಆ ತರ ಅಭಿಪ್ರಾಯ ಬರಲಿ ಅಂತ ಹೇಳ್ಕೊಂಡು. Yes, ma'am. ಥ್ಯಾಂಕ್ ಯು ಸೋ ಮಚ್. ಒಂದೇ ರೀತಿಯಲ್ಲಿ Thank you, ma'am. ವಿವಿಧತೆ ಇದ್ದಾಗ ಹೌದು ನಮ್ಮಲ್ಲಿ ma'am. ಪರಿವರ್ತನೆಗಳು ಹೇಗೆ ಆಗ್ತವೆ, ನಮ್ಮ ಆಕ್ಸೆಪ್ಟೆನ್ಸ್ ನಾವು ರಿಸೀವ್ ಮಾಡೋದು ಹೇಗಿರ್ತದೆ. ಥ್ಯಾಂಕ್ ಯು ರಘುನಾಥ್. ನಾನು Welcome, ಇನ್ನೊಂದು ma'am. ಮೇಡಮ್ ಅನ್ನ ವೆಲ್ಕಮ್ ಮಾಡುವ ಮೊದಲು, ನಿನ್ನೆ ಆಕ್ಚುಲಿ ಅನಿವಾರ್ಯ ಕಾರಣದಿಂದ ನಾನು ಹೋಸ್ಟ್ಗೆ ಬಂದಿರ್ಲಿಲ್ಲ. ನಾನು ನಂದಾ ಮೇಡಮ್ಗೆ ನನ್ನ ವೈಯಕ್ತಿಕ ಹೃದಯಪೂರ್ವಕ ವಂದನೆಗಳನ್ನ ಹೇಳಬೇಕು, ಕೃತಜ್ಞತನ ಹೇಳಬೇಕು. ಥ್ಯಾಂಕ್ ಯು ನಂದಾ ಮೇಡಮ್. ಜಾಯಿನ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿನ್ನೆ ನನಗೆ ಬಹಳ ಸಹಕಾರ ಕೊಟ್ಟು ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರಿ ಅಂತ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ನಂದಾ ಮ್ಯಾಮ್. ಚೈತ್ರಾ ಮೇಡಮ್ ಅವರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಚೈತ್ರಾ ಮೇಡಮ್ ಅವರು ಧಾರವಾಡದವರಾಗಿದ್ದಾರೆ. ಇವರು ಆಕ್ಚುಲಿ ವೃತ್ತಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ. ಇವರದ ಒಂದು ಗುರಿ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ಸಲ ಹೇಳ್ತೇವೆ ನೋಡಿ, ಸ್ಪೆಷಲಿ ರಘುನಾಥಿಗೆ ಹೇಳ್ತಾ ಇದ್ವಿ, ನಿಮ್ಮಂತಹ ಯಂಗ್ಸ್ಟರ್ಸ್ ನ ಈ ವೇದಿಕೆಗೆ ಕರೆತನ್ನಿ ಅಂತ ಹೇಳ್ಕೊಂಡು. ಹಾಗೆ ಚೈತ್ರಾ ಮೇಡಮ್ ಅವರು ಸ್ಟೂಡೆಂಟ್ಸ್ಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ಈ ಧ್ಯಾನ ಮತ್ತು ಜ್ಞಾನ ಹಂಚಿಕೆಯನ್ನ ಒತ್ತು ಕೊಟ್ಟು ಇದನ್ನ ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿದು ಬಂತು. ನಿಜವಾಗ್ಲೂ ಈ ಒಂದು ಸಮಾಜ ಏನಿದೆ, ಅಥವಾ ನಾವೊಂದು ನಮ್ಮ ಜೀವನದಲ್ಲಿ ಯುವಕ ಯುವತಿಯರು ಏನಿದ್ದಾರೆ, ಅಥವಾ ಯುವ ಜನಾಂಗ ಏನಿದೆ, ಅಥವಾ ವಿದ್ಯಾರ್ಥಿಯರು ಏನಿದ್ದಾರೆ, ಇವರು ಈ ದಾರಿಯಲ್ಲಿ ಈ ಮಾರ್ಗದಲ್ಲಿ ಬಂದ್ರೆ ನಿಜವಾಗ್ಲೂ ಅವರ ಒಂದು ಜೀವನ ಬಹಳ ಉತ್ತಮ ಆಗುವುದರ ಜೊತೆಗೆ ಇವನ್ನ ನಮ್ಮ ಈ ಸಮಾಜ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳತಕ್ಕಂತ ಒಂದು ಅಂಶ ನನಗೆ ಬಹಳ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವರೇ ಮುಂದೆ ಬರಬೇಕು ಅಂತ ಹೇಳತಕ್ಕಂಥದ್ದು. ಮೇಡಮ್ ಅವ್ರದ್ದು ಇನ್ನು 2 ಚಾನೆಲ್ಗಳು ಇದಾವೆ ಅಂತ ಹೇಳಿದ್ರು. ನಾನು ಹೇಳಿದೆ ಅದನ್ನ ತಾವೇ ಶೇರ್ ಮಾಡಿ ಮೇಡಮ್. ನಾನು ಅದನ್ನ ಅರ್ಧಂಬರ್ಧ ತಿಳ್ಕೊಂಡು ಹೇಳೋದಕ್ಕಿಂತ ತಾವು ಅದನ್ನ ಶೇರ್ ಮಾಡ್ಕೊಳ್ಳಿ. ನಮ್ಮಲ್ಲೂ ಸಹ ಸಾಕಷ್ಟು ಜನ ಅದರಲ್ಲೂ ಸಹ ಜಾಯಿನ್ ಆಗಿ ತಮ್ಮಂಥವರ ಒಳ್ಳೆಯ ಒಂದು ಜ್ಞಾನದ ಹಂಚಿಕೆಯನ್ನು ಸಹ ಪಡ್ಕೊಳ್ಳಿಕ್ಕೆ ಸಹಕಾರ ಆಗ್ತದೆ ಅಂತ ಹೇಳ್ಕೊಂಡು, ಚೈತ್ರಾ ಮೇಡಮ್ ಅವರಿಗೆ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಕೇಳಿಸ್ತಿದೆಯಲ್ಲ ಮೇಡಮ್ ಮಾತಾಡೋದು? ಕೇಳ್ತಾ ಇದೆ. ಎಸ್, ಸ್ವಲ್ಪ ವಿಡಿಯೋ ಆನ್ ಮಾಡಿದ್ರೆ ನೆಟ್ವರ್ಕ್ ಇಶ್ಯೂ ಆಗ್ಬೋದು. ಸೊ ಹಂಗಾಗಿ ವಿಡಿಯೋ ನೋಡೋಣ, ಲಾಸ್ಟಿಗೆ ಆದ್ರೆ ವಿಡಿಯೋ ಆನ್ ಮಾಡ್ಕೋತೀನಂತೆ. ಓಕೆ ಮ್ಯಾಮ್. ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್. ಸೊ ಎಲ್ಲರನ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಎಲ್ಲಾ ಚಾನಲ್ ಹೋಗಿ ಮಾತಾಡಿ ಬರ್ತಿದ್ದೆ. ಸೊ ಫಸ್ಟ್ ನಾ ಬರ್ತಾ ಇರೋದು ಈ ಚಾನಲ್ಗೆ. ಸೊ ಮೇಡಮ್ ಆಲ್ರೆಡಿ ಎಲ್ಲ ನಂದು ಹೇಳ್ಬಿಟ್ಟಿದ್ದಾರೆ ಈಗ. ಸೊ ಏನೇನ್ ಮಾಡ್ತಾ ಇದ್ದೀನಿ, ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಸೊ ನಾ ಚಾನಲ್ ಬಗ್ಗೆ ಹೇಳ್ತೀನಿ. ಸೊ ಏನಪ್ಪಾ ಅಂದ್ರೆ ನಮ್ದು 2 ಚಾನಲ್ಸ್ಗಳಿದಾವೆ. ಒಂದು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅಂತ, ಇನ್ನೊಂದು ಯುವ ಧ್ಯಾನ ಶಕ್ತಿ ಅಂತ.
ಸೊ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅನ್ನೋದು ಸೊ ಅಯ್ಯಪ್ಪ ಸರ್ ಏನೋ ನಾನು ಒಂದ್ ವರ್ಷ ಅವ್ರಿಗೆ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದೆ. ಸೊ ಅದಾದ ನಂತರ ಸೊ ನಾವನ್ನ ಸ್ಟಾರ್ಟ್ ಮಾಡಿದ್ವಿ ಇನ್ನರ್ ಸೋಲ್ ರಿಫ್ಲೆಕ್ಷನ್. ಯಾಕಂದ್ರೆ ಯುವಕರು ಬರಬೇಕು ಧ್ಯಾನಕ್ಕೆ ಅನ್ನೋದು ಮೇನ್ ಇಂಟೆನ್ಷನ್ ಇತ್ತು. ಸೊ ಅದ್ರ ಜೊತೆಗೆ ಅದು ಕಂಪ್ಲೀಟ್ ಆಗಿ ಆತ್ಮಜ್ಞಾನಕ್ಕೋಸ್ಕರನೇ ಆ ಚಾನಲ್ನ ನಾವು ಓಪನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಅದ್ರಲ್ಲಿ ಏನಿದ್ರು ಕೇವಲ ಆತ್ಮಜ್ಞಾನ ಸಿಗ್ಬೇಕು ಅಂತ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಯುವ ಧ್ಯಾನ ಶಕ್ತಿ ಅಂತ ಇನ್ನೊಂದು ಚಾನಲ್ ಓಪನ್ ಮಾಡಿದ್ವಿ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಂದ್ರೆ ಲೈಫ್ ಎಜುಕೇಶನ್ ಬೇಕು ಯುವಕರಿಗೆ, ಸೊ ಧ್ಯಾನದ ಮೂಲಕನೇ ಸಿಗ್ಬೇಕು ಸೊ ಅನ್ನುವಂತ ಒಂದು ಕಾನ್ಸೆಪ್ಟ್ ಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಮೂಲಕ ಕೋರ್ಸ್ ಕೂಡ ನಾನು ಜಾಯ್ನ್ ಆದೆ ಲೈಫ್ ಎಜುಕೇಶನ್ ಕೋರ್ಸ್ಗೆ. ಸೊ ಅದನ್ನ ಅಗದಿ ಕಡಿಮೆ ಅಮೌಂಟ್ ಅಲ್ಲಿ ಎಲ್ಲರಿಗೂ ಸಿಗೋ ಹಾಗೆ ಆಗ್ಬೇಕು ಅಂತ ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ತುಂಬಾ ಚೆನ್ನಾಗಿ ಆ ಒಂದು ಕೋರ್ಸ್ ಕೂಡ ನಡೀತಾ ಇದೆ. ಮತ್ತೆ ಡೈಲಿ ಎಲ್ಲಾನು ಮಾತಾಡಿ ಕೂಡ ಬಿಡ್ತಾ ಇದ್ದೀನಿ ಒಂದು ಚಾನೆಲ್ ಒಳಗಡೆ. ಸೊ ಈ ರೀತಿ ಒಂದು 2 ಚಾನೆಲ್ ಮೂಲಕ ಸೊ ಸಮಾಜಕ್ಕೆ ಏನೋ ಒಂದು ಧ್ಯಾನದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ, ಅದು ಯುವಕರಿಗೆ ಮೇನ್ ತಲುಪಬೇಕು ಅಂತ ಸೊ ಒಂದು ಗೋಲ್ ಹಾಕೊಂಡು ನಾನು ಮತ್ತೆ ನನ್ನ ಜೊತೆ ಇನ್ನೊಬ್ರು ಗುರು ಕಿರಣ್ ಅಂತ ಸೊ ಇಬ್ರು ಕೂಡಿ ಸೊ ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಎಸ್. ಸೊ ಯಾರೆಲ್ಲ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೋಬಹುದು. ಸೊ ನೀವು ಕೂಡ ನೋಡಬಹುದು ಸೊ ಚಾನೆಲ್ಸ್ ಯಾವ ರೀತಿ ನಡೀತಾ ಇದೆ ಅಂತ. ಎಸ್. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಕ್ಲಾಸಿನ ಬಗ್ಗೆ ಮೊದಲು ಸಂಕ್ಷಿಪ್ತವಾಗಿ ಸ್ವಲ್ಪ ನಾನು ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಇವತ್ತು ನಿಜವಾಗ್ಲೂ ಕೂಡ ಒಂದು ಶುಭ ದಿನ, ಆಗಿರುವಂತ ದಿನ. ಯಾಕಪ್ಪ ಅಂದ್ರೆ ಸೊ ನಾವೀಗ ಯಾರು ಅನ್ನೋ ಸತ್ಯನ ತಿಳ್ಕೊಳಕ್ ಹೊಟ್ಟಿದೀವಿ ಇವತ್ತಿನ ದಿನ. ನಮ್ಮ ಜೀವನದಲ್ಲಿ ನಾವು ಏನೇ ಸಾಧನೆಯನ್ನ ಮಾಡಿರ್ಬೋದು, ಓಕೆನಾ. ಅಂದ್ರೆ ಇಲ್ಲಿರೋರು ಒಂದೊಂದು ವೃತ್ತಿ ಒಳಗೆ ಇರ್ತೀರಾ. ಸೊ ನಿಮ್ದೇ ಆದಂತ ಪ್ರೊಫೆಷನ್ಸ್ ಗಳು ಇರ್ತಾವೆ, ಬ್ಯುಸಿ ಆಗಿರ್ತೀರಾ, ನಿಮ್ದೇ ಆದಂತ ಒಂದು ಸರೌಂಡಿಂಗ್ಸ್ ಇರುತ್ತೆ, ನಿಮ್ದೇ ಸರ್ಕಲ್ ಇರುತ್ತೆ, ಹೌದಾ. ಅಷ್ಟೆಲ್ಲಾ ಸಾಧನೆ ಮಾಡಿದ್ರು ಕೂಡ ಅದರ ಆಚೆಗೆ ಒಂದು ಸತ್ಯವನ್ನ ನಾವು ತಿಳ್ಕೊಬೇಕಾಗಿದೆ. ಆ ಸತ್ಯ ಏನಪ್ಪಾ ಅಂದ್ರೆ ನಾನು ಯಾರು, ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಈ ಎಲ್ಲಾ ಸತ್ಯ ನಾವು ತಿಳ್ಕೊಬೇಕಾಗಿದೆ. ಸೊ ಇಲ್ಲಿವರೆಗೂ ನಾವ್ ಯಾವತ್ತು ಒಂದ್ ಕೋಶ ಮಾಡ್ಕೋತಾ ಬಂದಿದೀವಿ. ಏನಪ್ಪಾ ಅಂದ್ರೆ ಅವ್ರ ಯಾಕೆ ಹೀಗೆ, ಇವ್ರ ಯಾಕೆ ಹಿಂಗೆ ಅಂತ ಕೇಳ್ಕೊತಾ ಬಂದಿದೀವಿ, ಕರೆಕ್ಟಾ. ಸೊ ಧ್ಯಾನಕ್ಕೆ ಬಂದ್ಮೇಲೆ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಸೊ ಈಗ್ಲೂ ಬರ್ತಿರ್ಬೋದು ಆ ಪ್ರಶ್ನೆ, ಇವ್ರ ಯಾಕೆ ಹಂಗೆ, ಅವ್ರ ಯಾಕೆ ಹಿಂಗೆ ಅಂತ ಈ ರೀತಿ ಕ್ವಶನ್ ಕೇಳ್ತಿರ್ತೇವೆ. ಯಾಕಪ್ಪ ಹಿಂಗಿದಾರೆ ಇವ್ರು ಅಂತ. ಬಟ್ ಒಂದ್ಸಲ ನಾನು ಪ್ರಶ್ನೆ ಮಾಡ್ಕೊಂಡಿದೀವ, ನಾನ್ ಯಾಕೆ ಹಿಂಗಿದ್ದೀನಿ ಅಂತ, ನಾವ್ಯಾಕೆ ಹೀಗಿದೀವಿ ಅಂತ ಯಾವತ್ತು ಯಾರು ನಾವು ಪ್ರಶ್ನೆನೇ ಮಾಡ್ಕೊಂಡಿಲ್ಲ. ಸೊ ಅದೇ ಏನಪ್ಪಾ ಅಂದ್ರೆ ಲೈಫ್ ಎಜುಕೇಶನ್. ನಾನು ಯಾಕೆ ಹೀಗೆ ಇದೀನಿ ಅಂತ ತಿಳ್ಕೊಳ್ಳೋದೇ ಲೈಫ್ ಎಜುಕೇಶನ್. ಸೊ ಎಲ್ಲದಕ್ಕೂ ಇದೆ ಮಾಸ್ಟರ್ಸ್, ಈಗ ಎಲ್ಲದಕ್ಕೂ ಕೋರ್ಸಸ್ ಇದಾವೆ, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಡಾಕ್ಟರ್ ಕಲಿಬೇಕಾದ್ರೆ ದುಡ್ಡು ಕೊಡ್ತೀರಾ, ಒಂದು ಇಂಜಿನಿಯರ್ ಕಲಿಬೇಕಾದ್ರೆ ನೀವು ದುಡ್ಡು ಕೊಡ್ತೀರಾ. ಬಟ್ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದು, ಎಲ್ಲಾ ವೃತ್ತಿಯವರೆಗೂ ಬೇಕಾಗಿರೋದು ಮನಃಶಾಂತಿ, ನೆಮ್ಮದಿ, ನಾನು ಯಾರು ಅಂತ ತಿಳ್ಕೊಂಡಿರೋ ಸತ್ಯ. ಸೊ ಇದೆಲ್ಲ ಸಿಗೋದು ಒಂದು ಲೈಫ್ ಎಜುಕೇಶನ್ ಇಂದ. ಜೀವನ ಅಂದ್ರೆ ಏನು, ಜೀವನವನ್ನ ಹೇಗ್ ನಡೆಸಬೇಕು. ಸೊ ನಮ್ಮ ಜೀವನನ ನಾವು ಒಂದು ಕಾರಿಗೆ ಹೋಲಿಸ್ಬೋದು ಮಾಸ್ಟರ್ಸ್. ಒಂದು ಕಾರ್ ಅಂತ ತಿಳ್ಕೊಂಡ್ರೆ ಕಾರಿಗೆ 4 ಚಕ್ರಗಳು ಇರ್ತವೆ, ಓಕೆ. ಆ 4 ಚಕ್ರಗಳು ಯಾವ್ಯಾವ್ದಪ್ಪ ಅಂದ್ರೆ ಆರೋಗ್ಯ, ಸಂಬಂಧ, ಸಂಪತ್ತು ಮತ್ತು ಆಧ್ಯಾತ್ಮ. ಇವು 4 ಚಕ್ರಗಳು. ಈ 4 ಚಕ್ರದಲ್ಲಿ ಒಂದು ಚಕ್ರ ಸರಿ ಇಲ್ಲ ಅಂದ್ರೂ ನಮ್ ಲೈಫ್ ಸರಿಯಾಗಿ ನಡೆಯೋದಿಲ್ಲ, ಕಾರು ಸರಿಯಾಗಿ ಓಡಲ್ಲ. ಅಂದ್ರೆ ಈಗ ನಿಮ್ ಹತ್ರ ಹಣ ಇದೆ, ಹಣ ಚೆನ್ನಾಗಿದೆ, ನೀವು ಆಧ್ಯಾತ್ಮದಲ್ಲಿ ಇಲ್ಲ. ಆಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಓಕೆ, ನಿಮ್ ಕಡೆ ಈಗ ಹಣ ಚೆನ್ನಾಗಿದೆ, ಸೊ ಆಧ್ಯಾತ್ಮದಲ್ಲೂ ಇದ್ದೀರಾ. ಸೊ ಆಮೇಲೆ ಏನಪ್ಪಾ ಅಂದ್ರೆ ಸಂಬಂಧ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಆರೋಗ್ಯನೇ ಇಲ್ಲ. ಇವನ್ನೆಲ್ಲ ಅನುಭವಿಸಕ್ ಏನ್ ಬೇಕು ನಿಮ್ಗೆ, ಮೇನ್ ಆರೋಗ್ಯ ಬೇಕಲ್ವಾ. ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಈ ಉಳ್ಕಿದ್ 3 ಚೆನ್ನಾಗಿದೆ, ಬಟ್ ಹಣನೇ ಇಲ್ಲ. ನನ್ನ ಹತ್ರ ಆರೋಗ್ಯ ಇದೆ, ಸಂಬಂಧನೂ ಚೆನ್ನಾಗಿದೆ, ಆಧ್ಯಾತ್ಮದಲ್ಲಿ ಇದೀನಿ ನಾನು ಅಂತೆಲ್ಲ ಹೇಳ್ತೀರಾ. ಬಟ್ ಅದು ನಿಮ್ಗೆ ಹಣಕಾಸೇ ಇಲ್ಲ. ಹಣಕಾಸು ಯಾಕೆ ಬೇಕು, ನಮಗೋಸ್ಕರ ಅಲ್ಲ. ಹಣ ಯಾಕೆ ಬೇಕು, ಎಷ್ಟು ಜನ ವಿದ್ಯಾಭ್ಯಾಸ ಕಲಿಯಕ್ಕಾಗದೆ ಬಡವರಿದಾರೋ, ಬಡ ಜನತೆ ಇದಾರೋ ಅವ್ರೆಲ್ಲರಿಗೂ ನಾವು ಸಹಾಯ ಮಾಡ್ಬೇಕು, ಧ್ಯಾನ ಯಜ್ಞಗಳನ್ನ ಮಾಡ್ಬೇಕು, ಅನ್ನದಾನಗಳನ್ನ ಮಾಡ್ಬೇಕು. ನಾವು ಬೆಳೆಯೋದೆಲ್ಲ ನಮ್ ಜೊತೆ ಲಕ್ಷಾಂತರ ಜನರ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಬೇಕು, ಲಕ್ಷ್ಮಿ ಬೇಕು, ಲಕ್ಷ್ಮೀ ದೇವಿ. ಸೊ ಆ ಕಾರಣಕ್ಕಾಗಿ ಹಣ ಕೂಡ ಬೇಕಾಗತ್ತೆ. ನಾವು ಒಳ್ಳೆಯವರಿದ್ದೀವಿ, ನಾವು ಸ್ಪಿರಿಚುವಲ್ ಆಗಿದೀವಿ, ಅದು ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಾವು ಇನ್ನೊಬ್ರಿಗೇನು ಸಪೋರ್ಟ್ ಮಾಡಕ್ಕಾಗಲ್ಲ. ಇನ್ನೊಬ್ರಿಗೆ ನಾವು ಅವ್ರ ಬದುಕಿ ಅನುಕೂಲ ಆಗಿ ನಾವೇನು ಒಂದು ದಾರಿ ಮಾಡ್ಕೊಡಕ್ ಆಗಲ್ಲ. ಸೊ ಹಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವ್ ಈ ಲೈಫ್ ನ ಕಂಪ್ಲೀಟ್ ಮಾಡಕ್ಕೆ. ಸೊ ಹಾಗೆ ನಮ್ಮ ಹತ್ರ ಹಣ ಇದೆ, ಏನಪ್ಪಾ ಅಂದ್ರೆ ಆರೋಗ್ಯ ಇದೆ, ಆಧ್ಯಾತ್ಮ ಇದೆ, ಆದ್ರೆ ಸಂಬಂಧ ಸರಿ ಇಲ್ಲ. ಮನೇಲಿ ಹಸ್ಬೆಂಡ್ ಜೊತೆ ಸರಿ ಇಲ್ಲ, ನಮ್ಮ ಮಕ್ಳ ಜೊತೆ ಸರಿ ಇಲ್ಲ. ಸೊ ಅವಾಗ ಏನ್ ಮಾಡ್ತೀರಾ, ಅದು ವೇಸ್ಟೇ ಅಲ್ವಾ. ನೀವು ಸ್ಪಿರಿಚುವಲ್ ಆಗಿದ್ರು ನಿಮ್ ನೆಮ್ಮದಿ ಇರಲ್ಲ. ಇವು ಸಂಸಾರ ಸರಿಯಾಗಿ ನಡ್ಸಕ್ ಆಗ್ಲಿಲ್ಲ, ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನಮ್ದು ಇರೋದು ಮೇನ್ ಅದು ಏನಪ್ಪಾ ಅಂದ್ರೆ ಸಂಸಾರದಲ್ಲಿ ನಿರ್ವಾಣ ಅಂತಿದೆ. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ.
ಸೊ ಇದು ಎಲ್ಲ ಇದೆ ಅಂತ ಇಟ್ಕೊಳ್ಳಿ. ಈಗ ಹಣನೂ ಇದೆ, ನಿಮ್ದ ಸಂಬಂಧಗಳು ಚೆನ್ನಾಗಿದೆ, ಆರೋಗ್ಯನೂ ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ ಹತ್ರ ಆಧ್ಯಾತ್ಮನೇ ಇಲ್ಲ. ಇವೆಲ್ಲಕ್ಕೂ ಮೇನ್ ಬೇಸ್ ಏನು? ಆಧ್ಯಾತ್ಮ, ಸ್ಪಿರಿಚುವಾಲಿಟಿ ಇದಿದ್ರೆ ಮೂರೂನು ಸರಿಯಾಗಿರುತ್ತೆ. ಈ ಆಧ್ಯಾತ್ಮ ಇದ್ರೆ ಮೂರಕ್ಕೂ ಅರ್ಥ ಬರುತ್ತೆ. ಆಧ್ಯಾತ್ಮ ಇಲ್ಲದೆ ಮೂರು ಇದ್ರೆ ಅದನ್ನ ದುರುಪಯೋಗ ಮಾಡ್ಕೋತೇವೆ ನಾವು, ಅದನ್ನ ಮೂರನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಸ್ಪಿರಿಚುವಲ್ ಆಗಿರೋರು ಮಾತ್ರ ಸರಿಯಾಗಿ ಬಳಸ್ಕೊತಾರೆ. ಹಣ ಹೇಗೆ ಬಳಸ್ಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ, ಸಂಬಂಧಗಳ ಜೊತೆ ಹೇಗಿರ್ಬೇಕು ಅನ್ನೋದು ಗೊತ್ತಿರುತ್ತೆ, ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕೋದು ಹೇಗಂತ ಗೊತ್ತಿರುತ್ತೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಆರೋಗ್ಯವನ್ನ ಹೇಗೆ ಕಾಯ್ಕೋಬೇಕು ಅನ್ನೋದನ್ನು ಗೊತ್ತಾಗತ್ತೆ ಧ್ಯಾನದ ಮೂಲಕ. ಸೊ ಒಂದ್ ಮಾತನ್ನ ಬಿಟ್ಕೊಳ್ಳಿ ಮಾಸ್ಟರ್ಸ್, ಯಾವಾಗ ನಾವು ಅಂತಿರ್ತೀವಿ ಧ್ಯಾನಕ್ಕೆ ಬಂದಿದ್ದೀನಿ, ಇನ್ನು ಲೈಫಲ್ಲಿ ಏನೋ ಚೇಂಜಸ್ ಆಗ್ತಾ ಇಲ್ಲ ಅಂತ. ಸೊ ಎಲ್ಲಾರು ಅಲ್ಲ, ಬಹಳ ಜನ ಪ್ರಶ್ನೆ ಬಂದಿರುತ್ತೆ. ನಾವು ತಿಳ್ಕೋಬೇಕು, ಧ್ಯಾನಕ್ಕೆ ನಾವು ಧ್ಯಾನ ನಮಗೇನ್ ಕೊಟ್ಟಿದೆ ಅನ್ನೋದಕ್ಕಿಂತ ಧ್ಯಾನಕ್ಕೆ ನಾವೇನ್ ಕೊಟ್ಟಿದೀವಿ ಅದು ಇಂಪಾರ್ಟೆಂಟ್. ಇದು ನಾವ್ ಯಾವತ್ತೂ ಮರಿಬಾರದು. ನಾವೇನ್ ಕೊಟ್ಟಿದೀವಿ ಧ್ಯಾನಕ್ಕೆ? ಧ್ಯಾನ ಮಾಡ್ತಾ ಇದ್ದೀವಿ ನಿಜ, ಅದೇನೋ ಕೇಳ್ತಿದೆ ನಮ್ಮಿಂದ, ಬೆಳಿಗ್ಗೆ ಬೇಗ ಏಳು, 4 ಗಂಟೆಗೆ ಏಳು, ಟೈಮ್ ಡಿಸಿಪ್ಲಿನ್ ಫಾಲೋ ಮಾಡು, ಪುಸ್ತಕಗಳನ್ನ ಓದು, ಸಜ್ಜನ ಸಾಂಗತ್ಯ ಮಾಡು, ಸೊಸೈಟಿಗೆ ಹೆಲ್ಪ್ ಮಾಡು, ಹಿಂಗೆಲ್ಲ ಕೇಳ್ತಾ ಇದೆ ನಮ್ಮಿಂದ ಅದು. ಬಟ್ ನಾವು ಅದನ್ನ ಮಾಡ್ತಾ ಇಲ್ಲ. ಅಂದ್ರೆ ನಾವು ಬರೀ ಕೇಳ್ತಾ ಇದೀವಿ. ಈಗ ದೇವಸ್ಥಾನಕ್ಕೂ ದೇವ್ರು ಕೇಳ್ತೇವೆ ನೋಡಿ, ಅದನ್ ಕೊಡು ಇದನ್ ಕೊಡು, ದೊಡ್ಡ ಲಿಸ್ಟ್ ಹೇಳ್ತೇವಿ. ಬಟ್ ನಾವ್ ಒಂದಿನ ದೇವ್ರನ್ನ ಕೇಳಿಲ್ಲ, ನೀ ಹೇಗಿದೀಯಪ್ಪ, ಚೆನ್ನಾಗಿದೀಯ ಅಂತ ಕೇಳಿಲ್ಲ. ರಾಮಕೃಷ್ಣ ಪರಮಹಂಸರು ದೇವರಿಗೋಸ್ಕರ ಕಣ್ಣೀರ್ ಹಾಕಿದ್ರಂತೆ, ನಿನ್ನ ನೋಡ್ಬೇಕು, ನಾ ಯಾವಾಗ ನೋಡ್ತೀನಿ ನಿನ್ನ. ಸೊ ಅಂದ್ರೆ ಆ ಒಂದು ಮೈಂಡ್ ಸೆಟ್ ನಮಗ್ ಬರ್ಬೇಕು. ಅಂದ್ರೆ ನಾವು ಬಯಸೋದಲ್ಲ, ನಿರೀಕ್ಷಣೆ ಇಲ್ದೇನೆ ನಾವು ಕೊಡಕ್ ರೆಡಿ ಆಗ್ಬೇಕು ಅದನ್ನ ಮಾಡ್ತಾ. ಸೊ ಅದು ಏನಂದ್ರೆ ನಮ್ಗೆ ಕಳ್ಸೋದು ಯಾವ್ದಪ್ಪ ಅಂದ್ರೆ ಒಂದು ಲೈಫ್ ಎಜುಕೇಶನ್, ಅದು ಅಷ್ಟು ಇಂಪಾರ್ಟೆಂಟ್ ಆಗಿರತ್ತೆ. ಸೊ ಹಾಗಾದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಚಾಟ್ ಮಾಡಿ. ಓಕೆ, ಏನಂದ್ರೆ ಈಗ ಇಷ್ಟು ಜನ ಇದ್ದೀರಾ ನೀವು, ಸೊ ಆಲ್ಮೋಸ್ಟ್ 44, ಓಕೆ 45 ಜನ ಇದ್ದೀರಾ. ನೀವು ಯಾವ್ಯಾವ ಊರಿಂದ ಸೊ ಈ ಒಂದು ಕ್ಲಾಸಿಗೆ ಅಟೆಂಡ್ ಆಗಿದ್ದೀರಾ? ಚಾಟ್ ಮಾಡಿ. ನಿಮ್ಮೂರು ಯಾವುದು, ಯಾವ್ಯಾವ ಊರಿಂದ ನೀವು ಅಟೆಂಡ್ ಆಗಿದ್ದೀರಾ? ಓಕೆ, ದಾವಣಗೆರೆ, ಮೈಸೂರು, ಏನಿದು ಸುಂದೂರು, ಹೊಸಪೇಟೆ, ವಿಜಯನಗರ, ನೈಸ್, ಬಿಜಾಪುರ, ವೆರಿ ನೈಸ್, ಹಾವೇರಿ, ಓಕೆ, ಸಾಗರ, ಸೋರಬ, ಓಕೆ, KR ಪೇಟ್, ನೈಸ್, ವೆರಿ ನೈಸ್. ನೋಡಿ ಎಲ್ಲೆಲ್ಲಿಂದ ಜಾಯ್ನ್ ಆಗಿದೀವಿ ನೋಡಿ ನಾವೆಲ್ಲರೂ. ಕರ್ನಾಟಕದ ಮೂಲೆ ಮೂಲೆಯಿಂದ ಜಾಯ್ನ್ ಆಗಿದೀವಿ. ಎಸ್, ಹಾವೇರಿ, ಎಸ್, ನೈಸ್ ನೈಸ್. ನೋಡಿ ಎಲ್ಲೆಲ್ಲಿಂದ ಜಾಯ್ನ್ ಆಗಿದೀವಿ. ಎಸ್, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಗೀಗ. ಓಕೆ, ಬೆಂಗಳೂರು, ನೈಸ್. ಸೊ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ದೀರಾ? ಯುವ ಧ್ಯಾನ ಶಕ್ತಿ ಯಾರಿಗೂ ಗೊತ್ತು ಚಾನೆಲ್? ಗೊತ್ತಿದ್ರೆ ಎಸ್ ಅಂತ ಟೈಪ್ ಮಾಡಿ, ಗೊತ್ತಿಲ್ಲ ಅಂದ್ರೆ ನೋ ಅಂತ ಮಾಡಿ. ಇಲ್ಲಿವರೆಗೂ ನಾವು ಕೇಳಿಲ್ಲ, ಯುವ ಧ್ಯಾನ ಶಕ್ತಿ ನಮ್ಗೆ ಗೊತ್ತಿಲ್ಲ, ಯುವಕರ ಸಲುವಾಗಿ ಒಂದು ಚಾನೆಲ್ ಎದ್ದಿದೆ ಅಂತ ಗೊತ್ತಿಲ್ಲ. ಓಕೆ, ಎಸ್, ರೈಟ್. ಸೊ ಯಾಕಪ್ಪ ಇದನ್ನ ಕೇಳಿದೆ ಅಂದ್ರೆ ಸ್ವಲ್ಪ ನನಗ್ ಗೊತ್ತಾಗತ್ತೆ. ಸೊ ನೀವು ಒಂದ್ ವೇಳೆ ನೋಡಿದ್ರೆ ಅಂದ್ರೆ ನಂಗೆ ಅರ್ಥ ಆಗ್ಬಿಡತ್ತೆ. ಓಕೆ, ಇವ್ರು ಸ್ವಲ್ಪ ಕನೆಕ್ಟ್ ಇದೆ, ನಾ ಮಾತಾಡೋ ಸ್ವಲ್ಪ ಬೇಗ ಇದನ್ನಾಗತ್ತೆ ಅಂತ ಅದಕ್ಕೋಸ್ಕರ ಕೇಳಿದೆ. ಓಕೆ, ನೈಸ್, ವೆರಿ ನೈಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ, ಸೊ ಈಗ ಎಲ್ಲರೂ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಮೈಲ್ ಮಾಡಿ, ಫುಲ್ ಖುಷಿಯಾಗಿ ಸ್ಮೈಲ್ ಮಾಡಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಏನೇನ್ ತಲೆಯಲ್ಲಿ ಇದು ವಿಚಾರಗಳಿದೇನೋ ಎಲ್ಲಾನು ಒಂದ್ಸಲ ತಲೆಯಿಂದ ಕಿತ್ ಬಿಸಾಕಿ ಆರಾಮಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತ ಭಗವಂತ ಕೊಟ್ಟಿರುವಂತ ಸ್ಮೈಲ್ ಇದು. ಹೌದಾ, ಭಗವಂತ ನಮ್ಗೆ ಫ್ರೀ ಆಗಿ ಹುಟ್ಟಬೇಕಾದ್ರೆ ಕೊಟ್ಟು ಕಳ್ಸಿದಾನೆ ಈ ಸ್ಮೈಲ್, ಯಾವಾಗ್ಲೂ ನಗ್ತಾ ಇರಪ್ಪ ಅಂತ. ಬಟ್ ನಾವೇ ಚಿಂತೆ ಮಾಡಿ ಮಾಡಿ ಸ್ವಲ್ಪ ಹಾಕೊಂಡ್ಬಿಟ್ಟಿದೀವಿ ತಲೆಯಲ್ಲಿ. ಓಕೆ, ಈಗ ಎಲ್ಲರೂ ಸ್ಮೈಲ್ ಮಾಡಿದ್ರಾ? ಓಕೆ, ಈಗ ಸೊ ಎಲ್ಲರೂ ಏನ್ ಮಾಡಿಪ್ಪ ಅಂದ್ರೆ ಲಾಸ್ಟಿಗೆ ನಾ ಧ್ಯಾನ ಮಾಡಿಸ್ತೇನೆ ಕ್ಲಾಸ್ ಮುಗಿದ್ಮೇಲೆ. ಬಟ್ ಈಗ ನಾ ಮಾಡ್ಸೋದು ಏನಪ್ಪಾ ಅಂದ್ರೆ ಇದೊಂದು ಒಂದು ಚಿಕ್ಕ ಅಫರ್ಮೇಶನ್, ಕೇವಲ ಒಂದು 2 ನಿಮಿಷದ ಒಂದು ಅಫರ್ಮೇಶನ್ ಇದೆ. ಸೊ ಅದನ್ನ ಮಾಡಿಸ್ತೇನೆ. ಸೊ ಎಲ್ಲರೂ ಏನ್ ಮಾಡಿ ಅಂದ್ರೆ ಧ್ಯಾನ ಸ್ಥಿತಿ ಕೂತ್ಕೊಳ್ಳಿ, ಕಣ್ಣನ್ನ ಕ್ಲೋಸ್ ಮಾಡಿ. ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಇರುತ್ತೆ ಇದು. ಇದನ್ನ ಹೇಳಿದ ಮೇಲೆ ನಿಮ್ಗೆ ಏನಾಗುತ್ತೆ, ಕೋರ್ಸ್ ಬೇಗ ಕನೆಕ್ಟ್ ಆಗತ್ತೆ. ಓಕೆ, ಕಣ್ ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ, ಜಸ್ಟ್ ರಿಲ್ಯಾಕ್ಸ್. ಮುಖದ ಮೇಲೆ ಸ್ಮೈಲ್ ಇರ್ಲಿ. ಈಗ ಏನ್ ಮಾಡಿಯಪ್ಪ ಅಂದ್ರೆ
ಒಂದ್ಸಲ ಜೋರಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್. ಓಕೆ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೆ ಒಂದ್ಸಲ ಜೋರಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಓಕೆ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಓಕೆ, ಲಾಸ್ಟ್ ಒನ್ ಟೈಮ್. ಮತ್ತೆ ಉಸಿರನ್ನ ಜೋರಾಗಿ ಒಳಗ್ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಓಕೆ, ನಾನೀಗೇನು ಹೇಳ್ತೀನೋ ಜಸ್ಟ್ ಕೇಳ್ತಾ ಬನ್ನಿ. ಇದು ನೀವು ನನ್ನ ಮೂಲಕ ಹೇಳ್ತಾ ಇರುವಂತ ವರ್ಡ್ಸ್ಗಳಾಗಿರುತ್ತೆ. ಇವತ್ತು ನಾನು ನನ್ನ ಆತ್ಮಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧ್ಯಾನ ಮಾರ್ಗ ಮತ್ತು ಭಕ್ತಿ ಮಾರ್ಗನ ತಿಳಿದುಕೊಳ್ಳುವುದಕ್ಕೆ ಆಸಕ್ತಿ ತೋರಿಸಿದ್ದಕ್ಕೆ ನಾನು ನನ್ನ ಆತ್ಮಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಜನ್ಮ ಕೊಟ್ಟ ತಂದೆ ತಾಯಿಗೆ, ಈ ಭೂಮಿಗೆ ಬರೋಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪೂರ್ವಜರಿಗೆ, ಹಿರಿಯರಿಗೆ ಹಾಗೂ ಭಗವಂತನಿಗೆ ಮತ್ತು ನನ್ನ ಜೊತೆಯಲ್ಲಿ ಹುಟ್ಟಿ ಆಡಿ ಬೆಳೆದ ಎಲ್ಲ ಸಂಬಂಧಗಳಿಗೆ, ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನನ್ನ ಜೊತೆ ಇರುವ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಮದುವೆಯಾಗಿ ಹೋಗಿರುವ ಅಥವಾ ನಿಮ್ಮ ತವರು ಮನೆಯ ಸಂಬಂಧಗಳಿಗೆ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಒಂದ್ಸಲ ನೆನಪು ಮಾಡಿಕೊಂಡು ಥ್ಯಾಂಕ್ಸ್ ಹೇಳಿ. ನೀವು ಈ ಜನ್ಮದಲ್ಲಿ ನನ್ನ ಜೊತೆಯಾಗಿ ಬಂದಿದ್ದೀರಾ. ನನ್ನ ಎಲ್ಲ ಕರ್ಮವನ್ನ ಕಳೆಯೋದಕ್ಕೆ ಎಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಾನು ಧ್ಯಾನ ಮಾರ್ಗಕ್ಕೆ ಬರೋಕೆ ಸಾಧ್ಯ ಆಯಿತು. ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಈ ಕ್ಷಣದಿಂದ ನಾನು ಏನೆಲ್ಲ ಕಲಿಯೋಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಇಡೀ ಬ್ರಹ್ಮಾಂಡ ನನಗೆ ಸಹಕರಿಸುತ್ತಾ ಇರುವುದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕ್ಷಣದಿಂದ ನನ್ನ ಆತ್ಮದ ಅಭಿವೃದ್ಧಿ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಸಹಕಾರ ಬ್ರಹ್ಮಾಂಡ ನನಗೆ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಈ ಮಾರ್ಗಕ್ಕೆ ಬರೋಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಪರಿಸ್ಥಿತಿಗಳಿಗೂ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ಡಿವೈನ್ ಎನರ್ಜಿ ನನ್ನೊಳಗೆ ಹೋಗ್ತಾ ಇದೆ ಅಂತ ಉಸಿರನ್ನ ಒಳಗ್ ತಗೊಳ್ಳಿ. ಡಿವೈನ್ ಎನರ್ಜಿ ನನ್ನೊಳಗೆ ಹೋಗ್ತಾ ಇದೆ. ಬೇಡವಾಗಿರುವಂತಹ ಎನರ್ಜಿ ನನ್ನಿಂದ ಹೊರಗೆ ಹೋಗ್ತಾ ಇದೆ ಅಂತ ಉಸಿರನ್ನ ನಿಧಾನವಾಗಿ ಹೊರಗೆ ಬಿಡಿ. ಬೇಡವಾಗಿರೋ ಎಲ್ಲ ಯೋಚನೆ ನನ್ನಿಂದ ಇವತ್ತು ಹೊರಗೆ ಹೋಗ್ತಾ ಇದೆ. ಈಗ
ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಓಪನ್ ಮಾಡಬೇಡಿ. ಕೈ ಬಿಡಿಸ್ಕೊಳ್ಳಿ. ಕೈನ ಉಜ್ಕೊಳ್ಳಿ. ಅದರಿಂದ ಬರುವಂತಹ ಶಾಖವನ್ನ ಕಣ್ಣಿನ ಮೇಲೆ ಸ್ಪರ್ಶ ಮಾಡಿ ಹಾಗೂ ನಿಮ್ಮ ಎಂಟೈರ್ ಬಾಡಿಗೆ ಒಂದ್ಸಲ ಅದನ್ನ ಟಚ್ ಮಾಡಿ, ಸ್ಪರ್ಶ ಮಾಡಿ, ಸಂಪೂರ್ಣ ದೇಹಕ್ಕೆ ಸ್ಪರ್ಶ ಮಾಡಿ. ನೀವು ಕೇಳಿರುವಂತಹ ಎಲ್ಲಾ ವರ್ಡ್ಸ್ ಕೂಡ ವಿಶ್ವಶಕ್ತಿಯ ಮೂಲಕ ನಿಮ್ಮ ದೇಹದ ನರನಾಡಿಗಳಲ್ಲೂ ಕೂಡ ಪ್ರವಾಹ ಮಾಡ್ತಾ ಇದೆ. ಈಗ ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್, ಸೊ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಿದೀವಿ. ಈಗ ನಾವು ಈ ಕೋರ್ಸ್ನ ವಿಶೇಷ ಏನಿದೆ ಪ್ರೊಸೆಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಗೆ ಯಾಕೆ ಈ ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಯಾಕೆ ಅಂತ ತಿಳ್ಕೊಳ್ಳೋಣ. ನಮ್ಮ ಲೈಫಲ್ಲಿ ಎಲ್ಲರಿಗೂ ಕೂಡ ಕಷ್ಟ ಇರುತ್ತೆ, ಹೌದಾ? ಎಲ್ಲರೂ ಕೂಡ ಕಷ್ಟನ ಫೇಸ್ ಮಾಡ್ತಾ ಇರ್ತೀವಿ. ಅದೆಲ್ಲ ಬಂದಿರೋದು ಯಾಕೆ ಕಷ್ಟ ಅಂದ್ರೆ, ಅದು ನಮ್ಮ ಕರ್ಮದ ಫಲ ಆಗಿರುತ್ತೆ. ಎಷ್ಟೋ ಜನ್ಮಗಳ ಕರ್ಮನು ನಾವು ಈ ಜನ್ಮಕ್ಕೆ ಫೇಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಎಲ್ಲವನ್ನ ಕೂಡ ಮೊದಲೇ ಭಗವಂತ ಡಿಸೈಡ್ ಮಾಡಿರ್ತಾನೆ, ಹೌದಾ? ನೀ ಈ ಜನ್ಮದಲ್ಲಿ ಇದನ್ನೆಲ್ಲ ಫೇಸ್ ಮಾಡಿ ಬರ್ಬೇಕು ಅಂತ. ಅಂದ್ರೆ ನಾವೇ ಅದನ್ನ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀವಿ. ಈ ಅನುಭವನ ಪಡ್ಕೋಬೇಕು, ಈ ಅನುಭವದ ಮೂಲಕ ನಾನು ಧ್ಯಾನಕ್ಕೆ ಬರ್ಬೇಕು, ಎಲ್ಲಾನು ಫೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ ಬರ್ತೀವಿ. ಸೊ ಈ ರೀತಿ ಇರ್ಬೇಕಾದ್ರೆ ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಈಗ ನಮ್ ಗೋಲ್ ಗೊತ್ತು, ನಾವೆಲ್ಲಿ ಹೋಗ್ಬೇಕಾಗಿದೆ. ಈಗ ಉದಾಹರಣೆ ಬೆಂಗಳೂರಿಗೆ ಹೋಗ್ಬೇಕೀಗ ನಾವೀಗ ಇಲ್ಲಿಂದ. ಸೊ ಬೆಂಗಳೂರಿಗೆ ಹೋಗ್ಬೇಕಂದಾಗ, ಸೊ ನಮ್ಗೆ ಮೊದಲೇ ಗೊತ್ತಿದೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತ. ಆದ್ರೂ ಕೂಡ ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಹೋಗೋ ದಾರಿಯಲ್ಲಿ ರೂಟ್ ಬರೆದಿರ್ತಾರೆ, ರೂಟ್ ಹಾಕಿರ್ತಾರೆ ಬೆಂಗಳೂರಿಗೆ ಹೋಗೋ ದಾರಿ ಕಡೆ ಎಲ್ಲಾನು. ಎಸ್ ಸರೆಂಡರ್ ಮೆಡಿಟೇಷನ್. ಎಸ್, ಓಕೆ. ಸೊ ಏನಂದ್ರೆ ರೂಟ್ ಹಾಕಿರ್ತಾರೆ. ಸೊ ಆ ರೂಟ್ ಯಾಕೆ ಹಾಕಿರ್ತಾರೆ ಅಂದ್ರೆ, ನಾವು ಹೋಗಿ ಮುಟ್ಟೋವರೆಗೂ ಕೂಡ ನಮ್ಗೆ ಯಾವ್ದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ, ಕ್ಲಿಯರ್ ಆಗಿರುತ್ತೆ. ಓಕೆ, ದಾರಿಯಲ್ಲಿ ಹೋಗುತ್ತೆ ಬೆಂಗಳೂರು ದಾರಿ, ಸೊ ಈ ಕಡೆಯಿಂದ ಬರುತ್ತೆ. ಅದನ್ನು ಬೋರ್ಡ್ ನೋಡ್ತಾ ಡ್ರೈವರ್ ಏನ್ ಮಾಡ್ತಾನೆ, ಆರಾಮಾಗಿ ಏನಕ್ಕೆ ಹೋಗಿ ಮುಟ್ತಾನೆ, ಹೌದಾ? ಅದೇ ರೀತಿ ಈ ರೋಡಲ್ಲಿ ಹಂಪ್ಸ್ ನೋಡಿರ್ತೀರ, ಕರೆಕ್ಟಾ? ಆ ಹಂಪ್ಸ್ನ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ, ಮೊದಲೇ ಹಂಪ್ಸ್ ಬರೋಕ್ಕಿಂತ ಮುಂಚೆನೆ ಕೆಲವೊಂದ್ ಕಡೆ ಸೂಚಕ ಹಾಕಿರ್ತಾರೆ. ಹಂಪ್ಸ್ ಬರುತ್ತೆ, ಎಚ್ಚರಿಕೆಯಿಂದ ಇರಿ, ಡೇಂಜರ್ ಇದೆ ರೋಡು, ಎಚ್ಚರವಾಗಿರಿ ಅಂತೆಲ್ಲ ಹಾಕಿರ್ತಾರೆ. ಸೊ ಯಾಕೆ ಆ ರೀತಿ ಎಲ್ಲ ಹಾಕ್ತಾರೆ? ಸ್ವಲ್ಪ ಥಿಂಕ್ ಮಾಡಿ. ಸೊ ಇದು ಕೂಡ ಹಂಗೆ, ನಮ್ ಲೈಫ್ ಕೂಡ ಹಂಗೆ. ನಮ್ಗೆ ಗೋಲ್ ಗೊತ್ತು, ನಮ್ ಲೈಫ್ ಹಿಂಗೆ ಹೋಗುತ್ತೆ ಅಂತಾನು ನಮ್ಗೆ ಗೊತ್ತು. ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ ನಮ್ಗೆ. ಆದ್ರೆ ಅದನ್ನ ಫೇಸ್ ಮಾಡೋಕೆ ನಮಗೆ ಜ್ಞಾನ ಮಾರ್ಗ ಬೇಕು, ಭಕ್ತಿ ಮಾರ್ಗ ಬೇಕು, ಧ್ಯಾನ ಬೇಕು, ಲೈಫ್ ಎಜುಕೇಶನ್ ಬೇಕು ನಮ್ಗೆ. ಅಂದ್ರೆ ಇದನ್ನೆಲ್ಲ ನಾವು ಕಲಿಯೋದ್ರಿಂದ ನಮ್ಗೆ ಏನಾಗುತ್ತೆ ಗೊತ್ತಾ? 100 ಪಟ್ಟು ನಾವೇನ್ ಕಷ್ಟ ಅನುಭವಿಸ್ತಿರ್ತೇವಲ್ವಾ, ಅದು ಕಡಿಮೆ ಆಗತ್ತೆ. 50% ತಾನಾಗಿನೇ ಕ್ಲಿಯರ್ ಆಗ್ಬಿಡುತ್ತೆ. ಅದು ಅನುಭವಿಸ್ತೇವಿ, ಏನೇ ನಾವು ಅನುಭವಿಸ್ಬೇಕು, ನಮ್ ಕರ್ಮಫಲ ಅನುಭವಿಸ್ತೀವಿ. ಬಟ್ ಅದನ್ನ ಹೆಂಗ್ ಅನುಭವಿಸ್ತೀವಿ? ವಿತ್ ನಾಲೆಜ್ ಇಂದ ಅನುಭವಿಸ್ತೀವಿ. ನಮ್ಗೆ ಗೊತ್ತಿರುತ್ತೆ, ಎಲ್ಲದಕ್ಕೂ ಕಾರಣ ಗೊತ್ತು. ಮನೇಲಿ ನಾವು ಸರಿ ಇಲ್ಲ, ಹಸ್ಬೆಂಡ್ ಜೊತೆ ಸರಿ ಇಲ್ಲ, ನಮ್ಮ ಫ್ಯಾಮಿಲಿ ಜೊತೆ ಸರಿ ಇಲ್ಲ, ಅವ್ರು ನಮ್ ಬರೀ ಕಿರಿಕಿರಿ ಮಾಡ್ತಾರೆ, ಹೌದಾ? ಇದು ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀವಿ. ಬಟ್ ನಾವು ಜ್ಞಾನಕ್ಕೆ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಯಾಕೆ ನನಗೆ ಅವ್ರು ಕಷ್ಟ ಕೊಡ್ತಿದ್ದಾರೆ ಅಂದ್ರೆ, ನಾನು ಅವ್ರಿಗೆ ಹೋದ್ ಜನ್ಮದಲ್ಲಿ ಕಷ್ಟ ಕೊಟ್ಟಿದ್ದೆ. ಸೊ ಅವ್ರು ವಾಪಸ್ ತೀರ್ಸ್ಕೊಳಕಂತ ಬಂದಿದ್ದಾರೆ. ನಾನು ಇದನ್ನೀಗ ಕಂಟಿನ್ಯೂ ಮಾಡೋದು ಬೇಡ. ಅವ್ರು ತಮ್ಮ ಗುಣಕ್ಕೆ ಗುಲಾಮರಾಗಿದ್ದಾರೆ. ಅವ್ರಿಗೆ ಪಾಪ ಅವ್ರ ನಾಲೆಜ್ ಇಲ್ಲ ಅವ್ರಿಗೆ, ಅದಕ್ಕೋಸ್ಕರ ಅವ್ರು ನಮ್ಮ ಜೊತೆ ಜಗಳ ಆಡ್ತಾರೆ, ನಮ್ಮನ್ನ ಅಪೋಸ್ ಮಾಡ್ತಾರೆ. ಬಟ್ ನಾನೇನ್ ಮಾಡ್ಬೇಕು? ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನಂಗೆ ಕೊಟ್ಟಂತಹ ಕಷ್ಟಗಳಿಂದ ನಾನು ಧ್ಯಾನಕ್ಕೆ ಬಂದಿದ್ದೀನಿ, ನಾಲೆಜ್ ತಗೊಂಡಿದ್ದೀನಿ. ಅವ್ರಿಗೂ ಆ ಜ್ಞಾನಕ್ಕೆ ಬರಲಿ ಅಂತ ನಾವು ಥ್ಯಾಂಕ್ಸ್ ಹೇಳ್ತೇವೆ ಅವ್ರಿಗೆ, ಹೌದಾ? ಸೊ ಅಂದ್ರೆ ಈ ಜ್ಞಾನ ಮಾರ್ಗ ಅಥವಾ ಲೈಫ್ ಎಜುಕೇಶನ್ ಅನ್ನೋದು ನಾವು ತಗೊಳ್ಳೋದ್ರಿಂದ 100 ಪಟ್ಟು ಕಷ್ಟ ನಾವು ಕಡಿಮೆ ಮಾಡ್ಕೋಬಹುದು. 60-70 ವರೆಗೂ ಕಡಿಮೆ ಮಾಡ್ಕೋಬಹುದು ನಾವು. ಅಷ್ಟು ಪವರ್ಫುಲ್ ಆಗಿರುತ್ತೆ ಒಂದು ಜ್ಞಾನ ಮಾರ್ಗ, ಒಂದು ಲೈಫ್ ಎಜುಕೇಶನ್ ಅಂತ ಅನ್ನೋದು. ಅದೇ ರೀತಿ ಈಗ ನಾವು ಲೈಫ್ ಒಳಗಡೆ 3 ರೀತಿಯ ಪರಿವರ್ತನೆನ ನೋಡ್ತೇವೆ. ಓಕೆ, ಇದು ಎಲ್ಲರ ಲೈಫಲ್ಲೂ ಆಗಿ ಹೋಗಿರುತ್ತೆ. ಸೊ ಜಸ್ಟ್ ನಾನು ಹೇಳ್ತೀನಿ, ಕೇಳ್ತಾ ಬನ್ನಿ ನಿಮ್ ಲೈಫಲ್ಲಿ ಎಲ್ಲೆಲ್ಲ ಆಗಿದೆ ಅಂತ. ಸೊ ಮೊದಲೇದಾಗಿ ಏನಪ್ಪಾ ಅಂದ್ರೆ, ಧ್ಯಾನಕ್ಕೆ ನಾವು ಬಂದಿಲ್ಲ, ಸ್ಪಿರಿಚುವಾಲಿಟಿಗೆ ನಾವು ಬಂದಿಲ್ಲ. ಓಕೆ, ಅವಾಗ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ? ನಾ ಸರಿ ಇದ್ದೀನಿ, ಜಗತ್ತೇ ಸರಿ ಇಲ್ಲ, ಎಲ್ಲಾರು ಕೆಟ್ಟರಪ್ಪ, ಎಲ್ಲಾರು ನಂಗೆ ನೋವು ಕೊಡ್ತಾರೆ, ಎಲ್ಲಿ ಹೋದಲ್ಲಿ ನನ್ಗೆ ಬೈತಾರೆ, ನಾ ಎಲ್ಲೋದು ಕಾಲಿಟ್ರು ನಮ್ಗೆ ಇದು ಮಾಡ್ತಾರೆ, ಜಗತ್ತೇ ಸರಿ ಇಲ್ಲ ಇದು ಅಂತ ತುಂಬಾ ಜನ ಸೂಸೈಡ್ ಮಾಡ್ಕೋಕೆ ಹೋಗಿರ್ತಾರೆ. ಜಗತ್ ಸರಿ ಇಲ್ಲ, ಇದ್ರಲ್ಲಿ ಇರಬಾರ್ದು. ಇದು ಮೊದಲನೇ ಸ್ಟೆಪ್, ಇದು ಪರಿವರ್ತನೆ ಆಗುವ ಮೊದಲ ಹಂತ. ಸೊ ಆಕ್ಚುಲಿ ಇದು ನಾನು ಫೇಸ್ ಮಾಡಿ ಬಂದಿದ್ದೀನಿ. ಈ ಸ್ಟೇಜ್ ದಾಟಿ
ಸೊ ಆಗ ನಾ ಡಿಸೈಡ್ ಮಾಡಿದೆ ಕಣ್ಣು ಮುಚ್ಕೊಂಡು ಕೂಡ್ಬೇಕು ಅಂತ. ಜಗತ್ ನೋಡಬಾರ್ದು, ಜಗತ್ ಸರಿ ಇಲ್ಲ ಇದು. ಕಣ್ಣು ಮುಚ್ಕೊಂಡು 1 hour ಕೂತ್ ಬಿಡೋಣ ಅಂತ ಡಿಸೈಡ್ ಮಾಡಿ ಧ್ಯಾನಕ್ಕೆ ಕೂತೆ. 41 ದಿನಕ್ಕೆ ಧ್ಯಾನ ತೋರಿಸ್ಬಿಡ್ತು ರಿಯಾಲಿಟಿ ಏನು, ನೀ ತಿಳ್ಕೊಂಡಿರೋ ತಪ್ಪು ಅಂತ ತೋರಿಸ್ತು. ಹೌದಾ? ಸೊ ಅದಾದ್ಮೇಲೆ ಏನಾಗುತ್ತೆ, ನಾವು ಆಧ್ಯಾತ್ಮಕ್ಕೆ ಬರ್ತೇವೆ. ಓಕೆ, ಸೊ ಆ ರೀತಿ ಸ್ಟೆಪ್ ಆದ್ಮೇಲೆ ಆಧ್ಯಾತ್ಮಕ್ಕೆ ಬರ್ತೇವೆ. ಸೊ ಅಲ್ಲಿ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ಸತ್ಯ ಅರಿವಾಗತ್ತೆ. ಓಕೆ, ನಾನೇ ಸರಿ ಇಲ್ಲ, ಬಟ್ ಜಗತ್ತು ಸರಿಯಾಗಿದೆ ಅಂತ ಗೊತ್ತಾಗತ್ತೆ ನಮ್ಗೆ. ಯಾಕಂದ್ರೆ ನಾವು ಆಧ್ಯಾತ್ಮಕ್ಕೆ ಬಂದ್ಮೇಲೆ ಸತ್ಯ ಅರಿವಾಗತ್ತೆ, ನಾವೆಲ್ಲರೂ ಸೋರ್ಸ್ಗಳು. ಹೌದಾ? ನನಗಿರೋ ನಾಲೆಜ್ ಬರ್ತಾ ಇದೆ, ಬಟ್ ಅವ್ರ ನಾಲೆಜ್ ಇಲ್ಲ. ಸೊ ಹಾಗಾಗಿ ಅವರು ಜಗತ್ತು ಸರಿಯಾಗಿದೆ ಅಂದ್ರೆ ಅವ್ರು ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋತಾ ಇದ್ದಾರೆ. ಬಟ್ ನನಗೆ ಅವ್ರು ಹ್ಯಾಂಡಲ್ ಮಾಡಕ್ ಬರ್ತಾ ಇಲ್ಲ. ನನಗೆ ಅವ್ರ ಎಮೋಷನ್ಸ್ ನಂಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಅವ್ರ ಜೊತೆ ಹೆಂಗ್ ನಡ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ನಾನು ಸರಿ ಇಲ್ಲ, ಬಟ್ ಜಗತ್ ಸರಿಯಾಗಿದೆ ಅಂತ ಡಿಸಿಷನ್ ತಗೋತೇವೆ. ಇದು 2ನೇ ಪರಿವರ್ತನೆ. ಇನ್ನು 3ನೇದಾಗಿ ಬರುತ್ತೆ ಮಾಸ್ಟರ್ಸ್, ಅದು ಕಂಪ್ಲೀಟ್ ನಾಲೆಜ್ ಅಂದ್ರೆ ಲೈಫ್ ಎಜುಕೇಶನ್ ತಗೊಂಡ್ಮೇಲೆ ಬರುವಂತದ್ದು. ಏನಂದ್ರೆ ನಾನೂ ಸರಿ ಇದ್ದೀನಿ, ಈ ಜಗತ್ತು ಸರಿಯಾಗಿದೆ, ಇಬ್ಬರು ಕೂಡ ಸರಿಯಾಗಿದ್ದೀವಿ, ಯಾರ್ದು ತಪ್ಪಿಲ್ಲ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂದ್ಮೇಲೆ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ? ಪ್ರಾಬ್ಲಮ್ಮೇ ಇಲ್ಲ ಲೈಫಲ್ಲಿ, ಅಲ್ವಾ? ಯಾಕಂದ್ರೆ ನಾವು ನಾಲೆಜ್ ತಗೊಂಡಿದೀವಿ, ನಮ್ಗೆಲ್ಲ ಸತ್ಯ ಗೊತ್ತು, ನಾವು ಮಾಡ್ತಾ ಇರೋದು ನಮ್ಮ ಪ್ರಕಾರ ಸರಿ. ಅವ್ರು ನಾಲೆಜ್ ತಗೊಂಡಿಲ್ಲ, ಅವರು ಎದಕ್ ಹುಟ್ಟು ಬಂದಿದಾರೋ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ಅಂತೀರಿ, ಕೃಷ್ಣ ಹೇಳಿದ ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ, ಅವರು ಸರಿ, ನಾನು ಸರಿ. ಮತ್ ಪ್ರಾಬ್ಲಮ್ ಎಲ್ಲಿಂದ ಬಂತು? ನಾವು ಪ್ರಾಬ್ಲಮ್ ಎಲ್ಲಿಂದ ಹುಡುಕ್ತಾ ಇದೀವಿ? ಪ್ರಾಬ್ಲಮ್ಮೇ ಇಲ್ಲ ಲೈಫಲ್ಲಿ, ಅಲ್ವಾ? ಇದು ರಿಯಲ್ ಲೈಫ್ ಎಜುಕೇಶನ್ ಥ್ರೂ ಮೆಡಿಟೇಷನ್ ಮೂಲಕ ನಾವು ತಗೊಳ್ಳುವಂಥದ್ದು. ಸೊ ಏನಪ್ಪಾ ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಇರ್ತೇವೆ, ಕರೆಕ್ಟಾ? ಸೊ ಭಕ್ತಿ ಮಾರ್ಗದಲ್ಲಿ ಇದ್ಕೊಂಡು ನಾವು ರಾಜಮಾರ್ಗಕ್ಕೆ ಬರ್ತೀವಿ. ಭಕ್ತಿ ಮಾರ್ಗದಲ್ಲಿ ಇದ್ದಾಗ ನಮಗೆ ಬ್ರೈನ್ ಅಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡ್ ಅಂತ ಬರುತ್ತೆ. ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್ ಅಂತ ಬರುತ್ತೆ. ಓಕೆ, ರೈಟ್ ಬ್ರೈನ್ ಇರೋರ್ಗೆ ಏನಾಗತ್ತಪ್ಪ ಅಂದ್ರೆ ಭಕ್ತಿಯಲ್ಲಿ ಇರ್ತಾರ ಅವರು. ಯಾವಾಗ್ಲೂ ಜಾಸ್ತಿ ದೇವರಿಗೆ ಶರಣಾಗೋದು, ಯಾವ್ದು ಪ್ರಶ್ನೆ ಮಾಡಲ್ಲ. ಎಲ್ಲಾ ದೇವ್ರಿದಾನೆ, ದೇವ್ರು ನೋಡ್ಕೋತಾನೆ, ದೇವ್ರ ನಂಬಿಡ್ರಪ್ಪ, ಎಲ್ಲಾ ಮಾಡ್ಕೋತಾನೆ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅದೇ ಆ ಲೆಫ್ಟ್ ಮೈಂಡ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ. ಅವ್ರು ಯಾವ್ದು ನಂಬಲ್ಲ, ದೇವರನ್ನು ನಂಬಂಗಿಲ್ಲ ಅವರು. ಏನಂಗ್ ಸಾಕ್ಷಿ ಬೇಕಪ್ಪ, ನೀ ಹೇಳಿದ್ರ ನಂಬಲ್ಲ ನಾನು, ಹಿಂಗಂತಿರ್ತಾರ ಅವ್ರು. ಆವಾಗ ಏನಾಗುತ್ತೆ, ನಾವು ಫಸ್ಟ್ ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಯಾರೇನೇ ಬಂದ್ ಹೇಳಿದ್ರು ಅವ್ರು ಹೇಳ್ತಿರ್ತೇವಿ, ಏ ದೇವ್ರದಾನಪ್ಪ, ದೇವ್ರ ನಂಬು, ನಾ ಪವಾಡ ನೋಡಿದೀನಿ ಅಂತೆಲ್ಲ ಹೇಳ್ತೀವಿ. ಅವ್ರು ಕೇಳಲ್ಲ. ಲೆಫ್ಟ್ ಬ್ರೈನ್ ವರ್ಕ್ ಆಗೋರು ಕೇಳಲ್ಲ ನಮ್ಮ ಮಾತನ್ನ. ನೀನು ಅದೇಂಗಪ್ಪ ಅಂತಾರೆ. ಈಗ ರಾಜಮಾರ್ಗದಲ್ಲಿ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಇದ್ದವರು, ಧ್ಯಾನ ಮಾಡ್ತಿರೋರು ಏನೇ ಬಂದ್ ಹೇಳಿದ್ರು ಭಕ್ತಿ ಇರೋರು ನಂಬಲ್ಲ ಅದನ್ನ ಬೇಗ. ಏ ದೇವ್ರನ್ನ ಮಾಡ್ತಾನೆ, ನೀನ್ ಹೇಳ್ತೀಯಾ, ನಿನ್ನೊಳಗಾಗತ್ತಾ ಎಲ್ಲ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಈ ರೀತಿ ಸಿಚುವೇಶನ್ಸ್ ಬಂದಾಗ ನಮಗೆ ಲೈಫ್ ಎಜುಕೇಶನ್ ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಯಾವ್ದು ಸರಿ, ಈಗ ಯಾವ್ದು ಮಾಡ್ಬೇಕು, ಯಾವ್ದು ಬಿಡ್ಬೇಕು ಅನ್ನೋ ಕ್ವಶನ್ ಬರುತ್ತೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎರಡೂ ಬೇಕು ನಮ್ಮ ಲೈಫ್ಗೆ. ಸಮತೋಲನ ಬೇಕು, ಬ್ಯಾಲೆನ್ಸ್ ಬೇಕು. ರೈಟ್ ಬ್ರೈನು ಸಮತೋಲನವಾಗಿರ್ಬೇಕು, ಲೆಫ್ಟ್ ಬ್ರೈನು ಸಮತೋಲನವಾಗಿರ್ಬೇಕು. ಭಕ್ತಿಯಲ್ಲೂ ಇರಬೇಕು, ಜ್ಞಾನದಲ್ಲಿ ಇರಬೇಕು. ಎರಡು ಸೇರಿದ್ರೇನೆ ನಮ್ಮ ಲೈಫ್ ಕಂಪ್ಲೀಟ್ ಆಗತ್ತೆ, ನಾವು ಮುಕ್ತಿ ಹೊಂದಕ್ಕೆ ಸಾಧ್ಯ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಆ ರೀತಿ ಹೇಳ್ತೀವಿ ಅವ್ರಿಗೆ. ಓಕೆ, ಈಗ ಒಬ್ರು ರೈಟ್ ಬ್ರೈನ್ ವರ್ಕ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಅವ್ರ ಪ್ರಕಾರನೇ ಮಾತಾಡ್ತೇವೆ. ಓಕೆ, ನೀ ಹಿಂಗದಿಯಲ್ಪ, ಈ ರೀತಿ ಬಾ ಅಂದ್ರೆ ನಿನ್ ಲೈಫ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೇವೆ. ಇನ್ನು ಲೆಫ್ಟ್ ಬ್ರೈನ್ ವರ್ಕ್ ಆಗೋರ್ಗೆ ಏನ್ ಮಾಡ್ತೀವಿ, ಅವ್ರಿಗೆ ಅವ್ರ ತರ ಹೇಳ್ಬೇಕು. ಓ, ನೀ ಈ ರೀತಿ ಮಾಡು, ನಾಲೆಜ್ ತಗೋ, ಸ್ವಲ್ಪ ಜಾಸ್ತಿ ಧ್ಯಾನ ಮಾಡು, ನಿನ್ಗೆ ವರ್ಕ್ ಆಗತ್ತೆ. ಅವ್ರಿಗೆ ಅವ್ರ ತರ ಹೇಳಿದ್ರೇನೆ ವರ್ಕ್ ಆಗತ್ತೆ ಮಾಸ್ಟರ್ಸ್. ಇದನ್ನೇ ಬ್ಯಾಲೆನ್ಸ್ ಅಂತಾರೆ. ನಿಮ್ ಲೈಫ್ ಅಲ್ಲಿ ಎಲ್ಲಾರು ಧ್ಯಾನ ಮಾಡೋರು ಸಿಗಲ್ಲ, ಎಲ್ಲಾರು ನಾವ್ ಅನ್ಕೊಂಡವ್ರು ಸಿಗಲ್ಲ. ಎಲ್ಲಾರ ಜೊತೆ ಬ್ಯಾಲೆನ್ಸ್ ಮಾಡ್ದ ನಿಮ್ಗೆ ಮುಕ್ತಿ ಸಿಗುತ್ತೆ, ಸಂಸಾರದಲ್ಲಿ ನಿರ್ವಾಣ ಹೊಂದಕ್ ಸಾಧ್ಯ ಆಗತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಎಲ್ಲಾನು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಈ ಬ್ಯಾಲೆನ್ಸ್ ಮಾಡೋದನ್ನ ಹೇಳ್ಕೊಡೋದು ಯಾವ್ದಪ್ಪ ಅಂದ್ರೆ ಲೈಫ್ ಎಜುಕೇಶನ್. ಆ ಒಂದು ಲೈಫ್ ಎಜುಕೇಶನ್ ನೀವು ಮಾಡಿದ್ರೆ ಅದರಿಂದ ನಿಮ್ಗೆ ಕಂಪ್ಲೀಟ್ ಬ್ಯಾಲೆನ್ಸ್ ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರತಿಯೊಂದಕ್ಕೂ ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಪ್ಪ ಅಂದ್ರೆ, ಸೊ ರಿಸರ್ಚ್ ಮೈಂಡ್ ಸೆಟ್ ಇರಬೇಕು. ಅಂದ್ರೆ ಪ್ರತಿಯೊಂದನ್ನು ಕಂಡು ಹಿಡಿಯುವಂತ ಮೈಂಡ್ ಸೆಟ್. ಏನೇ ಪ್ರಾಬ್ಲಮ್ ಬಂದ ತಕ್ಷಣ ಪ್ರಾಬ್ಲಮ್ ಬಂತು ಅಂತ ಅನ್ಬಾರ್ದು, ಸೊಲ್ಯೂಷನ್ ಹುಡುಕಕ್ ಸ್ಟಾರ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕು ನೆಕ್ಸ್ಟ್, ನಾನೀಗ ಇದು ಹೊರಗೆ ಬರೋದು ಹೆಂಗೆ? ಸೊ ಈ ಮಾರ್ಗ ನಮ್ಗೆ ಗೊತ್ತಿರ್ಬೇಕು. ಯಾವತ್ತು ಹೊರಗಡೆ ನಾವು ಕೌನ್ಸಿಲರ್ ಅನ್ನ, ಡಾಕ್ಟರ್ನ ಹುಡ್ಕೊಂಡು ಹೋಗ್ಬಾರ್ದು. ಸೊ ಅದು ನಮ್ಮ ಧ್ಯಾನ ಮಾರ್ಗದಲ್ಲೂ ಕೂಡ ಇದೆ. ಏನಿಲ್ಲ ಅಂದ್ರೂ 1 ಲಕ್ಷಕ್ಕಿಂತ ಹೆಚ್ಚು ಕೌನ್ಸಿಲರ್ಸ್ ಗಳನ್ನ ಹುಟ್ಟು ಹಾಕೋದು ಈ ಒಂದು ಲೈಫ್ ಎಜುಕೇಶನ್ ಮುಖ್ಯ ಉದ್ದೇಶ. ಹೆಚ್ಚು ಕೌನ್ಸಿಲರ್ಗಳು ರೆಡಿ ಆಗ್ಬೇಕು, ತಮಗೆ ತಾವೇ ಕೌನ್ಸಿಲರ್ ಆಗ್ಬೇಕು, ತಮಗೆ ತಾವೇ ಡಾಕ್ಟರ್ಸ್ ಆಗ್ಬೇಕು, ನಮಗೆ ನಾವೇ ಮಾಸ್ಟರ್ಸ್ ಗಳಾಗ್ಬೇಕು. ನಾವು ಹೊರಗೆ ಡಿಪೆಂಡೇ ಆಗ್ಬಾರ್ದು. ಅಂತಹ ನಾಲೆಜ್ ನಮ್ಗೆ ಬೇಕಂದ್ರೆ ಅದು ಲೈಫ್ ಎಜುಕೇಶನ್ ಇಂದ ಮಾತ್ರ ನಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ನಮ್ಗೆ ತುಂಬಾ ಸಮಸ್ಯೆ ಇದೆ, ಹೇಳಕ್ಕೆ ಆಗ್ತಾ ಇಲ್ಲ, ಕಷ್ಟ ಅನುಭವಿಸ್ತಾ ಇದೀವಿ. ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲೊಂದ್ ಕಡೆ ನಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದಾಗ ಒಂದ್ ಸಿಂಪಲ್ ಗೊತ್ತಿರ್ಬೇಕು ನಮ್ಗೆ, ಏನಂದ್ರೆ ನಾವು ಸಮಸ್ಯೆಯಿಂದ ಹೊರಗೆ ಬರ್ಬೇಕಾದ್ರೆ
ಬೇರೆ 4 ಜನರ ಸಮಸ್ಯೆಗೆ ನಾವು ಪರಿಹಾರ ಕೊಡಬೇಕು. ಅವಾಗ ನಾವು ನಮ್ಮ ಸಮಸ್ಯೆಗೆ ಪರಿಹಾರನ ಯೂನಿವರ್ಸ್ ಕೊಡುತ್ತೆ, ನಾವು ಕೇಳೋದೇ ಬೇಡ. ಇದನ್ನ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳು ಕೂಡ ತಮ್ಮ ಲೈಫಲ್ಲಿ ಇದನ್ನೇ ಮಾಡಿದ್ದಾರೆ. ಅವ್ರ ಕಷ್ಟ ಬಂತ, ಅವ್ರು ಇನ್ನೊಬ್ರ ಕಷ್ಟ ನೋಡಿದ್ರು, ಅವ್ರನ್ನ ಹೊರ ಕರ್ಕೊಂಡ್ ಬರೋಣ ಫಸ್ಟ್ ಅನ್ಕೊಂಡ್ರು. ಅವಾಗ ಅವ್ರ ಸಮಸ್ಯೆ ತಾನಾಗಿ ಕ್ಲಿಯರ್ ಆಗ್ಬಿಡುತ್ತು, ಯೂನಿವರ್ಸ್ ಕ್ಲಿಯರ್ ಮಾಡ್ತು. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಕಷ್ಟ ಬಂದಾಗ ಇನ್ನೊಬ್ರ ಸಂಬಂಧ ಏನ್ ಮಾಡಾಕತ್ತೆ, ಬದುಕಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಂತರ ಎಷ್ಟು ಜನ ಕಷ್ಟ ಪಡ್ತಾ ಇದಾರೆ ಯುವಕರು, ಯಾವ ಹಂತದಲ್ಲಿ ಅವ್ರು ಫೇಸ್ ಮಾಡ್ತಾರೆ, ಅವ್ರನ್ನ ಹೆಂಗ್ ಹೊರ ಕರ್ಕೊಂಡ್ ಬರ್ಬೇಕು, ಅದಕ್ಕೆ ನಂಗೆ ಧ್ಯಾನ ಬೇಕು, ಆಮೇಲೆ ಲೈಫ್ ಎಜುಕೇಶನ್ ಬೇಕು. ಯುವಕರು ಯಾವ ರೀತಿ ಅವ್ರಿಗೆ ಎಲ್ಲಾ ನಾಲೆಜ್ ಬರಬೇಕು, ಸಂಸಾರ ಅಂದ್ರೆ ಏನು, ಹಣಕಾಸನ್ನ ಹೆಂಗ್ ಇಂಪ್ರೂವ್ ಅವ್ರು ಯಾವ ರೀತಿ ಬಳಸ್ಕೋಬೇಕು, ಉದ್ಯೋಗನ ಯಾವ ರೀತಿ ಬಳಸ್ಕೋಬೇಕು, ಆಧ್ಯಾತ್ಮ, ಇವೆಲ್ಲಾ ಕೂಡ ಬಂತು ನಂಗೆ ಆಲೋಚನೆ. ಅವಾಗ ನಾ ಏನ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ, ಡೆವಲಪ್ ಆಗ್ಬೇಕು, ಇದನ್ನ ಇಂಪ್ರೂವ್ ಮಾಡ್ಕೋಬೇಕು ಇನ್ನು ಅಂತ. ಸೊ ಈ ಮೈಂಡ್ ಸೆಟ್ ಯಾವಾಗ ನಮ್ಗೆ ಬರಬೇಕು ಮಾಸ್ಟರ್ಸ್. ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಬರ್ತವೆ. ಸೊ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಸ್ ಮೇಡಮ್, ನಾವು ಮಾತಾಡೋದು ಕೇಳಿಸ್ಲಿಲ್ಲ ಅಂದ್ರೆ ನಂಗೆ ಸ್ವಲ್ಪ ವಾಪಸ್ ಇದನ್ನ ನಂಗೆ ಹೇಳಿ. ಈಗ ಕೆಲವೊಂದಿಷ್ಟು ನಾನು ಹೇಳ್ತಾ ಬರ್ತೀನಿ, ಸೊ ಜಸ್ಟ್ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ನಾ ಏನ್ ಹೇಳ್ತೀನಿ ಅದನ್ನ ಕೇಳ್ತಾ ಬನ್ನಿ. ಸೊ ಅದನ್ನ ನಿಮ್ಗೆ ಏನ್ ಅನ್ಸುತ್ತೆ ನಾವೇನು ವಾಪಸ್ ನೀವು ನಂಗೆ ಹೇಳ್ಬೇಕು. ಓಕೆ, ಈಗ ಕೆಲವೊಂದಿಷ್ಟು ನಾವು ಪ್ರಶ್ನೆ ಮಾಡಬೇಕಾಗಿದೆ, ಯಾಕೆ ಅನ್ನೋದನ್ನ, ಸಮಾಜದಲ್ಲಿ ಆಗ್ತಾ ಇರೋ ಘಟನೆಗಳನ್ನ. ಒಂದನೇದಾಗಿ, ಯುವ ಜನತೆ ಮತ್ತು ವಯಸ್ಕರು ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಯಾಕೆ? ಕರೆಕ್ಟಾ? ಬಹಳ ಜನ ಕೆಟ್ಟ ಹವ್ಯಾಸಗಳಿಗೆ, ಚಟಗಳಿಗೆ ಬಲಿ ಆಗ್ತಿದ್ದಾರೆ, ಯಾಕೆ? ಇನ್ನು ಎರಡನೇದಾಗಿ, ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಯಾಕೆ? ಮೂರನೇದಾಗಿ, ವಿಚ್ಛೇದನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಯಾಕೆ? ಡೈವರ್ಸ್ ಆಗ್ತಾ ಇದೆ, ಮದುವೆ ಆಗ್ತಾರೆ, ಡೈವರ್ಸ್ ಕೊಡ್ತಾರೆ, ಮುಗಿಯಿತು. ಆಮೇಲೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ಯಾಕೆ? ಕ್ರೈಮ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಯಾಕೆ? ವೃತ್ತಿ ಮತ್ತು ಬಿಸಿನೆಸ್ಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾಕೆ? ಮಕ್ಕಳನ್ನ ನಿಭಾಯಿಸುವುದು ಪೋಷಕರಿಗೆ ಒಂದು ದೊಡ್ಡ ಚಿಂತೆ ಆಗಿದೆ. ಈಗಿನ ಮಕ್ಕಳು ಪ್ರೆಸೆಂಟ್ ಧ್ಯಾನ ಮಾಡು ಅಂದ್ರೂ ಮಾಡಲ್ಲ ಅವರು. ಸೊ ಅಂಥವ್ರನ್ನ ಹ್ಯಾಂಡಲ್ ಮಾಡೋದು ತೀರಾ ಕಷ್ಟ ಆಗಿದೆ, ಯಾಕೆ? ಮಕ್ಕಳಲ್ಲಿ ಹಠ ಹೆಚ್ಚಾಗ್ತಾ ಇದೆ, ಯಾಕೆ? ನೋಡಿ ಎಷ್ಟಕ್ಕೊಂದು ಯಾಕೆ ಯಾಕೆ ಯಾಕೆ. ಇದು ರಿಯಲ್ ಫ್ಯಾಕ್ಟ್, ಸಮಾಜದಲ್ಲಿ ಆಗ್ತಾ ಇರೋದು. ಯಾಕೆ ಆಗ್ತಾ ಇದೆ? ಸೊ ಯಾಕೆ ಆಗ್ತಾ ಇದೆಯಪ್ಪ ಅಂದ್ರೆ, ಅವ್ರಿಗೆ ತಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ. ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋಂಥ ಮಾಸ್ಟರ್ ಅವ್ರು ಆಗಿಲ್ಲ, ಅಂದ್ರೆ ಅದ್ರ ಮೇಲೆ ಅವ್ರು ಕಲಿಕೆ ಕಲ್ತಿಲ್ಲ. ಲೈಫ್ ಹೆಂಗ್ ನಡೆಸ್ಬೇಕು ಅನ್ನೋಂಥ ಎಜುಕೇಶನ್ ಗೊತ್ತಿಲ್ಲ ಅವ್ರಿಗೆ. ಈಗ ಒಬ್ಬ ಮೆಜಿಷಿಯನ್ ಇರ್ತಾನೆ, ಸೊ ಆ ಮೆಜಿಷಿಯನ್ಗೆ ಚೆನ್ನಾಗಿ ಮ್ಯಾಜಿಕ್ ಮಾಡಕ್ ಬರುತ್ತೆ, ನಮ್ಗೆ ಗೊತ್ತಿಲ್ಲದ ಮ್ಯಾಜಿಕ್ ಮಾಡ್ತಿರ್ತಾನೆ. ನಾವು ಹಿಂದಿಂದ ಅಂತಿರ್ತೇವೆ, ಅವ್ನು ಬಿಡಪ್ಪ, ಅವೇನೋ ಮೋಸ ಮಾಡ್ತಾನೆ, ಅದರ ಕಣ್ಕಟ್ ಅಂತಾರೆ, ಅವೆಲ್ಲ ಮೊದಲು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ, ಸೊ ಅದಕ್ಕೆ ಹಂಗೆಲ್ಲ ಮಾಡ್ತಾರೆ ಅಂತೇವಿ. ಬಟ್ ರಿಯಲ್ ಫ್ಯಾಕ್ಟ್ ಅದನ್ನ ನಾವ್ ಏನೇ ಮಾಡಿರ್ಲಿ, ಅವ್ನು ಮೋಸ ಮಾಡಿರ್ಲಿ, ಏನೇ ಮಾಡಿರ್ಲಿ, ಬಟ್ ಪ್ರಾಕ್ಟೀಸ್ ಮಾಡಿರ್ತಾನೆ. ಅವನು ಅದನ್ನ ಹೆಂಗ್ ಮಾಡ್ಬೇಕು ನಾ ಮ್ಯಾಜಿಕ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾನೆ ಹಗಲು ರಾತ್ರಿ. ಸೊ ಲೈಫ್ ಕೂಡ ಹಾಗೆ. ಲೈಫ್ ಅನ್ನೋದು ಒಂದು ದೊಡ್ಡ ಯುದ್ಧ. ಇಲ್ಲಿ ನಾವೆಲ್ಲವನ್ನ ಫೇಸ್ ಮಾಡ್ಬೇಕಾದ್ರೆ ಎಮೋಷನ್ಸ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರಲ್ಲಿ ಮಾಸ್ಟ್ರಿ ಆಗ್ಬೇಕು, ಡಿಗ್ರಿ ಆಗ್ಬೇಕು ನಮ್ಗೆ. ಡಿಗ್ರಿಗಿಂತ ಹೆಚ್ಚು ಮಾಸ್ಟ್ರಿ ಆಗ್ಬೇಕು ನಮ್ಗೆ ಅದ್ರೊಳಗಡೆ. ಒಂದು ಸಲ ಒಂದು ವರ್ಡ್ ಬರುತ್ತೆ ಮಾಸ್ಟರ್ಸ್. ಸೊ ಏನಪ್ಪಾ ಅಂದ್ರೆ, ಟ್ರೈನ್ ಹಾರ್ಡ್, ಫೈಟ್ ಈಸಿ ಅಂದ್ರೆ, ಸೊ ಇದನ್ನೆಲ್ಲ ಏನಪ್ಪಾ ಅಂದ್ರೆ ಆರ್ಮಿಗಳಲ್ಲಿ ಹೇಳ್ತಾರೆ. ನೀವು ಯಾವಾಗ ಹಾರ್ಡ್ ಆಗಿ ನೀವು ಟ್ರೈನಿಂಗ್ ತಗೋತಿರೋ, ನೀವು ಫೈಟ್ ಈಸಿಯಾಗಿ ಮಾಡ್ತೀರಾ ಯುದ್ಧಕ್ಕೆ ಹೋದಾಗ. ಯಾಕಂದ್ರೆ ನೀವು ಮೊದಲೇ ಪ್ರಾಕ್ಟೀಸ್ ಮಾಡಿರ್ತೀರ ಹೆಂಗ್ ಯುದ್ಧ ಮಾಡ್ಬೇಕು ಅನ್ನೋದನ್ನ. ಲೈಫ್ ಕೂಡ ಒಂದು ಯುದ್ಧ. ಇಲ್ಲಿ ಸಂಸಾರಕ್ಕೆ ಬಂದ್ಮೇಲೆ ಯುದ್ಧ ಸ್ಟಾರ್ಟ್ ಆಗತ್ತೆ. ಆಕ್ಚುಲಿ 25 ವಯಸ್ಸಿಗಿಂತ ಮುಂಚೆ ನಾವೆಲ್ಲರೂ ತುಂಬಾ ಖುಷಿಯಾಗಿರ್ತೇವೆ. ಇದ್ರೋ ಇಲ್ವೋ? ಎಲ್ಲರೂ ಖುಷಿಯಾಗಿದ್ರೋ ಇಲ್ವೋ? ಅವಾಗೆಲ್ಲ ಕಾಲೇಜ್ ಲೈಫು ಚಿಕ್ಕವೆಲ್ಲ ಹೆಂಗಿದ್ವಪ್ಪ, ಬರೀ ಕಾಲೇಜ್ ಹೋಗೋದು ಬರೋದು, ಫುಲ್ ಎಂಜಾಯ್ಮೆಂಟು. ಚಿಕ್ಕ ಮಕ್ಕಳಿದ್ದಾಗಂತೂ ನಮ್ಗೆ ಏನು ಪ್ರಶ್ನೆನೇ ಇರಲಿಲ್ಲ. ಸುಮ್ಮನೆ ಅಪ್ಪ ಅಮ್ಮ ಏನ್ ಕೇಳ್ತೀವೆಲ್ಲ ಕೊಡ್ತಾ ಇದ್ರು, ಎಂಜಾಯ್ಮೆಂಟ್ ಮಾಡ್ತಾ ಬರ್ತಿದ್ವಿ. ಬಟ್ 25 ವಯಸ್ಸು ಆದ್ಮೇಲೆ ಏನಾಯ್ತು ನಮ್ಗೆ? 25ನೇ ವಯಸ್ಸಿಗೆ ಸಾಯ್ತಾ ಇದೀವಿ ಎಲ್ಲರೂ ನಾವು. ರಿಯಲ್ ಆಗಿ ಸಾಯ್ತಾ ಇದೀವಿ ಮತ್ತೆ 25 ವಯಸ್ಸಿಗೆ. ಆಮೇಲೆ ನಾವು ಬದುಕಿರೋದು ಬರೀ ನಮ್ ದೇಹ ಅಷ್ಟೇ ಬದುಕಿರತ್ತೆ. ಉಸಿರಾಡ್ತಾ ಇರ್ತೀವಿ, ಬಟ್ ಏನೂ ಪ್ರಯೋಜನ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಗೆ ಉದ್ಯೋಗದಲ್ಲಿ ಹೋಗ್ತೀವಿ, ಸಮಸ್ಯೆ ಸ್ಟಾರ್ಟ್ ಆಗತ್ತೆ. ಸಂಸಾರ ಮಾಡಕ್ ಹೋಗ್ತೀವಿ, ಸಮಸ್ಯೆ ಸ್ಟಾರ್ಟ್ ಆಗತ್ತೆ. ಬದುಕಿನಲ್ಲಿ ಎಲ್ಲದಕ್ಕೂ ಪ್ರಶ್ನೆ, ಯಾಕೆ 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 ಆಗ್ತಾ ಇದೆ? ಈಗಂತೂ ಕಲಿಯುಗ ನೋಡ್ತೀರಾ ನೀವು, ಈ ಪ್ರೆಸೆಂಟೇಷನ್ ಹೆಂಗಾಗಿದೆ ಅಂತ. ಸೊ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನೀವು ಟ್ರೈನ್ ಹಾರ್ಡ್ ಆಗಿಲ್ಲ, ನಿಮ್ಮ ಲೈಫ್ ಎಜುಕೇಶನ್ ನೀವು ಸರಿಯಾಗಿ ತಗೊಂಡಿಲ್ಲ. ಧ್ಯಾನ ಮಾಡ್ತಿದ್ದೀರಾ, ಓಕೆ, ಡೈಲಿ ಧ್ಯಾನ ಮಾಡ್ತಾ ಇದ್ದೀರಾ, ಸತ್ಸಂಗ ಕೇಳ್ತಾ ಇದ್ದೀರಾ, ಬಟ್ ಎಷ್ಟು ಅಪ್ಲೈ ಮಾಡ್ತಾ ಇದ್ದೀರಾ, ಎಷ್ಟು ಅದನ್ನ ಅಳವಡಿಸ್ಕೋತಾ ಇದ್ದೀರಾ, ಅಲ್ಲಿರೋದು ಪ್ರಶ್ನೆ. ಸೊ ಲೈಫ್ ಎಜುಕೇಶನ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮನ್ನ ಅದರೊಳಗೆ ಟ್ರೈನಿಂಗ್ ಮಾಡ್ತಾ ಬರುತ್ತೆ. ಸೊ ಹೆಂಗೆ ನೀವು ಅದರೊಳಗಡೆ ಹೊರಗೆ ಬರ್ಬೋದು, ಯಾವ ರೀತಿ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ಆ ಒಂದು ಸಂಸಾರನಾಗ್ಲಿ, ಹಣಕಾಸಿನಲ್ಲಾಗ್ಲಿ, ಸೊ
ಆರೋಗ್ಯನ ಹೆಂಗ್ ಸುಧಾರಣೆ ಮಾಡ್ಕೋಬಹುದು ಧ್ಯಾನ ಮಾಡ್ಕೋತಾ. ಸೊ ಆಧ್ಯಾತ್ಮದಲ್ಲಿ ಹೆಂಗ್ ಇಂಪ್ರೂವ್ ಆಗ್ಬೋದು, ಇದೆಲ್ಲವನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅದು ನಮ್ಗೆ ಹೇಳ್ಕೊಡ್ತಾ ಬರುತ್ತೆ. ಸೊ ಅಂದ್ರೆ ನೀವು ಜೀವನ ಅನ್ನುವಂತಹ ಯುದ್ಧ ಭೂಮಿಗೆ ಬರ್ಬೇಕಾದ್ರೆ ಚೆನ್ನಾಗಿ ನೀವು ಟ್ರೈನ್ ತಗೋಬೇಕು. ಆಗ ನಿಮ್ಗೆ ಏನಾಗುತ್ತೆ, ಫೈಟ್ ಮಾಡೋದು ಈಸಿ ಆಗುತ್ತೆ. ಸೊ ಈ ಲೈಫ್ ಎಜುಕೇಶನ್ ಮಾಡೋದು ಕೂಡ ಅದನ್ನೇ, ನಿಮ್ಮನ್ನ ಚೆನ್ನಾಗಿ ಟ್ರೈನಿಂಗ್ ಕೊಡುತ್ತೆ. ವಿತ್ ಮೆಡಿಟೇಷನ್ ಜೊತೆ ಯೋಗಾಸನಗಳ ಜೊತೆ ಎಲ್ಲಾ ಮಾಡಿಸಿ ನಿಮ್ಗೆ ಟ್ರೈನಿಂಗ್ ಕೊಡುತ್ತೆ. ಸೊ ಹೆಂಗೆ ನೀವು ಹೊರಗೆ ಬರಬೇಕು ಅಂತ ಅನ್ನೋದನ್ನ. ಸೊ ಲೈಫಲ್ಲಿ ಯಾವಾಗಲೂ ನೋಡ್ಕೋತಾ ಇರ್ತೀವಿ, 10 ವರ್ಷ ಆಗ್ಲಿ ಬಿಡು ಆಮೇಲೆ ಮನೆ ಕಟ್ಟೋಣ, 10 ವರ್ಷ ಆಗ್ಲಿ ಬಿಡು ಆಮೇಲೆ ಏನಪ್ಪಾ ಅಂದ್ರೆ ಮುಂದಿನ ಯೋಚನೆ ಮಾಡೋಣ, ಮಕ್ಕಳ ಬಗ್ಗೆ ಆಗ್ಲಿ ಮುಂದೆ ಯೋಚನೆ ಮಾಡೋಣ. ಸೊ 10 ವರ್ಷ ಆಗ್ಲಿ ಬಿಡು, ಸೊ ಆಮೇಲೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡೋಣ, ಆರೋಗ್ಯದ ಬಗ್ಗೆ ಯೋಚನೆ ಮಾಡೋಣ. ಸೊ 10 ವರ್ಷ ಆದ್ಮೇಲೆನೆ ನೀವು ಯೋಚನೆ ಮಾಡ್ತೀನಿ ಅನ್ನೋದಾದ್ರೆ ಈಗೇನು ಈ ರಿಯಲ್ ಏನಾಗ್ತಾ ಇದೆ ನಮ್ಮ ಲೈಫ್ ಒಳಗಡೆ, ಅಲ್ಲಿ ಮಟ ನೀವು ಟೈಮ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ. 10 ವರ್ಷ ಮಾಡೋದನ್ನ ಈಗಲೇ ನೀವು ಮಾಡ್ಕೋಬಹುದು. ಯಾವಾಗ ಸಾಧ್ಯ ಆಗತ್ತಂದ್ರೆ ವಿತ್ ಲೈಫ್ ಎಜುಕೇಶನ್ ಥ್ರೂ ಆಗ ಸಾಧ್ಯ ಇದೆ. ಅದು ಏನನ್ನೇ ನೀವು ಚೇಂಜಸ್ ಮಾಡ್ಕೋಬಹುದು. ಸರಿಯಾದ ನಾಲೆಜ್, ಸರಿಯಾದ ನಿಮ್ಗೆ ಎಜುಕೇಶನ್ ಸಿಕ್ಕರೆ ಹೆಂಗೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಲೈಫ್ನ. ಸೊ ಇದು ಏನ್ ಮಾಡಿದೆ ಲೈಫ್ ಎಜುಕೇಶನ್ ಮಾಡುವಂಥದ್ದು. ಒಂದು ಮುಖ್ಯ ಫ್ಯಾಕ್ಟ್ ಹೇಳ್ತೇನೆ ನಾನು, ಏನಪ್ಪಾ ಅಂದ್ರೆ ಸೊ ಈಗ ನಾವು ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ತಾ ಇದೀವಿ, ಕರೆಕ್ಟಾ? ಸೊ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿದಾರೋ, ಕಾಲೇಜ್ ಹೋಗ್ತಿದಾರೋ, ಏನೇ ಆಗಿರ್ಬೋದು. ಸೊ ಏನಾಗ್ತಾ ಇದೆ ರಿಯಲ್ ಫ್ಯಾಕ್ಟ್ ಅಂದ್ರೆ ನಾವು ಮಕ್ಕಳನ್ನ ಎದಕ್ಕೆ ಕಳಿಸ್ತಾ ಇದೀವಿ ಎಜುಕೇಶನ್ಗೆ? ರಿಯಲ್ ಫ್ಯಾಕ್ಟ್ ಆಗ್ತಾ ಇರೋದು ಮಾರ್ಕ್ಸ್. ಫಸ್ಟ್ ಮಾರ್ಕ್ಸ್ ಸಿಗಬೇಕು ಹೆಚ್ಚಾಗಿ, ಹೌದಾ? ಆಮೇಲೆ ಅವ್ರ ಲೈಫ್ ಸೆಟಲ್ ಆಗುತ್ತೆ, ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಒಂದು ಉದ್ಯೋಗ ಸಿಗುತ್ತೆ, ಲೈಫ್ ಸೆಟಲ್ ಆಗುತ್ತೆ, ಅದಕ್ಕೆ ನಾವು ಕಳಿಸ್ತಾ ಇದೀವಿ ಅಂತ. ಬಟ್ ರಿಯಲ್ ಆಗಿ ಹೇಳಿ ನಿಜವಾಗ್ಲೂ ಎದಕ್ಕೆ ಕಳಿಸ್ಬೇಕು ನಾವು ಅವ್ರಿಗೆ ಸ್ಕೂಲಿಗೆ? ಯಾಕೆ ಕಳಿಸ್ಬೇಕಪ್ಪ ಅಂದ್ರೆ ಯಾವ ಶಾಲೆಗೆ ಆ ಶಾಲೆಯಿಂದ ಅವ್ರಿಗೆ ಪ್ರೀತಿಸೋದು ಹೇಗಂತ ಗೊತ್ತಾಗ್ಬೇಕು, ಪ್ರೀತಿ ಅಂದ್ರೆ ಏನಂತ ಗೊತ್ತಾಗ್ಬೇಕು, ತಾಳ್ಮೆ ಅಂದ್ರೆ ಏನಂತ ಗೊತ್ತಾಗ್ಬೇಕು, ಭಗವಂತನಿಗೆ ಹೇಗೆ ಕನೆಕ್ಟ್ ಆಗ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಯಾವ ಶಾಲೆ ಅದನ್ನ ಕಲಿಸ್ಕೊಡ್ತಾ ಇದೆ, ಯಾವ ಒಂದು ಕಾಲೇಜ್ ಅದನ್ನ ಕಲಿಸ್ಕೊಡ್ತಾ ಇದೆ? ನೀವ್ ಬೇಕಾದ್ರೆ ಚೆಕ್ ಮಾಡಿ, ಯಾವ ಕಾಲೇಜಲ್ಲೂ ಹೇಳ್ಕೊಡ್ತಾ ಇಲ್ಲ ನೀ ಭಗವಂತನ ಹೆಂಗ್ ಕನೆಕ್ಟ್ ಆಗ್ಬೇಕು, ನೀ ಧ್ಯಾನ ಹೆಂಗ್ ಮಾಡ್ಬೇಕು, ನಿನ್ ಸಂಸಾರ ಮುಂದೆ ಮದುವೆ ಆದ್ಮೇಲೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ನಿನ್ ತಂದೆ ತಾಯಿ ಜೊತೆ ನೀ ಹೆಂಗಿರ್ಬೇಕು, ನಿನ್ ಎಮೋಷನ್ಸ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ನಿಂಗೆ ಸಿಟ್ಟು ಬರುತ್ತಪ್ಪ ಕಂಟ್ರೋಲ್ ಹೆಂಗ್ ಮಾಡ್ಬೇಕಪ್ಪ ನೀನು, ಯಾವ ಎಜುಕೇಶನ್ ಹೇಳ್ಕೊಡ್ತಾ ಇದೆ? ರಿಯಲ್ ಫ್ಯಾಕ್ಟ್ ಅದು ಎಜುಕೇಶನ್ ಸಿಸ್ಟಮ್ ಅಲ್ಲೂ ಇಲ್ಲ, ನಮ್ಮ ತಲೆಯಲ್ಲೂ ಇಲ್ಲ. ಅಂತ ಶಾಲೆಗೆ ಹಚ್ಚಬೇಕು ಅನ್ನೋದು ನಮ್ಮ ತಲೆಯಲ್ಲೂ ಇಲ್ಲ, ನಮ್ಮ ಮಕ್ಕಳಿಗೂ ಪಾಪ ಅವ್ರಿಗೂ ಬಂದಿಲ್ಲ. ಹಿಂಗಾಗಿ ಏನಾಗಿದೆ ಗೊತ್ತಾ, ನಾವು ಅದನ್ನೇ ಕಲಿತಿದೀವಿ, ನಮ್ಮ ಮುಂದೆ ಮಕ್ಕಳು ಅದನ್ನೇ ಕಲಿತಾರೆ, ಮತ್ತು ಅವ್ರು ಹುಟ್ಟೋ ಮಕ್ಕಳು ಅದನ್ನೇ ಕಲಿತಾರೆ. ಸೊ ಅಂದ್ರೆ ಏನಾಗಬೇಕಾಗಿದೆ, ಎಲ್ಲದಕ್ಕೂ ಎಜುಕೇಶನ್ ಇದೆ ಅಂದಮೇಲೆ ಲೈಫಿಗೆ ಯಾಕೆ ಎಜುಕೇಶನ್ ಇಲ್ಲ, ಜೀವನ ನಡೆಸೋಕೆ ಯಾಕೆ ಎಜುಕೇಶನ್ ಇಲ್ಲ? ಈ ಪ್ರಶ್ನೆನ ನಾನು ಪ್ರೈಮರಿ ಒಳಗೆ ಕೇಳ್ಕೊಂಡಿದ್ದೀನಿ. ನಾನು ಯಾಕೆ ಲೈಫ್ ಎಜುಕೇಶನ್ ಇಲ್ಲ, ಯಾಕೆ ಅವಾಗ ನಾ ಕಷ್ಟ ಅನುಭವಿಸಿದೆ. ಪ್ರೈಮರಿ ಇದ್ದಾಗನೆ ನಂಗೆ ಏನು ಬ್ಯಾಲೆನ್ಸ್ ಮಾಡಕ್ ಆಗ್ತಿರಲಿಲ್ಲ, ಬರೇ ಅಳ್ತಾ ಇದ್ದೆ. ಬಟ್ ಅದು ನನಗೆ ಧ್ಯಾನಕ್ಕೆ ಬಂದ್ಮೇಲೆ ನಂಗೆ ಸಿಕ್ತದ, ಈಗ ಧ್ಯಾನ ನಂಗೆ ಕೊಟ್ಬಿಡ್ತು, ತಗೋ ಲೈಫ್ ಎಜುಕೇಶನ್ ಕಲಿ. ನಾ ಈಗ ನಿಜ ಹೇಳ್ತೀನಿ ಮಾಸ್ಟರ್ಸ್, ನಾ ಕಲಿತಾ ಇದ್ದೀನಿ ಲೈಫ್ ಎಜುಕೇಶನ್, ತುಂಬಾನೇ ಖುಷಿ ಆಗಿದ್ದೀನಿ. ಸೊ ಏನಪ್ಪಾ ಅಂದ್ರೆ ನಾವ್ ಎಷ್ಟೆಲ್ಲಾ ಖರ್ಚು ಮಾಡ್ತಾ ಇದೀವಿ ಒಂದು ಸ್ಕೂಲಿಗೆ, ಏನಿಲ್ಲ ಅಂದ್ರೆ 4 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಆಗ್ತಾ ಇದೆ ಒಂದು ಚಿಕ್ಕ ಮಕ್ಕಳ ಸ್ಕೂಲಿಗೆ, ಒಂದು ಪ್ರೈಮರಿ ಕಟ್ಟಬೇಕಾದ್ರು ಅಷ್ಟೆಲ್ಲಾ ಹಣ ಖರ್ಚು ಮಾಡಿ ಮಾಡ್ತಾ ಇದೀವಿ. ಬಟ್ ಲೈಫ್ ಎಜುಕೇಶನೇ ಸಿಗ್ತಾ ಇಲ್ಲ ಅವ್ರಿಗೆ, ಲೈಫ್ ಬ್ಯಾಲೆನ್ಸ್ ಮಾಡೋದೇ ಗೊತ್ತಿಲ್ಲ. ನಮ್ದು ಅದೇ ಪರಿಸ್ಥಿತಿ ಆಗಿದೆ. ನಮಗ್ ಲೈಫ್ ಎಜುಕೇಶನ್ ಮೊದ್ಲೇ ಸಿಕ್ಕಿದ್ರೆ, ಧ್ಯಾನ ಮಾಡೋದು ನಮ್ನ ಮೊದ್ಲೇ ಗೊತ್ತಾಗಿದ್ರೆ, ಈಗ ಎಷ್ಟು ನಾವು ಚೆನ್ನಾಗಿರ್ತಿದ್ವಿ, ನಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತಾ ಇದ್ವಿ. ಇಷ್ಟು ವರ್ಷ ನಾವು ಸಫರೇ ಆಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ಈಗ ನಾವು ಧ್ಯಾನ ಮಾಡ್ತಾ ಇದೀವಿ, ನಮ್ಮ ಮಕ್ಕಳಿಗೆ ನಮ್ಗೆ ಗೊತ್ತಾಗಿದೆ, ಈಗ ಓಕೆ ಲೈಫ್ ಎಜುಕೇಶನ್ ಇದೆ, ಧ್ಯಾನ ಇದೆ. ಬಟ್ ಅವ್ರು ಈಗ ಸಫರ್ ಆಗೋ ಅವಶ್ಯಕತೆ ಇಲ್ಲ, ಹೌದಾ? ಸೊ ಹಾಗಾಗಿ ನಾವು ಹಣನ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇದ್ದೀವಿ, ಬಟ್ ಇಂಥ ಲೈಫ್ ಎಜುಕೇಶನ್ ಖರ್ಚು ಮಾಡ್ತಾ ಇಲ್ಲ. ಸೊ ತಿಳ್ಕೊಳ್ಳಿ ಮಾಸ್ಟರ್ಸ್, ನಾವು ಮೊದಲು ಬದುಕನ್ನು ಹೆಂಗ್ ನಡೆಸ್ಬೇಕು ಅನ್ನೋದು, ಎಮೋಷನ್ಸ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ವಿತ್ ಧ್ಯಾನದ ಜೊತೆಗೆ ನಮ್ಗೆ ಗೊತ್ತಿದ್ರೆ, ನೀವು ಬೇರೆ ಏನ್ ಕಲೀರಿ, ಏನ್ ಬೇಕಾದ್ ಕಲೀರಿ, ಅದಕ್ಕೊಂದು ಅರ್ಥ ಇರುತ್ತೆ. ನಮ್ ಮೊದಲು ಬದುಕು ನಡೆಸೋದೇ ಗೊತ್ತಿಲ್ಲ ಅಂದ್ಮೇಲೆ ಅವಾಗ ನಾವು ಹೆಂಗ್ ಬೇರೆ ಏನ್ ಕಲಿತ್ರೆ ಏನು ಉಪಯೋಗ? ಹೌದು, ನಾವು ಸಂಗೀತ ಕ್ಲಾಸಿಗೆ ಹಚ್ತಿರ್ತೇವಿ, ಮೇಕಪ್ ಕ್ಲಾಸಿಗೆ ಹಚ್ತಿರ್ತೇವಿ, ಸೊ ಯಾವ್ಯಾವ್ದೋ ಕ್ಲಾಸಿಗೆ ನಾವು ಕೋಚಿಂಗ್ ಹೋಗ್ತಿರ್ತೇವಿ. ಬಟ್ ಯಾಕೆ ಲೈಫ್ ಎಜುಕೇಶನ್ ಯಾಕೆ ಹೋಗಲ್ಲ ನಾವು ಕೋಚಿಂಗಿಗೆ? ಎಲ್ಲೆಲ್ಲೋ ಹಣ ಇನ್ವೆಸ್ಟ್ ಮಾಡ್ತೇವಿ, ನಾವು ಸತ್ತ ಮೇಲೆ ನಮ್ಮ ಜೊತೆ ಬರೋದು ನಾವು ಮಾಡಿರೋ ಯಾವ್ದಾವ್ದು ಇನ್ವೆಸ್ಟ್ಮೆಂಟ್ ಅಲ್ಲ, ನಾವು ಎದಕ್ಕೆ ಹಾಕಿದೀವಲ್ಲ ವಸ್ತುಗಳಿಗೆ, ಇದಕ್ಕೆ ಯಾವ್ದು ಬರಲ್ಲ. ಒಂದು ನಾಲೆಜ್ ಬರುತ್ತೆ, ನೀವೇನ್ ತಗೊಂಡಿರ್ತೀರೋ ಲೈಫ್ ಥ್ರೂ ಎಜುಕೇಶನ್ ಏನ್ ತಗೊಂಡಿರ್ತೀರೋ ಆ ನಾಲೆಜ್ ನಿಮ್ಮನ್ನ ಮುಕ್ತಿ ಮಠ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಅದಕ್ಕೆ ನಾವು ಒಂದು ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಲಾಸ್ಟ್, ಅದಾದ್ಮೇಲೆ ಧ್ಯಾನ ಮಾಡಿಸೋಣ. ಏನಪ್ಪಾ ಅಂದ್ರೆ ಎಲ್ಲರೂ ಚಾಟ್ ನಲ್ಲಿ ಆನ್ಸರ್ ಮಾಡ್ಬೇಕು ನಂಗೆ. ಏನಪ್ಪಾ ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಸಿಕ್ಕರೆ ಖುಷಿಯಾಗಿರ್ತೀರಾ? ನಿಮ್ಮ ಲೈಫಲ್ಲಿ ಏನು ಸಿಕ್ಕರೆ ನೀವು ಖುಷಿಯಾಗಿರ್ತೀರಾ? ನಿಮ್ಗೆ ಏನೇನು ಅನ್ಸುತ್ತೆ ಅಂತ ಬರೀ ಚಾಟ್ ಮಾಡಿ.
ಭಗವಂತ. ಓಕೆ, ಎಸ್. ಮುಕ್ತವಾಗಿ ಮಾತಾಡಿ ಮಾಸ್ಟರ್ಸ್, ಆರಾಮಾಗಿ ಮಾತಾಡಿ. ನೆಮ್ಮದಿ, ನೈಸ್. ನೀಡಿಂಗ್, ಓಕೆ, ಎಸ್. ಆತ್ಮತೃಪ್ತಿ, ಎಸ್. ಮನಸ್ಸು ಶೂನ್ಯ ಆದಾಗ, ಎಸ್. ಆತ್ಮಜ್ಞಾನ, ಎಸ್. ನೆಮ್ಮದಿ, ಮನಃಶಾಂತಿ. ಓಕೆ, 63 ಜನ ಇದ್ದೀರಾ. ಎಲ್ಲರೂ ಹೇಳಿ, ಏನ್ ಅನ್ಸುತ್ತೆ ಅದನ್ನ ಹೇಳಿ. ಓಕೆ, ಸೊ ಯಾವುದು ಇದನ್ನ ಹೇಳಿದ್ರೆ ಹೆಂಗೆ, ನಾವು ಯೋಚನೆ ಮಾಡಂಗಿಲ್ಲಲ್ಲ ಧ್ಯಾನಿಗರು. ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ರೈಟ್. ಇವತ್ತು ನೀವು ಖುಷಿಯಾಗಿದ್ದಾರೆ, ನೈಸ್. ಈ ಕ್ಷಣದಲ್ಲಿ ಖುಷಿಯಾಗಿದ್ದಾರೆ ಅವರು, ನೈಸ್. ಓಕೆ, ಆರಾಮಾಗಿ ಚಾಟ್ ಮಾಡಿ, ಅಗ್ದಿ ಫ್ರೀ ಆಗಿರ್ಬೇಕು ನೀವು. ಆ ರೀತಿ ನಂಗೆ ವಾಪಸ್ ನೀವು ನನ್ನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೇಗ ನಿಮ್ಗೆ ಅರ್ಥ ಆಗುತ್ತೆ ನಾ ಏನ್ ಹೇಳ್ತಾ ಇದ್ದೀನಿ. ನೈಸ್. ಓಕೆ, ಈಗ ಎಲ್ಲರೂ ಆನ್ಸರ್ ಮಾಡಿದ್ರಿ. ಏನ್ ಸಿಕ್ಕರೆ ಖುಷಿಯಾಗಿರುತ್ತೆ. ಎಲ್ಲರೂ ಭಗವಂತ ಅಂದ್ರಿ, ನೆಮ್ಮದಿ ಅಂದ್ರಿ, ಆತ್ಮತೃಪ್ತಿ, ಎಲ್ಲಾ ರೀತಿ ಆನ್ಸರ್ ಮಾಡಿದೀರಾ. ಬಟ್ ಅದ ನಾನು ವಾಪಸ್ ಒಂದು ಕ್ವಶನ್ ಕೇಳ್ತೀನಿ. ಈಗ ನೀವೇನೇನ್ ಹೇಳಿದ್ರು, ಇದು ಸಿಕ್ಕ ಮೇಲೆ ನೀವು ಖುಷಿಯಾಗಿದ್ದೀರಾ ಅಂತ ಅರ್ಥ. ಅದು ಸಿಗೋಕ್ಕಿಂತ ಮುಂಚೆ ನೀವು ಖುಷಿಯಾಗಿರ್ಲಿಲ್ವಾ? ಪ್ರಶ್ನೆ ಮಾಡ್ಕೊಳ್ಳಿ. ಈಗ ನೀವೇನೇನ್ ಹೇಳಿದ್ರಲ್ಲ, ಅದು ಸಿಕ್ಕ ಮೇಲೆ ನೀವು ಖುಷಿಯಾಗಿದ್ದೀರಾ. ಈಗ ನಾ ಅಂತೇನಪ್ಪ, ನೀವು ಎಲ್ಲಿ ಮಟ ಖುಷಿನೇ ಇರ್ಲಿಲ್ಲ ನಿಮ್ಮ ಲೈಫಲ್ಲಿ ನೀವು. ಓ ಎಸ್, ಪ್ರತಿಕ್ಷಣ ನಗು. ಎಸ್ ಅಲ್ವಾ? ಯೋಚನೆ ಮಾಡಿ. ಅಂದ್ರೆ ನಾವು ಏನೋ ಒಂದು ಇಟ್ಕೊಂಡಾಗ ಅದು ಸಿಕ್ಕಾಗ ಮಾತ್ರ ನಾವು ಖುಷಿಯಾಗಿರ್ತೇವೆ. ಅದಿಲ್ಲದೆ ಇದ್ದಾಗ ಮತ್ತೇನಾಕೇವಿ, ಡಲ್ ಆಗ್ಬಿಡ್ತೇವಿ. ಅದು ನಮ್ಮ ಲೈಫಲ್ಲಿ ಇಲ್ಲ, ಮುಗಿದೋತಪ್ಪ, ನೆಮ್ಮದಿ ಇಲ್ಲ, ಭಗವಂತ ಇಲ್ಲ. ಒಂದ್ ತಿಳ್ಕೊಳ್ಳಿ, ನಾವ್ ಏನನ್ನೇ ಕೇಳಿದ್ರು ಅದು ಖುಷಿ ಬಾಳ ದಿನ ಇರಲ್ಲ. ಉದಾಹರಣೆಗೆ ನಾ ಹೇಳ್ತೇನೆ. ಈಗ ನೀವೇನೋ ಒಂದು ಕಾರ್ ಕೇಳ್ತಾರ ಅಂತ ತಿಳ್ಕೊಳ್ಳಿ. ಜಸ್ಟ್ ಒಂದು ಕಾರ್ ಸಿಕ್ಕರೆ ಖುಷಿಯಾಗಿರ್ತೀನಿ ಅಂತ ಅನ್ಕೊಳ್ಳಿ. ಕಾರ್ ತಗೊಂಡಾಗ ಮಾತ್ರ ಖುಷಿಯಾಗಿರ್ತೀರಾ? ಎಷ್ಟು ದಿನ ಇರುತ್ತೆ ಖುಷಿ ನಿಮ್ಗದು? ಎಷ್ಟು ದಿನ ಕ್ಯಾರಿ ಆಗುತ್ತೆ ಖುಷಿ? ಮತ್ತೆ ಒಂದಲ್ಲ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರ್ತೀರಾ ನೀವು. ಓಕೆ, ಮುಗಿದು ಹೋಯ್ತು, ಅದ್ರ ಟೈಮಿಂಗ್ ಇರೋ ಮಟ್ಟ ಅಷ್ಟೇ ಇರುತ್ತೆ ಅದು. ಬಟ್ ನಿಜವಾಗ್ಲೂ ಖುಷಿಯಾಗಿರೋದಂದ್ರೆ ಏನ್ ಗೊತ್ತಾ? ಯಾವಾಗ ನಾವು ಖುಷಿಯಾಗಿರ್ತೀವಂದ್ರೆ, ಏನ್ ಸಿಕ್ಕರೂ ಏನು ಸಿಗದಿದ್ದರೂ ನಾ ಖುಷಿಯಾಗಿರ್ತೀನಿ. ಇದು ಧ್ಯಾನ, ಆಧ್ಯಾತ್ಮ, ಸ್ಪಿರಿಚುವಾಲಿಟಿ. ಬುದ್ಧ ಮಾಡಿದ್ದು ಅದನ್ನೇ. ಏನ್ ಸಿಕ್ಕರೂ ಏನ್ ಸಿಗದಿದ್ದರೂ ನಾ ಖುಷಿಯಾಗಿರ್ತೇನೆ. ಹಿಂಗಣ್ಣಿ ಮಾಸ್ಟರ್ಸ್, ನೀವು ಯಾವಾಗ್ಲೂ ಖುಷಿಯಾಗಿರ್ತೀರಾ. ಸಾಯೋ ಕಡೆ ಸ್ಟೇಜಲ್ಲೂ ಕೂಡ ನಿಮ್ಮ ಮುಕ್ತಿಗೆ ಯಾರೂ ಅಡೆತಡೆ ಮಾಡಲ್ಲ. ಯಾಕೆ ಅವಾಗ್ಲೂ ನಿಮ್ಗೆ ಯಾರ ಬಗ್ಗೆ ಜಜ್ಮೆಂಟ್ ಇರಲ್ಲ. ಯಾಕೆ ನಿಮ್ಗೆ ಏನು ಬಯಸೋದೇ ಇಲ್ಲ. ನೀವು ಕೇಳ್ತೀರಾ ಭಗವಂತನಿಗೆ, ಭಗವಂತ ಇನ್ಮೇಲೆ ನೀವೇನೇ ಹೊರ ಕೇಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಧ್ಯಾನದಲ್ಲಿ ಕೂತ್ ಕೇಳ್ತಿರ್ತೀರಾ, ಭಗವಂತ ನಂಗೆ ಅದನ್ನ ಕೊಡಿ ಇದನ್ನ ಕೊಡು ಅಂತ ಕೇಳಲ್ಲ ನೀವು. ಭಗವಂತ ನೀ ನಂಗೆ ಏನ್ ಕೊಟ್ರು ಕೊಡದೇ ಇದ್ರು ನಾನು ಖುಷಿಯಾಗಿರ್ತೇನೆ. ನೀ ನನ್ನ ಜೊತೆ ಇರೋ ಸಾಕು, ನೀ ನನ್ನ ಒಳಗಿರೋ ಸಾಕು. ಇಷ್ಟೇ ಲೈಫ್ ಅಂದ್ರೆ, ಇಷ್ಟೇ. ಅವಾಗ ನಾ ಯಾವಾಗ್ಲೂ ಖುಷಿಯಾಗಿರ್ತೇನೆ. ಸೊ ಇದು ಏನಪ್ಪಾ ಅಂದ್ರೆ ಲೈಫ್ ಎಜುಕೇಶನ್. ಏನಿದ್ರು ಏನಿಲ್ಲದೆ ಇದ್ರು ಖುಷಿಯಾಗಿರೋದೇ ಜೀವನ ಮಾಸ್ಟರ್ಸ್. ಏನೋ ಒಂದಿದ್ದಾಗ ನಾವು ಖುಷಿಯಾಗಿರ್ತೀವಂದ್ರೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಎಲ್ಲದ್ರ ಮೇಲೂ ಪ್ರಶ್ನೆ ಹುಟ್ಟುತ್ತೆ, ಎಲ್ಲದ್ರ ಮೇಲೂ ಒಂದಲ್ಲ ಒಂದಿನ ಬೇಜಾರಾಗಿ ಆಗತ್ತೆ, ಅಥವಾ ಒಂದಿನ ಕಳ್ಕೊತೀವಿ ಎಲ್ಲಾನು. ಯಾಕೆ ಶಾಶ್ವತ ಅಲ್ಲ ಯಾವುದು ಕೂಡ. ಹಾಗಾಗಿ ಏನಿದ್ರು ಇಲ್ಲದೆ ಇದ್ರು ಖುಷಿಯಾಗಿರೋದನ್ನ ಪ್ರಾಕ್ಟೀಸ್ ಮಾಡೋಣ ವಿತ್ ಲೈಫ್ ಎಜುಕೇಶನ್ ಥ್ರೂ. ಸೊ ಯಾರೆಲ್ಲ ನಾ ಲೈಫ್ ಎಜುಕೇಶನ್ ನೆಕ್ಸ್ಟ್ ಸಂಬಂಧಗಳ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ನಾನು ಈ ಕೋರ್ಸ್ ಅನ್ನ ಬಹಳ ಹೈ ಅಮೌಂಟ್ ಅಲ್ಲಿ ತಗೋತಾ ಇದ್ದೀನಿ. ಬಟ್ ನನಗನಿಸ್ತು ಇಷ್ಟು ಅಮೌಂಟ್ ಎಲ್ಲರಿಗೂ ಕೊಟ್ಟು ಕಲಿಯಕ್ ಆಗಲ್ಲ. ಎಲ್ಲರಿಗೂ ಅಷ್ಟು ನನಗೂ ಆಗ್ಲಿಲ್ಲ. ಆಕ್ಚುಲಿ ನನಗೂ ಅಷ್ಟು ಅಮೌಂಟ್ ಕೊಡಕ್ ಆಗ್ಲಿಲ್ಲ. ಬಟ್ ನಾ ಡಿಸೈಡ್ ಮಾಡಿದೆ, ಯೂನಿವರ್ಸಿಟಿಗೆ ಸರೆಂಡರ್ ಆದೆ. ನಾ ಕಲಿಬೇಕು. ನಂಗೆ ಸಂಸಾರ ಅಂದ್ರೆ ಏನ್ ಗೊತ್ತಾಗ್ಬೇಕು, ಆರೋಗ್ಯ ಅಂದ್ರೆ ಏನ್ ಗೊತ್ತಾಗ್ಬೇಕು, ಪ್ರತಿಯೊಂದು ನಾ ತಿಳ್ಕೊಬೇಕು ಲೈಫ್ ಬಗ್ಗೆ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ. ಸೊ ನಂಗೆ ಯೂನಿವರ್ಸ್ ನಂಗೆ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡೆ. ಯೂನಿವರ್ಸ್ ನಂಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಏನ್ ಮಾಡಿದೆಪ್ಪ ಅಂದ್ರೆ ಅಗ್ದಿ ಕಡಿಮೆ ಅಮೌಂಟ್ ಅಲ್ಲಿ ಅದನ್ನ ಸಿಗೋಗ್ ಮಾಡ್ತಾ ಇದ್ದೀನಿ. ಸೊ ಅದೇ ಎಜುಕೇಶನ್ ಅನ್ನ, ಅವ್ರಿಗೆ ಕೊಟ್ಟಿರೋ ಎಜುಕೇಶನ್ ಅನ್ನ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯಿನ್ ಆಗ್ಬೋದು. ಸೊ ನೆಕ್ಸ್ಟ್ ಅದಕ್ಕೆ ಈಗ 2 ಲೆವೆಲ್ ಮುಗಿಸಿದ್ದೀನಿ. ಸೊ ಅದನ್ನ ನೀವು ಯಾವ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿದ್ರು ನಡೆಯುತ್ತೆ. ಈಗ ನೆಕ್ಸ್ಟ್ ನಾ ಹೇಳ್ತಾ ಇರೋದು ಸಂಬಂಧಗಳ ಲೆವೆಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಫ್ ಎಜುಕೇಶನ್ ಒಳಗಡೆ. ಸೊ ಸಂಬಂಧಗಳಂದ್ರೆ ಏನು, ಸೊ ಅದನ್ನ ಯಾವ ರೀತಿ ನಡೆಸಬೇಕು ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಎಜುಕೇಶನ್. ಸೊ ಯಾರೋ ಇಂಟ್ರೆಸ್ಟ್ ಜಾಯಿನ್ ಆಗ್ಬೋದು. ಓಕೆ, ಟೈಮ್ ಆಗಿದೆ, ಸ್ವಲ್ಪ ಈಗ ಧ್ಯಾನ ಮಾಡೋಣ. ಒಂದು 15 ನಿಮಿಷ ಧ್ಯಾನ ಮಾಡೋಣ. ಓಕೆ, ಸೊ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ಕೈ ಮತ್ತು ಕಾಲನ್ನ ಲಾಕ್ ಮಾಡ್ಕೊಳ್ಳಿ. ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಎಸ್ ಎಸ್. ಫಸ್ಟ್ ರಿಲ್ಯಾಕ್ಸ್ ಆಗಿ, ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಮುಖದಲ್ಲಿ ಭಗವಂತ ಕೊಟ್ಟಿರುವಂತಹ
ನೆಮ್ಮದಿಯ ನಗು ಇರಲಿ. ಓಕೆ, ನಿಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ. ಯಾವುದೇ ಆಲೋಚನೆಗಳು ಬಂದರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ. ಈಗ ನಮ್ಮೊಳಗಡೆ ಸಕಾರಾತ್ಮಕ ಚಿಂತನೆಗಳನ್ನ ವಿಶ್ವಶಕ್ತಿಯ ಮೂಲಕ ಸ್ವೀಕಾರ ಮಾಡೋಣ. ಆರೋಗ್ಯ, ಸಂಬಂಧ, ಸಂಪತ್ತು, ಆಧ್ಯಾತ್ಮ ಇವೆಲ್ಲದರ ಬಗ್ಗೆ ಸಕಾರಾತ್ಮಕ ಆಲೋಚನೆಗಳನ್ನ ಸ್ವೀಕಾರ ಮಾಡೋಣ. ಆರೋಗ್ಯದ ಬಗ್ಗೆ ಇರುವ ಸಕಾರಾತ್ಮಕ ಚಿಂತನೆಗಳನ್ನು ವಿಶ್ವಶಕ್ತಿಯ ಮೂಲಕ ನಾನು ಸ್ವೀಕಾರ ಮಾಡುತ್ತಿದ್ದೇನೆ. ನಾನು ಮತ್ತು ನನ್ನ ಕುಟುಂಬ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಅತ್ಯುತ್ತಮ ಆರೋಗ್ಯವನ್ನು ಹೊಂದಿದ್ದೇವೆ. ನಾನು ಇದನ್ನು ನಂಬುತ್ತೇನೆ. ನಾನು ಮತ್ತು ನನ್ನ ಕುಟುಂಬ ಬ್ರಹ್ಮಾಂಡದ ರಕ್ಷಾ ಕವಚದ ಒಳಗೆ ಸುರಕ್ಷಿತವಾಗಿ ಇದ್ದೇವೆ. ನಾನು ಇದನ್ನು ನಂಬುತ್ತೇನೆ. ಅತ್ಯುತ್ತಮ ಆರೋಗ್ಯವಂತ ಆಹಾರವನ್ನ ನಾನು ನನ್ನ ಕುಟುಂಬ ಇಷ್ಟಪಟ್ಟು ಸೇವಿಸುತ್ತಿದ್ದೇವೆ. ನಾನು ಇದನ್ನು ನಂಬುತ್ತೇನೆ. ನಾನು ಮತ್ತು ನನ್ನ ಕುಟುಂಬ ಆರೋಗ್ಯವಂತ ಅಭ್ಯಾಸಗಳಾದ ಧ್ಯಾನ, ಪ್ರಾಣಾಯಾಮ, ಸಕಾರಾತ್ಮಕ ಚಿಂತನೆಯನ್ನ ನಿರಂತರವಾಗಿ ಮಾಡುತ್ತಿದ್ದೇವೆ. 100 ವರ್ಷಕ್ಕಿಂತ ಹೆಚ್ಚು ಆರೋಗ್ಯವಂತವಾಗಿ ನಾನು ನನ್ನ ಕುಟುಂಬ ಜೀವಿಸುತ್ತಿದ್ದೇವೆ. ಈ ಕ್ಷಣದಿಂದಲೇ ನನ್ನ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ತೆಗೆದುಕೊಳ್ಳುತ್ತೇನೆ. ಇದನ್ನು ನಾನು ನಂಬುತ್ತೇನೆ. ಈ ಕ್ಷಣದಿಂದಲೇ ನಾನು ನನ್ನ ದೇಹವನ್ನ ಗೌರವಿಸುತ್ತೇನೆ. ನಾನು ಇದನ್ನು ನಂಬುತ್ತೇನೆ. ಈಗ ಸಂಪತ್ತಿನ ಬಗ್ಗೆ ಇರುವ ಸಕಾರಾತ್ಮಕ ಚಿಂತನೆಯನ್ನ ಸ್ವೀಕಾರ ಮಾಡೋಣ. ನಾನು ನನ್ನ ಕುಟುಂಬ ಆಗರ್ಭ ಶ್ರೀಮಂತರಾಗಿದ್ದೇವೆ. ನಾನು ಇದನ್ನು ನಂಬುತ್ತೇನೆ. ಈ ಮೂಲಕ ಸಮಾಜದ ಎಲ್ಲ ಬಡತನ ಹಾಗೂ ದಾರಿದ್ರ್ಯವನ್ನ ಸಂಪೂರ್ಣವಾಗಿ ನಿವಾರಣೆ. ನಾನು ಇದನ್ನು ನಂಬುತ್ತೇನೆ. ನಾನು ಮತ್ತು ನನ್ನ ಕುಟುಂಬ ಎಲ್ಲ ಸಕಾರಾತ್ಮಕ ವ್ಯವಹಾರವು ಅಭಿವೃದ್ಧಿ ಹೊಂದಿದೆ. ನಾನು ಇದನ್ನು ನಂಬುತ್ತೇನೆ. ಎಲ್ಲ ಮೂಲದಿಂದ ಹಣ ಸರಳವಾಗಿ, ಸುಲಭವಾಗಿ, ಲಾಭದ ಮೂಲಕ ಬಂದಿದೆ. ನಾನು ಇದನ್ನು ನಂಬುತ್ತೇನೆ. ನಾನು ಮತ್ತು ನನ್ನ ಕುಟುಂಬ ಅತ್ಯುತ್ತಮ ವ್ಯಾವಹಾರಿಕ ಜ್ಞಾನವನ್ನು ಹೊಂದಿದ್ದೇವೆ. ನನ್ನ ವ್ಯವಹಾರ ಮತ್ತು ಉದ್ಯೋಗದ ಸ್ಥಳವು ಸಕಾರಾತ್ಮಕ ವ್ಯಕ್ತಿ ಮತ್ತು ಪರಿಸ್ಥಿತಿಯಿಂದ ಕೂಡಿದೆ. ನಾನು ಇದನ್ನು ನಂಬುತ್ತೇನೆ. ನನ್ನ ಎಲ್ಲ ವ್ಯವಹಾರದಲ್ಲೂ ಸರಿಯಾದ ಲೆಕ್ಕಾಚಾರ ಇಡುತ್ತಿದ್ದೇನೆ. ಹಣವನ್ನು ಈ ಕ್ಷಣದಿಂದಲೇ ಗೌರವದಿಂದ ವಿನಿಯೋಗಿಸುತ್ತಿದ್ದೇನೆ. ಒಳ್ಳೆಯ ಕೆಲಸಗಳಿಗೆ ಬಳಸುತ್ತೇನೆ. ಈ ಕ್ಷಣದಿಂದ
ಹಣದಿಂದ ಹಣವನ್ನು ಮಾಡುತ್ತಿದ್ದೇನೆ. ಇವೆಲ್ಲವನ್ನು ನಾ ಸಂಪೂರ್ಣವಾಗಿ ನಂಬುತ್ತೇನೆ. ಈಗ ಸಂಬಂಧದ ಬಗ್ಗೆ ಇರುವ ಸಕಾರಾತ್ಮಕ ಚಿಂತನೆಯನ್ನ ಸ್ವೀಕಾರ ಮಾಡೋಣ. ನಾನು ನನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ನನ್ನನ್ನು ತುಂಬಾ ಗೌರವಿಸುತ್ತೇನೆ. ನಾನು ಹೇಗೆ ಇದ್ದರೂ ನನ್ನನ್ನು ನಾನು ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ. ನಾನು ನನ್ನನ್ನು ಕ್ಷಮಿಸುತ್ತೇನೆ. ನಾನು ನನ್ನ ಕುಟುಂಬ ಅನ್ಯೋನ್ಯವಾಗಿದ್ದೇವೆ. ನಾನು ಮತ್ತು ನನ್ನ ಕುಟುಂಬ ಎಲ್ಲರನ್ನೂ ಪ್ರೀತಿಸುತ್ತೇವೆ ಮತ್ತು ಗೌರವಿಸುತ್ತೇವೆ. ನಾನು ಮತ್ತು ನನ್ನ ಕುಟುಂಬ ಎಲ್ಲರೂ ಹೇಗಿದ್ದಾರೋ ಅವರನ್ನ ಹಾಗೆ ಒಪ್ಪಿಕೊಳ್ಳುತ್ತೇವೆ. ನಾನು ಎಲ್ಲ ಸಂಬಂಧದಲ್ಲೂ ನಿಷ್ಠೆಯಿಂದ ಇದ್ದೇನೆ. ನನ್ನ ಜೊತೆ ಎಲ್ಲರೂ ನಿಷ್ಠೆಯಿಂದ ಇದ್ದಾರೆ. ನಾನು ಎಲ್ಲರ ಏಳಿಗೆಯನ್ನ ಮನಃಪೂರ್ವಕವಾಗಿ ಬಯಸುತ್ತೇನೆ ಮತ್ತು ಎಲ್ಲರೂ ನನ್ನ ಏಳಿಗೆಯನ್ನ ಬಯಸುತ್ತಾರೆ. ಈ ಕ್ಷಣದಿಂದ ನಾನು ಸಂಬಂಧಗಳಿಗೆ ಪ್ರಾಮುಖ್ಯತೆ ಕೊಡುತ್ತೇನೆ. ಯಾರೆಲ್ಲ ಬಂದಿದ್ದಾರೆ, ಬಂದು ಹೋಗಿದ್ದಾರೆ, ಮುಂದೆ ಬರುತ್ತಾರೆ, ಎಲ್ಲರನ್ನೂ ಗೌರವದಿಂದ ಕಾಣುತ್ತೇನೆ. ಎಲ್ಲರೂ ನನ್ನ ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ ಮಾಡಲು ಬರುತ್ತಿದ್ದಾರೆ, ಬಂದು ಹೋಗುತ್ತಾರೆ. ಈ ಕ್ಷಣದಿಂದ ನಾನು ನನ್ನೊಳಗೆ ಪ್ರೀತಿಯಿಂದ ಇದ್ದೇನೆ. ನನ್ನೊಳಗೆ ತಾಳ್ಮೆ, ಸಹನೆ ಹೆಚ್ಚಾಗಿದೆ. ಆಧ್ಯಾತ್ಮದ ಮೂಲಕ ಆರೋಗ್ಯ, ಸಂಬಂಧ, ಐಶ್ವರ್ಯವನ್ನ ದಿನದಿಂದ ದಿನಕ್ಕೆ ಹೆಚ್ಚು ಆಕರ್ಷಿಸುತ್ತಿದ್ದೇನೆ. ಬ್ರಹ್ಮಾಂಡದ ಚೈತನ್ಯ ಶಕ್ತಿ ಮತ್ತು ದೈವಿ ಶಕ್ತಿ ನನ್ನೊಳಗೆ ತುಂಬಿದೆ. ಈ ಕ್ಷಣದಿಂದ ನಾನು ಒಳ್ಳೆಯದನ್ನೇ ಹುಡುಕುತ್ತಿದ್ದೇನೆ, ಒಳ್ಳೆಯದನ್ನೇ ಆಲೋಚಿಸುತ್ತಿದ್ದೇನೆ, ಒಳ್ಳೆಯದನ್ನೇ ಮಾತನಾಡುತ್ತಿದ್ದೇನೆ, ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದೇನೆ. ದಿನದಿಂದ ದಿನಕ್ಕೆ ನಾನು ಅಭಿವೃದ್ಧಿ ಹೊಂದುತ್ತಿದ್ದೇನೆ. ಈ ಜನ್ಮದ ಉದ್ದೇಶವನ್ನ ಪೂರ್ತಿ ಮಾಡಲು ಇಡೀ ಬ್ರಹ್ಮಾಂಡವು ನನಗೆ ಸಹಕರಿಸುತ್ತಿರುವುದಕ್ಕೆ ಧನ್ಯವಾದಗಳು. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ರಾಜಮಾರ್ಗ ಮತ್ತು ಕರ್ಮ ಮಾರ್ಗದ ಮೂಲಕ ಈ ಜನ್ಮವನ್ನ ಸಂಪೂರ್ಣ ಮಾಡಿದ್ದೇನೆ. ಇವೆಲ್ಲವನ್ನು ನಾ ಸಂಪೂರ್ಣವಾಗಿ ನಂಬುತ್ತೇನೆ. ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ಸಹಜವಾದ ಸ್ಥಿತಿಗೆ ಬನ್ನಿ. ಯಾರೂ ಕೂಡ ಕಣ್ಣನ್ನ ಓಪನ್ ಮಾಡಬೇಡಿ. ಈಗ ಎಲ್ಲರಿಗೂ ಕೂಡ ನಾವು ಆಶೀರ್ವಾದವನ್ನ ಮಾಡೋಣ. ಇಲ್ಲಿ ಯಾರೆಲ್ಲ ನಮ್ಮ ಜೊತೆಯಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಇದ್ದಾರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೆಲವೊಂದಿಷ್ಟು ಅಫರ್ಮೇಶನ್ಸ್ ನ ಹೇಳ್ತಾ ಬರೋಣ. ಎಲ್ಲರ ಒಳ್ಳೆಯ ಕನಸುಗಳು ಅಚೀವ್ ಆಗಿದೆ. ಎಲ್ಲರೂ ಆರ್ಥಿಕವಾಗಿ, ಸಂಬಂಧದಲ್ಲಿ, ಆರೋಗ್ಯದಲ್ಲಿ ದಿನೇ 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 ಬೆಳವಣಿಗೆ ಹೊಂದುತ್ತಿದ್ದಾರೆ. ಅವರು ಮಾಡುತ್ತಿರುವ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಡಿವೈನ್ ಎನರ್ಜಿ ಸಹಾಯ ಮಾಡ್ತಾ ಇದೆ. ಒಳ್ಳೆಯ ದಾರಿ, ಒಳ್ಳೆಯ ವ್ಯಕ್ತಿಗಳು
ಒಳ್ಳೆಯ ಅವಕಾಶಗಳು ಅವರಿಗೆ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮಗೆ ನಾವು ಆಶೀರ್ವಾದವನ್ನ ಮಾಡಿಕೊಳ್ಳೋಣ. ಇವೆಲ್ಲವೂ ನನಗೂ ಕೂಡ ಸಿಕ್ಕಿದೆ. ಇದಕ್ಕೆ ಸಹಕರಿಸಿದ ಡಿವೈನ್ ಎನರ್ಜಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಳ್ಳಿ. ಒಂದಕ್ಕೊಂದು ಉಜ್ಕೊಳ್ಳಿ ಕೈನ. ಕೈಗಳಿಂದ ಬರುವ ಶಾಖವನ್ನ ನಿಮ್ಮ ಕಣ್ಣುಗಳ ಮೇಲೆ ಹಾಗೂ ಸಂಪೂರ್ಣ ಶರೀರಕ್ಕೆ ಸ್ಪರ್ಶ ಮಾಡಿ. ಈ ಸ್ಪರ್ಶದ ಮೂಲಕ, ವಿಶ್ವಶಕ್ತಿಯ ಮೂಲಕ ಈ ಎಲ್ಲ ಸಕಾರಾತ್ಮಕ ಯೋಚನೆ ನಿಮ್ಮ ದೇಹದ ಅಣುಕಣಗಳಲ್ಲೂ ಕೂಡ ಪ್ರವೇಶ ಮಾಡ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಇಂತಹ ಅದ್ಭುತವಾದಂತಹ ಧ್ಯಾನ ಜಗತ್ತನ್ನ, ಅದ್ಭುತವಾದ ಜೀವನ ಶಿಕ್ಷಣವನ್ನ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಲ್ಲಿವರೆಗೆ ತಾಳ್ಮೆಯಿಂದ ಕ್ಲಾಸನ್ನ ಕೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ, ಎಕ್ಸ್ಪೀರಿಯನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಮಾಹಿತಿಯನ್ನು ನೀಡಿದ್ದೀರಾ. ನಿಜವಾಗ್ಲೂ ಹೇಳೋದಾದ್ರೆ ಇವತ್ತು ಬಹಳ ಹೊಸದನ್ನ ಕಲಿತ ಹಾಗೆ ಆಯಿತು. ಸೊ ಪ್ರತಿದಿನ ನಾವು ಈ ವೇದಿಕೆಯಲ್ಲಿ ಹೊಸ ಹೊಸ ಜ್ಞಾನದ ಜೊತೆಗೆ ಹೊಸ ಹೊಸ ಧ್ಯಾನವನ್ನು ಸಹ ಕಲಿತಾ ಇದ್ದೇವೆ. ತಮ್ಮ ಒಂದು ಜ್ಞಾನ ಹಂಚಿಕೆ ಆಗಲಿ ಅಥವಾ ಧ್ಯಾನ ಮಾಡಿದ ರೀತಿ ಬಹಳ ಅದ್ಭುತವಾಗಿತ್ತು ಮೇಡಮ್. ಓಕೆ, ಧನ್ಯವಾದಗಳು. ತಾವು ವಿಡಿಯೋವನ್ನು ಆನ್ ಮಾಡಿದ್ರಿ. ಈಗಾಗಲೇ ಮೆಸೇಜ್ ಹಾಕಿದ್ರು, ತಾವು ದಯಮಾಡಿ ವಿಡಿಯೋ ಆನ್ ಮಾಡಿ ಅಂತ ಹೇಳ್ಕೊಂಡು. ಸೊ ಜನಾರ್ದನ್ ಸರ್ ಆಲ್ರೆಡಿ ವಿಡಿಯೋ ಆನ್ ಮಾಡಿ ಅಂತ ಕೇಳಿದ್ರು. ಜೊತೆಗೆ ಅವರೊಂದು ಪ್ರಶ್ನೆಯನ್ನು ಕೇಳಿದ್ರು, ನೀವೇನು ಈ ಲೈಫ್ ಎಜುಕೇಶನ್ ಅಂತ ಹೇಳ್ತೀರಾ ಅಂದ್ರೆ ಏನು, ಮತ್ತೆ ಅದನ್ನು ಎಲ್ಲಿ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳತಕ್ಕಂಥ ಪ್ರಶ್ನೆಯನ್ನ ಈಗಾಗಲೇ ಅವ್ರು ಕೇಳಿದ್ರು ಮೇಡಮ್. ಬಹುಶಃ ಅವರಿಗೆ ತಾವು ಆನ್ಸರ್ ಮಾಡಿದ್ರೆ ಜೊತೆಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಇದು. ಓವರ್ ಟು ಯು ಮ್ಯಾಮ್. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಲೈಫ್ ಎಜುಕೇಶನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟೆ. ಸೊ ಯಾಕೆ ಬೇಕು ನಮ್ಗೆ ಅಂತ. ಸೊ ಅಂದ್ರೆ ಎಲ್ಲ ನಮ್ಮ ಲೈಫ್ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ತಾ ಇದೀವಿ. ಅದೇ ಎಜುಕೇಶನ್ ನಾವು ಕೂಡ ಕಲಿತು ಬಂದಿದ್ದೀವಿ. ಬಟ್ ಆ ಎಜುಕೇಶನ್ ಇಂದ ನಾವು ಏನನ್ನೂ ಕಲ್ತಿಲ್ಲ. ಧ್ಯಾನ ಮಾಡೋದು ಕಲ್ತಿಲ್ಲ, ಭಗವಂತನಿಗೆ ಕನೆಕ್ಟ್ ಆಗೋದನ್ನ ಕಲ್ತಿಲ್ಲ, ಒಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಕಲ್ತಿಲ್ಲ, ಒಬ್ಬರಿಗೆ ಒಳ್ಳೇದನ್ನ ಬಯಸೋದನ್ನ ಕಲ್ತಿಲ್ಲ. ಯಾವುದು ನಾವು ಕಲಿತಾರೋ ಎಜುಕೇಶನ್ ನಮ್ಗೆ ಕೊಟ್ಟೇ ಇಲ್ಲ. ಸೊ ಧ್ಯಾನ ಮಾಡ್ತಾ ಇದೀವಿ, ಧ್ಯಾನದಿಂದ ನಿರೀಕ್ಷೆ ಬಹಳ ಮಾಡ್ತಾ ಇದೀವಿ. ನನಗದು ಬೇಕು, ನನಗಿದು ಬೇಕು. ನಾ ಧ್ಯಾನಕ್ಕೆ ಬಂದ್ಬಿಟ್ರೆ ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ನಾ ಧ್ಯಾನಕ್ಕೆ ಬಂದ್ರೆ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ನಾ ಧ್ಯಾನಕ್ಕೆ ಬಂದ್ರೆ ನನಗೆ ನೆಮ್ಮದಿ ಸಿಕ್ಬಿಡುತ್ತೆ. ಆ ದೇವ್ರ ಹತ್ರನೂ ಇದೇ ನಾವು ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನಾವು ಏನನ್ನೋ ಧ್ಯಾನಕ್ಕೆ ಕೊಡ್ಬೇಕಾಗಿದೆ. ಸೊ ಧ್ಯಾನಕ್ಕೆ ನಾವೇನೋ ಕೊಡ್ಬೇಕು ಅನ್ನೋದ್ರ ಜೊತೆಗೇನೆ ಏನಾಗುತ್ತೆ, ಈ ಎಜುಕೇಶನ್ ಕೂಡ ಬರುತ್ತೆ. ಸೊ ಧ್ಯಾನ ಕೇಳ್ತಾ ಇದೆ, ಸೊ ಒಂದು ಎಜುಕೇಶನ್ ನೀವು ಕೊಡ್ಬೇಕು ಅಂತ. ಸೊ ಅಂದ್ರೆ ನಾವು ಪುಸ್ತಕಗಳನ್ನ ಓದ್ತಾ ಇದೀವಿ. ಸೊ ಅದರಿಂದ ನಮ್ಗೆ ಎಜುಕೇಶನ್ ಸಿಗುತ್ತೆ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು. ಬಟ್ ಅಪ್ಲೈಯಿಂಗ್ ಬಹಳ ಕಡಿಮೆ ಇದೆ. ಸೊ ಪುಸ್ತಕನ ಓದ್ತೇವಿ, ಹೇಳ್ತೇವಿ ಪಾಸಿಟಿವ್ ಅಫರ್ಮೇಶನ್ ಅನ್ನ ಮಾತಾಡ್ಬೇಕು ಯಾವಾಗ್ಲೂ ಧ್ಯಾನ ಮಾಡ್ತಾ ಇದೀವಿ ಅಂತ. ಬಟ್ ಎಷ್ಟು ನಾವು ಮಾತಾಡ್ತಾ ಇದೀವಿ ಪಾಸಿಟಿವ್ ಆಗಿ. ಸೊ ಇನ್ನೊಬ್ಬರಿಗೆ ಯಾವಾಗ್ಲೂ ಗ್ರಾಟಿಟ್ಯೂಡ್ ಹೇಳ್ಬೇಕು, ಕೃತಜ್ಞತೆ ಹೇಳ್ಬೇಕು, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತೀವಿ. ಬಟ್ ಎಷ್ಟು ಮಾಡ್ತಾ ಇದೀವಿ, ಯಾವುದು ಫಾಲೋ ಅಪ್ ಇಲ್ಲ. ಸೊ ಹಾಗಾಗಿ ನಮ್ ಪ್ರತಿಯೊಂದಕ್ಕೂ ಕಾರಣ ಬೇಕು, ಮತ್ ನಾವ್ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಒಂದು ಲೈಫ್ ಎಜುಕೇಶನ್ ಸ್ಟಾರ್ಟ್ ಆಯ್ತು. ಸೊ ನಿಜ ನಾನು ಧ್ಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಡಿದ್ದೆ. ಸೊ ಈಗಲೂ ನಾ ಸಫರ್ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ಬೇಕಾದ್ರೂ ನನಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಸೊ ಇನ್ನೂ ಸಫರ್ ಆಗ್ತಾ ಇದೆ. ಸೊ ಅದ್ ನನ್ಗೆ ಕೊಡ್ತು, ಓಕೆ ತಗೋ ನಿಗೊಂದು ಎಜುಕೇಶನ್ ಸಿಕ್ತು ಅಂತ. ಸೊ ಇದನ್ನ ಮುಖ್ಯವಾಗಿ ನಡೆಸ್ತಾ ಇರೋದು ತಾರಾ ಮ್ಯಾಮ್ ಅಂತ. ಸೊ ಅವರು ಬೆಂಗಳೂರಿಂದ ಈ ಒಂದು ನಡೆಸ್ತಾರೆ. ಅವ್ರದ್ದು ಎಮೋಜಿಮ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅವ್ರದ್ದು ಪಾಡ್ಕಾಸ್ಟ್ ಗಳನ್ನು ಕೂಡ ನೋಡಿರ್ಬೋದು ನೀವು. ರಾಜೇಶ್ ರಿವಿಲ್ಸ್ ಅಂತ ಅಲ್ಲಿ ಪಾಡ್ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಅವ್ರು ಮಾತಾಡೋದ್ರಿಂದ ನಾನು ತುಂಬಾ ಇನ್ಸ್ಪಿರೇಷನ್ ಆದೆ. ಆಕ್ಚುಲಿ ಅವ್ರು ನಂಗೆ ಸಿಕ್ಕಿರೋದು ವಂಡರ ನಿಮ್ಗೆ ನಾ ಹೇಳ್ಬೇಕಂದ್ರೆ. ಯಾಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ನಾ ಒಂದಿನ ಅನ್ಕೊಂಡಿದ್ದೆ, ಎಲ್ಲಾ ಕಡೆ ನಾ ಬಾಯ್ಸ್ ನೋಡ್ತಾ ಇದ್ದೀನಿ. ಸೊ ಸ್ಪಿರಿಚುವಾಲಿಟಿ ತುಂಬಾನೇ ಪವರ್ಫುಲ್ ಅಂದ್ರೆ ಬಾಯ್ಸ್ ಇದ್ದಾರೆ, ಲೇಡೀಸ್ ಯಾಕಿಲ್ಲ.
ಸೊ ಒಬ್ಬ ಒಂದು ಹೆಣ್ಣು ಮಗಳು ಅಗ್ದಿ ಸ್ಟ್ರಾಂಗ್ ಆಗಿ ಬರ್ಬೇಕಲ್ಲ ಅಂತ ಅನ್ಕೊಂಡು ಸ್ವಲ್ಪ ದಿನಕ್ಕೆ ನನಗೆ ತಾರಾ ಮ್ಯಾಮ್ ನಂಗೆ ಗೊತ್ತಾಯ್ತು. ಸೊ ಅವ್ರ ಲೈಫ್ಗೆ ಎಜುಕೇಶನ್ ನಡೆಸ್ತಾ ಇದ್ದಾರೆ, ಅವ್ರು ಎಷ್ಟು ಪವರ್ಫುಲ್ ಆಗಿದಾರೆ ನಂಗೆ ಅರಿವು ಬರಕ್ ಸ್ಟಾರ್ಟ್ ಆಯ್ತು. ಸೊ ಧ್ಯಾನಕ್ಕೆ ನಾನು ಏನು ಪ್ರತಿಯೊಂದು ಕೇಳಿದ್ರೆ ಕೊಡ್ತಾ ಬಂದಿದೆ ಮಾಸ್ಟರ್ಸ್. ಸೊ ಒಂದು ಬ್ಯೂಟಿಫುಲ್ ಆಗಿರುವಂತ ಎಜುಕೇಶನ್ ಅನ್ನ ಕೊಡ್ತಾ ಇರೋದು ಸೊ ತಾರಾ ಮ್ಯಾಮ್ ಅಂತ. ಸೊ ಅವರು ತುಂಬಾ ದೊಡ್ಡದಾದಂತಹ ಗೋಲ್ ಅನ್ನ ಹಾಕೊಂಡಿದ್ದಾರೆ. ನೀವು ಅನ್ಬೋದು ಹಣ ಕೊಟ್ಟು ಯಾಕೆ ಕೇಳ್ತಿದಾರ ಅಂತ. ಒಂದ್ ಹೇಳ್ತೀನಿ ಮಾಸ್ಟರ್ಸ್, ಫ್ರೀ ಆಗಿ ಸಿಕ್ಕರೆ ಯಾವ್ದನ್ನು ನಾವು ಸೀರಿಯಸ್ ಆಗಿ ಕಲಿಯಲ್ಲ, ಫ್ರೀ ಆಗಿ ಸಿಕ್ಕಿರೋದನ್ನ ಯಾವ್ದು ನಾವು ಬಳಸ್ಕೊಳಲ್ಲ. ಇದನ್ನ ಅಯ್ಯಪ್ಪ ಸರ್ ಕೂಡ ಹೇಳಿದ್ದಾರೆ. ಹಣ ಇಟ್ಟು ನೀವ್ ಏನೇ ಕೆಲಸ ಮಾಡಿದ್ರು ಲೈಫಲ್ಲಿ ಮುಂದೆ ಬರ್ತೀರಾ, ಲಕ್ಷ್ಮಿ ಇಟ್ಕೊಂಡು ಮುಂದೆ ಬರ್ಬೇಕು ನೀವು. ನಾ ಫ್ರೀ ಆಗಿ ನಿಮ್ಗೆ ಏನೇ ಹೇಳ್ತೀನಿ ಅಂದ್ರೆ ಎಷ್ಟು ದಿನ ಕೇಳ್ತೀರಾ? ಒಮ್ಮೆ ಆಸಕ್ತಿ ಇರುತ್ತೆ, ಕಾರಣ ಕೊಡ್ತೀರಾ, ಬಿಟ್ಬಿಡ್ತೀರಾ, ಜಾಯ್ನ್ ಆಗಲ್ಲ. ಹಣ ಕೊಟ್ಟಿವಂದ್ರೆ ನೀವೇನ್ ಮಾಡ್ತೀರಾ? 4 ಗಂಟೆಗೆ ಹೇಳಂದ್ರು ಹೇಳ್ತೀರಾ, ಏನ್ ಹಣ ಕೊಟ್ಟಿದ್ದೀನಪ್ಪ 4 ಗಂಟೆಗೆ ಹೇಳ್ಬೇಕು, ನಾನು ಏನೋ ಎಕ್ಸರ್ಸೈಸ್ ಮಾಡ್ಬೇಕು, ಎಲ್ಲ ಅವ್ರು ಹೇಳಿ ಹೋಮ್ವರ್ಕ್ ಎಲ್ಲ ಮಾಡ್ಬೇಕು. ಸೊ ಅಂದ್ರೆ ಹಣ ಲಕ್ಷ್ಮಿ ಇದ್ರೇನೆ ಸರಸ್ವತಿ ಒಳ್ಳೆಯಕ್ ಸಾಧ್ಯ. ಸೊ ಆ ಮೂಲಕ ಅವರೊಂದು ದೊಡ್ಡ ಗೋಲ್ ಹಾಕೊಂಡಿದ್ದಾರೆ. ಸೊ ಹೆಚ್ಚು ಜನ ಹೇಳ್ದಂಗೆ 1 ಲಕ್ಷಕ್ಕಿಂತ ಹೆಚ್ಚು ಕೌನ್ಸಿಲರ್ಸ್ಗಳು, ತಮಗೆ ತಾವೇ ಡಾಕ್ಟರ್ಸ್ಗಳು, ತಾವೇ ಮಾಸ್ಟರ್ಗಳಾಗಿ ರೆಡಿ ಆಗ್ಬೇಕು. ಲೈಫನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಸೊ ಅದ್ರ ಜೊತೆಗೆ ಹಳ್ಳಿಗಳಲ್ಲೂ ಪಿರಮಿಡ್ ಸ್ಥಾಪನೆ ಮಾಡ್ಬೇಕು ಅನ್ನೋದು ಅವ್ರ ಗೋಲ್ ಆಗಿದೆ. ಅದನ್ನ ಮಾಡಕ್ಕೆ ಅವ್ರಿಗೆ ಸಾಕಷ್ಟು ಹಣ ಬೇಕು ಆ ಒಂದು ಗೋಲ್ ರೀಚ್ ಆಗಕ್ಕೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಥ್ರೂ ಲೈಫ್ ಎಜುಕೇಶನ್ ಮೂಲಕ ಸೊ ಅಲ್ಲಿ ನಮಗೂ ಅನುಕೂಲ ಆಗ್ಬೇಕು, ಅವರು ತಮ್ಮ ಗುರಿ ಮುಟ್ಟಬೇಕು. ಸೊ ಆ ಒಂದು ಉದ್ದೇಶದಿಂದ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ನನಗೂ ಕೂಡ ಒಂದು ಗೋಲ್ ಇದೆ. ಏನಪ್ಪಾ ಅಂದ್ರೆ ಪ್ರತಿಯೊಂದು ನಗರದಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ಧ್ಯಾನ ಯಜ್ಞ ನಡಿಬೇಕು. ಅಲ್ಲಿ ಯುವಕರು ಬರ್ಬೇಕು, ಸಾಲು ಸಾಲಾಗಿ ಬರೀ ಯುವಕರೇ ಕಾಣ್ತಾ ಇರ್ಬೇಕು, ಸಾವಿರಾರು ಜನ ಯುವಕರು. ಈಗ ಯುವಕರು ಒಬ್ರು ಬರಲ್ಲ ಮಾಸ್ಟರ್ಸ್, ಅದಕ್ಕೆ ನಾ ಕನಸು ಕಂಡಿದ್ದೇನೆ. ಸೊ ಅದು ನೆರವೇರ್ಬೇಕಂದ್ರೆ ಲಕ್ಷ್ಮಿ ಬೇಕೇ ಬೇಕು ಅಲ್ವಾ. ಸೊ ಆಮೇಲೆ ನಾನು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀನಿ. ಆಮೇಲೆ ಸ್ವರೂಪ ಅಧ್ಯಯನ ಕೇಂದ್ರ ಅಂತ ಬರುತ್ತೆ ಸೊ ಮಂಗಳೂರಲ್ಲಿ. ಸೊ ಅದ್ರ ಬಗ್ಗೆ ಕೂಡ ನಾನು ಕೋರ್ಸ್ ಅನ್ನ ತಿಳ್ಕೊಂಡಿರೋದು. ಬ್ಯೂಟಿಫುಲ್ ಎಜುಕೇಶನ್ ಸಿಸ್ಟಮ್ ಅದು ಕಂಪ್ಲೀಟ್. ನಾ ಏನ್ ಹೇಳಿದೆ, ತಾಳ್ಮೆ ಅಂದ್ರೇನು, ಪ್ರೀತಿ ಅಂದ್ರೇನು, ಇದೆಲ್ಲದರ ಬಗ್ಗೆ, ಮತ್ತೆ ದೇವರಿಗೆ ಹೇಗೆ ಕನೆಕ್ಟ್ ಆಗೋದು, ಸೊ ಇಂಥವೆಲ್ಲವನ್ನ ತುಂಬಾ ಚೆನ್ನಾಗಿ ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅಲ್ಲಿಯ ಮಕ್ಕಳಿಗೆ 15 ಭಾಷೆಗಳು ಬರ್ತವೆ ಆ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಕಲಿಯೋರಿಗೆ. ಅವ್ರಿಗೆ ಯಾವ ರೀತಿ ಎಜುಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಒಂಚೂರು ಅಹಂಕಾರ ಇಲ್ಲ, ನಾವೇನೋ ಕಲ್ತಿದೀವಿ ಅನ್ನೋ ಅಹಂಕಾರ ಇಲ್ಲ ಅವ್ರಿಗೆ. ಇನ್ನೊಬ್ಬರಿಗೆ ಗೌರವ ಕೊಡೋದು ಗೊತ್ತು. ಸೊ ಆಮೇಲೆ ಒಂದು ಕಸ ಬಿದ್ರು ಅದನ್ನ ತೆಗೆದು ಹಾಕಿ ಅಂತ ಹೇಗೆ ಕೊಟ್ಟಿದ್ದಾರೆ ಅವ್ರಿಗೆ, ಮಕ್ಕಳಿಗೆ, ಅಲ್ಲಿರೋ ವಿದ್ಯಾರ್ಥಿಗಳಿಗೆ. ನಾವು ಇಲ್ಲೇ ಕಸ ಬಿದ್ರೆ ಎತ್ತ ಹಾಕಲ್ಲ ನಾವು, ಬಟ್ ಅವ್ರಿಗೆ ಅಂತ ಒಂದು ಸಿಸ್ಟಮ್ ಎಜುಕೇಶನ್ ತಂದು ಕೊಟ್ಟಿದ್ದಾರೆ. ಸೊ ಅಂತ ಎಜುಕೇಶನ್ಸ್ ಬರ್ಬೇಕು ಈಗ ನಮ್ಗೆ. ಪ್ರೆಸೆಂಟ್ ಒಳಗೆ ನಮ್ದು ಏನಿದೆ ಅಲ್ಲ ಎಲ್ಲ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗ್ಬೇಕು. ಆಗತ್ತೆ ಒಂದಲ್ಲ ಒಂದಿನ ಈ ಲೈಫ್ ಎಜುಕೇಶನ್ ಜೊತೆನೆ ನಾರ್ಮಲ್ ಎಜುಕೇಶನ್ಸ್ಗಳು ಬರ್ಬೇಕು. ಸೊ ಅದನ್ನ ಮಾಡೋದಕ್ಕೆ ನಾವು ಕೂಡ ಹೆಲ್ಪ್ ಮಾಡ್ಬೇಕು. ಸೊ ಅವ್ರೇನು ಒಂದು ಕನಸು ಕಂಡಿದ್ದಾರೆ, ಅದಕ್ಕೆ ನಾವು ಕೈ ಜೋಡಿಸ್ಬೇಕು. ಸೊ ಈ ದಿಶೆಯಲ್ಲಿ ನನಗೆ ಅಮೌಂಟ್ ಜಾಸ್ತಿ ಆಯ್ತು. ಹಾಗಾಗಿ ನಾನು ಏನ್ ಮಾಡ್ದಪ್ಪ ಅಂದ್ರೆ, ಸೊ ಇದು ನಂತರನೇ ಬಹಳ ಜನ ಕಷ್ಟ ಪಡ್ತಿರ್ತಾರಲ್ವ, ಅವ್ರು ಕಡಿಮೆ ಅಮೌಂಟ್ ಸಿಗ್ಲಿ ಅಂತ ತೀರಾ ಕಡಿಮೆ ಅಮೌಂಟ್ ಅಲ್ಲಿ ₹1 4ನೇ ಭಾಗದಷ್ಟು ಅಮೌಂಟ್ ಒಳಗಡೆ ಈ ಕೋರ್ಸ್ ಕೊಡ್ಬೇಕಂತ ಡಿಸೈಡ್ ಮಾಡಿದೆ. ಅದಕ್ಕೆ ನನ್ಗೆ ಏನ್ ಶಕ್ತಿ ಬೇಕು ಯೂನಿವರ್ಸ್ ಕೇಳ್ಕೊಂಡೆ. ಸೊ ತಾರಾ ಮ್ಯಾಮ್ನಷ್ಟು ನಂಗೆ ಹೇಳಕ್ಕಾಗುತ್ತಿರೋ ಗೊತ್ತಿಲ್ಲ, ಬಟ್ ನಾನು ಕೊಡ್ಲೇಬೇಕು ಎಜುಕೇಶನ್ ಅಂತ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕು ಸಪೋರ್ಟ್ ನೀವ್ ಮಾಡು ಅಂತ ಕೇಳಿದೆ. ಆ ಶಕ್ತಿ ಕೊಟ್ಟಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ತುಂಬಾ ಜನ ಈಗ ಆಲ್ರೆಡಿ ಸೊ 2 ಲೆವೆಲ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಿತ್ ಪೇಮೆಂಟ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಅನುಭವಿಸಿದ್ದಾರೆ. ಬಹಳ ಚೇಂಜಸ್ ಅನ್ನ ಕೂಡ ನಾನು ನೋಡಿದ್ದೀನಿ ಅವರಲ್ಲಿ. ಇದು ಆನ್ಲೈನ್ ಮ್ಯಾಮ್? ಎಸ್, ಆನ್ಲೈನ್ ಮೇಡಮ್. ಅವರು ಕೂಡ ಆನ್ಲೈನ್ ಥ್ರೂನೇ ತಗೋತಾರೆ. ಡ್ಯೂರೇಷನ್ ಆಫ್ ದ ಕೋರ್ಸ್ ಎಷ್ಟು? ಅಂದ್ರೆ ಅದು 1 ವರ್ಷದ ಕಂಪ್ಲೀಟ್ ಕೋರ್ಸ್ ಮೇಡಮ್. ಅದು ಸೊ 4 ಸಬ್ಜೆಕ್ಟ್, ಒಟ್ಟು 4 ಸಬ್ಜೆಕ್ಟ್ ಬರ್ತವೆ. ಸೊ ಆರೋಗ್ಯ, ಸಂಬಂಧ, ಸಂಪತ್ತು, ಆಧ್ಯಾತ್ಮ. ಸೊ ಅವೆಲ್ಲ ಲೆವೆಲ್ ವೈಸ್ ಇರ್ತವೆ. ಸೊ ಟೋಟಲ್ 1 ವರ್ಷ ಫುಲ್ ಕಲಿತೀವಿ ಅಂದ್ರೆ 1 ಲಕ್ಷ ಮಟ್ಟ ಅಮೌಂಟ್ ಇದೆ. ಸೊ 75,000 ಮಟ್ಟ. ವರ್ಷದಲ್ಲಿ ಡೇಸ್ ಹೇಗೆ? 1 ವರ್ಷ ಡೇಸ್ ಅಂದ್ರೆ ಮೇಡಮ್ ಈಗ ಒಂದೊಂದು ಕೋರ್ಸ್ ಎವ್ರಿ ಡೇನಾ ಅಥವಾ ಹೇಗೆ? ಎವ್ರಿ ಡೇ ಇರುತ್ತೆ ಮೇಡಮ್. ರವಿವಾರ ಕೂಡ ರವಿವಾರನೂ ರಜೆ ಇರಲ್ಲ. ಕಂಟಿನ್ಯೂಸ್ ಕ್ಲಾಸ್ ತಗೋತಾರೆ. ಕಂಟಿನ್ಯೂಸ್ ಡೈಲಿ 5 o'clock ಹೇಳ್ಬೇಕು. ಆ ರೀತಿ ಕಂಪ್ಲೀಟ್ ನಮ್ಮನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವರು. ಟ್ರೈನ್ ಹಾರ್ಡ್ ಮಾಡ್ತಾರೆ. ಡೈಲಿ ಡ್ಯೂರೇಷನ್ ಎಷ್ಟು ಕೋರ್ಸ್? ಅಂದ್ರೆ ಅಮೌಂಟ್ ಕೇಳ್ತಿದ್ರ ಹೆಂಗೆ? ಅಲ್ಲ, ಡೈಲಿ ಡ್ಯೂರೇಷನ್ ಅಂದ್ರೆ ಪ್ರತಿದಿನ ಎಷ್ಟು ಟೈಮ್? ಟೈಮಿಂಗ್ ಅಂದ್ರೆ 1.5 ತಾಸು ಆಗುತ್ತೆ ಮೇಡಮ್. 1.5 ತಾಸು. 1.5 ತಾಸು ಎವ್ರಿ ಡೇ? 1.5 ತಾಸು. ಎಸ್ ಮೇಡಮ್. ಮಾಡ್ತಾರೆ ಎಕ್ಸರ್ಸೈಜು, ಧ್ಯಾನ ಮಾಡಿಸೋದು. ಸೊ ಧ್ಯಾನದಲ್ಲಿ ವೆರೈಟೀಸ್ ಗಳನ್ನ ಕೂಡ ಹೇಳ್ಕೊಡ್ತಾರೆ. ಆಮೇಲೆ ನಮ್ಗೆ ಲೈಫಿಗೆ ಏನೇನ್ ಬೇಕು ಸಬ್ಜೆಕ್ಟ್ ಥ್ರೂ ಎಲ್ಲವನ್ನ ಹೇಳ್ಕೊಡ್ತಾ ಬರ್ತಾರೆ. ಥ್ಯಾಂಕ್ ಯು ಜನಾರ್ದನ್ ಸರ್. ತಮಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೇನೆ. ಜೊತೆಗೆ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಬಹಳ ಸವಿವರವಾದ ಮಾಹಿತಿಯನ್ನು ಕೊಟ್ಟಿದ್ರು ಮೇಡಮ್. ಓಕೆ, ಲಕ್ಷ್ಮೀದೇವಿ ಮ್ಯಾಮ್ ಪ್ರಶ್ನೆ ಇದೆಯಾ?
ರಘುನಾಥ್, ಲಕ್ಷ್ಮೀದೇವಿ ಮ್ಯಾಮಿಗೆ ಅನ್ಮ್ಯೂಟ್ ಮಾಡಿ. ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಮೇಡಮ್, ನಾವು ಕೆಲವರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಅವರು ನಮ್ಗೆ ಕೆಟ್ಟದ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಉತ್ತರ ಕೊಡ್ತೀರಾ? ಕೆಲವರಿಗೆ ಒಳ್ಳೇದ್ ಮಾಡ್ತೀವಿ, ಒಳ್ಳೇದ್ ಮಾಡಿದ್ರೆ ಅವರು ಮತ್ತೆ ಪ್ರತ್ಯೇಕ ನಮ್ಗೆ ಕೆಟ್ಟದನ್ನೇ ಮಾಡ್ತಿರ್ತಾರಲ್ಲ ಮೇಡಮ್, ಹೇಗೆ? ಅದೇ ಇದು ಈ ಪ್ರಶ್ನೆ ಎಲ್ಲಾರ್ಗು ಬರುತ್ತಿದೆ. ನಾ ತುಂಬಾ ಒಳ್ಳೆದಿನಪ್ಪ, ಧ್ಯಾನ ಎಲ್ಲಾ ಮಾಡ್ತಾ ಇದ್ದೀನಿ, ಪುಸ್ತಕ ಎಲ್ಲಾ ಓದ್ತಾ ಇದ್ದೀನಿ, ಸಜ್ಜನ ಸಾಂಗತ್ಯ ಮಾಡ್ತೀನಿ, ಆದ್ರೂ ನಂಗೆ ಯಾಕೆ ಕೆಟ್ಟದಾಗ್ತಾ ಇದೆ, ಆದ್ರೂ ನಮ್ಗೆ ಯಾಕೆ ಜನ ಕೆಟ್ಟದ್ ಮಾಡ್ತಾರೆ? ಯಾಕಪ್ಪ ಅಂದ್ರೆ ನಾವು ಈ ಜನ್ಮ ಮಾತ್ರ ನೋಡ್ತಾ ಇದ್ದೀವಿ. ನಮ್ದು ಎಷ್ಟೋ ಜನ್ಮಗಳ ಕರ್ಮ ನಾವು ನೋಡಿಲ್ಲ. ಅವ್ರದನ್ನ ಅವ್ರು ಬಿಡಲ್ಲ, ನಮ್ಗ್ ನೆನಪಿಲ್ಲ ನಾವು ಮಾಡಿದ್ದು. ಅವ್ರು ಹೋ ಜನ್ಮಕ್ಕೆ ಏನ್ ಮಾಡ್ಯಾವ ಯಾರಿಗೂ ಗೊತ್ತು. ನಾವು ಹೋ ಜನ್ಮಕ್ಕೆ ನಮ್ಗೊಬ್ರು ಬೈತಿರ್ತಾರ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಬೈಗಳ ಬೈತಿರ್ತಾರೆ. ದಿನಾ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಬೈಗಳ ಬೈತಾರೆ. ನಾವ್ ಅಂತೇವಿ ಇಷ್ಟು ಒಳ್ಳೆಯದು, ನಾವು ಯಾಕೆ ನಮ್ ಬೈತಾರಪ್ಪ ಇವರು? ಯಾರಿಗ್ ಗೊತ್ತು ಹೋ ಜನ್ಮದ ನೀವ್ ಅವ್ರಿಗೆ ಎಷ್ಟು ಬೈದ್ರು ಯಾರಿಗೂ ಗೊತ್ತು. ತಿರ್ಸ್ಕೊಳಕ್ ಬಂದಿರ್ತಾರ ಅವ್ರು. ಅದಕ್ಕೆ ನಾವೇ ಮಾಡ್ಬೇಕಿದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ವಾಪಸ್ ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡ್ಬೇಕು ಅವ್ರಿಗೆ. ಅವ್ರು ಸುಮ್ನೆ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಅವ್ರನ್ನ. ಓಕೆ, ಅವ್ರಲ್ಲಿ ಕೋಪ ಬರ್ತಾ ಇದೆ, ಓಕೆ, ಪಾಪ ಅವ್ರಿಗೆ ನಾಲೆಜ್ ಇಲ್ಲ, ಓಕೆ, ಅವ್ರು ಧ್ಯಾನ ಮಾಡ್ತಾ ಇಲ್ಲ, ಓಕೆ, ಇರ್ಲಿ, ಅವ್ರು ಬೈತಾರೆ ಇರ್ಲಿ. ಆಮೇಲೆ ಕೇಳ್ಕೋಬೇಕು ಅವ್ರನ್ನ, ದೇವ್ರೆ ಧ್ಯಾನದಾಗ ಕೂತ್ಕೊಂಡು ಕೇಳ್ಕೋಬೇಕು. ಸೊ ಅವ್ರಿಗೆ ಗೊತ್ತಿಲ್ದೇನೋ ಸೊ ಅವ್ರು ಬೈದಿದ್ದಾರೆ, ದಯಮಾಡಿ ಅವ್ರನ್ನ ಕ್ಷಮಿಸ್ಬಿಡು. ನಾನು ಹೋದ ಜನ್ಮದಲ್ಲಿ ಅವ್ರಿಗೇನೋ ತಪ್ಪು ಮಾಡಿದ್ದೀನಿ, ಅದನ್ನ ತಿರ್ಸ್ಕೊಳಕಂತ ಬಂದಿದ್ದಾರೆ. ಈ ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಆಗೋದು ಬೇಡ, ಇದೇ ಜನ್ಮಕ್ಕೆ ಎಂಡ್ ಆಗ್ಲಿ. ಅವರ ನನ್ನ ನಡುವೆ ಇರುವಂತಹ ಈ ಒಂದು ಕರ್ಮ ಇದೇ ಜನ್ಮಕ್ಕೆ ಮುಗಿಲಿ ಭಗವಂತ. ಮುಂದಿನ ಜನ್ಮ ಅಂತ ಬಂದ್ರು ಇಬ್ಬರು ಒಂದು ಒಳ್ಳೆ ಸೋಲ್ಮೇಟ್ಸ್ ಆಗಿ ಹುಟ್ಟೋಂಗೆ ಆಶೀರ್ವಾದ ಮಾಡು, ಅವ್ರಿಗೆ ದೇವ್ರು ಒಳ್ಳೇದನ್ನ ಮಾಡ್ಲಿ ಅಂತ ಈ ರೀತಿ ನಾವು ಪ್ರೇ ಮಾಡ್ಕೊಂಡ್ಬಿಟ್ರೆ ಸೊ ಅವಾಗ ಕರ್ಮ ಅಲ್ಲಿಂದಲೇ ಕ್ಲಿಯರ್ ಆಗುತ್ತೆ. ಅದೇ ಮೇಡಮ್, ಪ್ರತಿ ಕ್ಷಣನು ಯಾರನ್ನ ಮುಂದೆ ಕೆಟ್ಟೋರ್ ಬಂದ್ರು ನಮಗ್ ತೀರಾ ಬೈತಾರ ಅನ್ಕೊಳ್ಳಿ, ಬಂದ್ರು ನಿಮ್ ಮನಸ್ಸೊಳಗಡೆ ಏನ್ ಬರ್ಬೇಕು ಗೊತ್ತಾ? ಇವ್ರು ಒಳ್ಳೇದಾಗ್ಲಿ, ಇವ್ರು ಚೆನ್ನಾಗಿರ್ಲಿ, ಇವ್ರಲ್ಲೇ ಇರುವಂತ ಅಜ್ಞಾನ ದೂರ ಆಗ್ಲಿ, ಇವ್ರ ಲೈಫಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಲಿ, ಇವ್ರು ಧ್ಯಾನಕ್ಕೆ ಬರ್ಲಿ. ಹಿಂಗೆ ಇವರು ನಾವ್ ಆ ರೀತಿ ಹೇಳ್ತಾ ಇದ್ರೆ ಸೊ ಹೆಂಗಾಗತ್ತೆ ನೀವೇ ಯೋಚನೆ ಮಾಡಿ. ನಮ್ ಥಾಟ್ಸ್ ಎಲ್ಲ ಆ ವಿಶ್ವಶಕ್ತಿ ಮೂಲಕ ಅವ್ರೊಳಗಡೆ ಹೋಗಕ್ ಸ್ಟಾರ್ಟ್ ಆಗತ್ತೆ, ಪ್ರಾಣಶಕ್ತಿ ಮೂಲಕ ಅವ್ರೊಳಗಡೆ ಹೋಗುತ್ತೆ, ಅವ್ರು ತಾವಾಗೆ ಚೇಂಜ್ ಆಗ್ತಾರೆ ಅಲ್ವಾ? ನೀವು ಬುದ್ಧನ ಮುಂದೆ ಹೋಗಿ ಬುದ್ಧನಿಗೆ ಉಗುಳ್ರಿ ಬೈರಿ. ಬುದ್ಧ ಹೆಂಗಿರ್ತಾನೆ ಮಾಸ್ಟರ್ಸ್? ಒಂಚೂರು ಅವ್ನ ಮುಖದಲ್ಲಿ ಸ್ಮೈಲ್ ಹೋಗುತ್ತಾ? ಅವಂತಾನೆ ನೀವ್ ಕೊಟ್ಟಿದ್ದನ್ನ ಹಸ್ಕೊಂಡೇ ಇಲ್ಲಪ್ಪ, ಬೈ ಎಷ್ಟು ಬೈತೀವಿ. ಮತ್ತ ಪ್ರೀತಿ ಮಾತ್ರ ಒಂಚೂರು ಕಡಿಮೆ ಆಗಲ್ಲ ಬುದ್ಧಂಗೆ. ಪ್ರೀತಿ ನೋಡಿ ಹೆಂಗ್ ನೀವು ಬೈದ ಮೇಲೆ ಹಂಗೆ ಪ್ರೀತಿಸ್ತಾನ ಅವನು. ನೀವು ಬಂದ್ ಮುಂದ್ ಕೂತ್ಕೊಂಡ್ರು ಅದನ್ನೇ ಆನ್ಸರ್ ಕೊಡ್ತಾನೆ. ಸೊ ನಾವಿಲ್ ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು. ಟ್ರೈನ್ ಹಾರ್ಡ್, ಫೈಟ್ ಈಸಿ. ಅದನ್ನೇ ನಾವೀಗ ಪ್ರಾಕ್ಟೀಸ್ ಮಾಡೋಣ. ನಮ್ ಮುಂದೆ ಎಂತ ಪರಿಸ್ಥಿತಿಗಳಿದ್ರು ಎಲ್ಲರನ್ನು ಕ್ಷಮಿಸೋದು, ಎಲ್ಲರಿಗೂ ಬರೀ ಒಳ್ಳೇದ್ ಬಯಸೋದು. ಸೊ ಈಗ ಮಾಡಿದ್ರೆ ಸೊ ತಾನಾಗಿ ಎಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್ ಆ ಕರ್ಮ. ಸೊ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ನಾನು ಕೇಳೋದಾದ್ರೆ ಯಾರು ನಿಮ್ ಬೈತಿರ್ತಾರಲ್ಲ ಜಸ್ಟ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ, ಕರ್ಮ ಮುಗಿಲಿ ಅಂತ. ಲಕ್ಷ್ಮೀದೇವಿ ಮ್ಯಾಮ್, ತಮಗೆ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೇನೆ. ಜೊತೆಗೆ ಅವರಿಗೆ ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಹ. ಅದೇ ನಾವ್ ಅನ್ಕೊಂಡಿದ್ದು, ಈಗ ತಮಗೆ ಬೈಯೋರಿಗೆ ಬಹುಶಃ ಧ್ಯಾನದ ಜ್ಞಾನ ಇಲ್ಲ ಅನ್ಕೊಳ್ತೇನೆ. ಸಾಮಾನ್ಯವಾಗಿ ಜನ ಪರಿವರ್ತನೆಯಾಗುವುದೆಲ್ಲಿ? ಆಧ್ಯಾತ್ಮಿಕತೆ ಬಂದಾಗ, ಅಥವಾ ಅವರು ಧ್ಯಾನವನ್ನ ಮಾಡಿದಾಗ, ಅಥವಾ ಜ್ಞಾನವನ್ನ ಈ ತರ ಹಂಚ್ಕೊಂಡು ನಾನು ಯಾರು ಅಂತ ಅಂದ್ಕೊಂಡಾಗ ಮಾತ್ರ ಇದು ಪರಿವರ್ತನೆ ಆಗುತ್ತೆ. ಮೇಡಮ್ ಹೇಳಿದ್ದು ಇದ್ರ ಜೊತೆಗೆ ಈ ವೇದಿಕೆಯಲ್ಲಿ ತುಂಬಾ ಜನನು ಹೇಳಿದ್ದಾರೆ, ನಮ್ಮ ಗುರುಗಳು ಸಹ ಇದನ್ನೇ ಹೇಳ್ತಾರೆ. ಯಾರೇ ಏನೇ ಹೇಳಿ ನಾವು ಅದಕ್ಕೆ ರಿಯಾಕ್ಟ್ ಆಗ್ಬಾರ್ದು. ನಾವು ರಿಯಾಕ್ಟ್ ಆಗಿದ್ರೆ ಏನಾಗುತ್ತೆ? ನಾವು ಅವರೇ ಆಗ್ಬಿಡ್ತೇವಲ್ಲ. ನಾವು ಧ್ಯಾನಿಗಳು ಆಗುದಿಲ್ಲ, ಜ್ಞಾನಿಗಳು ಆಗುದಿಲ್ಲ, ಅರ್ಥವರು ಆಗುದಿಲ್ಲ, ಕಲಿತಾ ಇರುವವರು ಆಗುದಿಲ್ಲ. ಸೊ ಇದಿಷ್ಟೇ. ಅವರು ಹೇಳಿದಾಗ ಅದು ಅವರಿಗೆ ನೋವಲ್ಲದೆ ನಮಗೆ ಅಲ್ಲ. ಓಕೆ ಮೇಡಮ್, ಅವರು ಅವ್ರು ಚಾಟ್ ಮಾಡಿದ್ದಾರೆ. ಏನಂತ ಸೊ ಅವ್ರು ಕೇಳಿದ್ದು, ನಾವು ಎಲ್ಲರಿಗೂ ಒಳ್ಳೆ ನಮಗ್ ಕೆಟ್ಟದ್ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರು ಅಂತಂದ್ರು. ನಾವು ಅವ್ರಿಗೆ ಮಾಡ್ತಾ ಇರ್ತೀವಿ, ಅವ್ರು ಯಾಕೆ ನಮ್ಗೆ ಕೆಟ್ಟದ್ ಮಾಡ್ತಿರ್ತಾರಂದ್ರೆ, ಒಳ್ಳೇದು ನಾವು ಅವ್ರಿಗೆ ಹೋದ ಜನ್ಮದಲ್ಲಿ ಕೆಟ್ಟದ್ ಮಾಡಿರ್ತೀವಿ, ಅದು ಅವ್ರಿಗೆ ನೆನಪಿರಲ್ಲ. ಅವ್ರು ತಿರ್ಸ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡೆ ಹುಟ್ಟು ಬಂದಿರ್ತಾರ ಅವ್ರು. ಸೊ ಅದಕ್ಕೆ ಏನ್ ಮಾಡ್ರು ಬಿಡಲ್ಲ, ಎಷ್ಟೇ ಒಳ್ಳೇದ್ ಮಾಡು ನಾನ್ ನಿಮ್ ಬಯೋದ್ ಬಿಡಲ್ಲ ಅಂತಾರ ಅವ್ರು. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಅವ್ರು ಎಷ್ಟೇ ಕೆಟ್ಟದ್ ಮಾಡಿದ್ರು ಕೂಡ ನಮ್ಮಲ್ಲಿರುವಂತ ಎನರ್ಜಿ ಫ್ಲೋ ಏನಿರುತ್ತಲ್ಲ ಅದು ನಾವು ಪಾಸಿಟಿವ್ ಕಳಿಸ್ಬೇಕು ಅವ್ರಿಗೆ, ಅಫರ್ಮೇಶನ್. ಸೊ ಅವಾಗ ಆಟೋಮೆಟಿಕ್ ಅವ್ರು ಚೇಂಜ್ ಆಗ್ತಾರೆ. ಅವ್ರ ಕರ್ಮ ತಾನಾಗಿನೇ ಕಡಿಮೆ ಆಗ್ತಾ ಬರುತ್ತೆ, ನಮ್ದು ಕರ್ಮನೂ ಹೀಲ್ ಆಗ್ತಾ ಬರುತ್ತೆ. ಮತ್ತೆ ಇನ್ನೊಂದು ಮುಖ್ಯ ಕಾರಣ ಏನ್ ಗೊತ್ತಾ, ಇದನ್ನ ಅಯ್ಯಪ್ಪ ಸರ್ ಕೂಡ ಹೇಳಿದ್ದಾರೆ. ನಾವು ಒಳ್ಳೇದ್ ಮಾಡಿದ್ಮೇಲೂ ನಮ್ಗೆ ಯಾಕೆ ಕೆಟ್ಟದ್ ಮಾಡ್ತಾರಂದ್ರೆ, ಅವರು ತಮ್ಮ ಗುಣಗಳಿಗೆ ಗುಲಾಮ ಆಗಿರ್ತಾರೆ. ಏನು ಸತ್ವ ರಜಸ್ಸು ತಮಸ್ಸು ಅಂತ ಏನ್ ಬರುತ್ತಲ್ಲ, ಆ ಗುಣಕ್ಕೆ ಗುಲಾಮ ಅವರು.
ಬದಲಾಗುತ್ತೆ. ಎಸ್ ಎಸ್ ಆ ಗುಣಕ್ಕೆ ಗುಲಾಮ ಆಗಿರೋದ್ರಿಂದ ಸೊ ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಆ ಅವ್ರು ಏನ್ ಮಾಡಕ್ಕೂ ಆಗಲ್ಲ ಪಾಪ. ಹೌದಾ, ಅವ್ರಿಗೆ ಗುಣಕ್ಕೆ ಗುಲಾಮ ಆಗಿದಾರ ಅವರು. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅವ್ರ ಆ ಗುಣದಿಂದ ಹೊರಗೆ ಬರ್ಲಿ, ನಿರ್ಗುಣ ಆಗ್ಲಿ ಅಂತ ನಾವು ಪ್ರೇ ಮಾಡ್ಬೇಕಷ್ಟೇ. ಎಸ್, ಆನ್ಸರ್ ಸಿಕ್ತು ಯಾಕಂದ್ರೆ ಅದು ಅವರ ಕರ್ಮ. ಯಾಕಂದ್ರೆ ಅವರ ಕರ್ಮಗಳು ಹಾಗೆಯೇ ಇದ್ದಾವೆ, ಅದನ್ನ ಕಳ್ಕೊಳ್ಳೋಕೆ ಹಾಗೆ ಮಾಡ್ತಾರೆ. ಅದರಿಂದ ಅವ್ರು ಕಳ್ಕೊಳ್ಳೋದಿಲ್ಲ. ಆಕ್ಚುಲಿ ಅವ್ರು ಇನ್ನೂ ಅದನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾವು ರಿಯಾಕ್ಟ್ ಮಾಡಿದ್ರೆ ನಮಗೆ ಅಕ್ಯುಮುಲೇಟ್ ಆಗುತ್ತೆ, ಅದು ಬೇಡ ನಮಗೆ, ನಾವು ಕಳ್ಕೊಳ್ತಾ ಬರ್ಬೇಕು. ಓಕೆ, ಶಶಿಕಲಾ ಮ್ಯಾಮ್ ಮಾತಾಡಿ. ನಮಸ್ತೆ 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 ಮೇಡಮ್. ನಮಸ್ತೆ. ನೀವ್ ಹೇಳ್ತಾ ಇರೋದು ನೋಡಿದ್ರೆ ಹೊಗಳಿಕೆ ತೆಗಳಿಕೆ ಯಾವುದಕ್ಕೂ ಏನೂ ರಿಯಾಕ್ಟ್ ಮಾಡದೆ ನಿರ್ಲಿಪ್ತವಾಗಿ ಬದುಕಿದ್ರೆ ಅದು ಸುಂದರ, ಅದು ಕರೆಕ್ಟ್ ವೇ ಆಫ್ ಲೈಫ್ ಅಂತ. ಹೌದಾ? ಎಸ್ ಮೇಡಮ್. ಸತ್ಯ ಅಸತ್ಯ ಎಲ್ಲದನ್ನು ಒಂದೇ ತರ ತಗೊಂಡು ನಿರ್ಲಿಪ್ತವಾಗಿ ಬದುಕೋದು ನಮ್ಮ ದಾರಿ ಆಗ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸುಖ ಬಂದಾಗ ಒಂದೇ ಸಲ ಉಬ್ಬುದು ಅಥವಾ ಕಷ್ಟ ಬಂದಾಗ ಒಂದೇ ಸಲ ತಗ್ಗುದು ಇದು ಒಳ್ಳೇದಲ್ಲ. ಯಾಕಂತಂದ್ರೆ ನಾವೆಲ್ಲವನ್ನ ನಿಭಾಯಿಸ್ಲಿಕ್ಕೆ ಸಿದ್ಧವಾಗಿರ್ಬೇಕು. ಯಾರೇ ಹೊಗಳಿಕೊಂಡ್ರು ಅದು ಸಹ ಅದಕ್ಕೆ ನಾವು ಹೆಮ್ಮೆ ಪಡುವಂತ ಅಗತ್ಯನೇ ಇಲ್ಲ. ಸೊ ನಾವು ಒಂದೇ ಸಮ ಇರ್ಬೇಕಷ್ಟೆ. ಓಕೆ, ಎಲ್ಲದಕ್ಕೂ ಗೋರ್ಕಲ್ಲಾಗಿ ಇದ್ದು ಬಿಡೋದು. ನಮ್ ಗುರುಗಳು ಹೇಳ್ತಾರಲ್ಲ, ನೀವು ಸ್ವಾಧ್ಯಾಯ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಯಾಕೆ ಹೇಳ್ತೀರಾ? ನಾನು ಹೇಳಿದನ್ನ ಕಲ್ತ್ಕೊಳ್ಳಿ, ನೀವು ಮಾಡಿ. ನಾನು ಏನು ವಿದ್ಯಾನ ಇವತ್ತು ಕಲ್ಸಿದ್ದೇನೆ ಅದನ್ನ ನೀವು ಕಲ್ತ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ನೀವು ತುಂಬಾ ಚೆನ್ನಾಗಿ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ ಮೇಡಮ್. ಅವ್ರು ಹೇಳೋದು 100% ಕರೆಕ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ ಅಂತಂದ್ರೆ ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುವ ಟೈಮ್ ಆಯ್ತು. ಜ್ಯೋತಿ MR. ಓಕೆ ಓಕೆ ಮ್ಯಾಮ್ ಮಾತಾಡಿ. ಯಶೋಧ ಮ್ಯಾಮ್ ಅನ್ಮ್ಯೂಟ್ ಮಾಡಿ ಇವರಿಗೆ. ಕೊಟ್ಟಿದ್ದೀನಿ ಮ್ಯಾಮ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ಇದು ಡೆವಲಪ್ ಆದಂಗೆಲ್ಲ ಈ ತರ ಸಮಸ್ಯೆ ಹೆಚ್ಚಾಗ್ತಿದೆ ಏನೋ ಅನಿಸ್ತಾ ಇದೆ. ಈಗ 40 ವರ್ಷದ ಹಿಂದೆ ಈ ತರ ಸ್ವಾಧ್ಯಾಯ ಇದು ಧ್ಯಾನದ್ದು ಇರ್ಲಿಲ್ಲ, ಅಷ್ಟೇನು ಇದು ಇರ್ಲಿಲ್ಲ. ಈಗ ಡೆವಲಪ್ ಆದಂಗೆಲ್ಲ ಅವಳು ಚೆನ್ನಾಗಿದ್ದಾಳೆ, ಅವಳಕ್ಕಿಂತ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ ಹುಟ್ಟಾಕಿ ಈ ತರ ವಾತಾವರಣ ಎಲ್ಲ ಸೃಷ್ಟಿ ಆಯ್ತೇನೋ ಅನಿಸ್ತಾ ಇದೆ ನಂದು ಇದ್ರ ಲೆಕ್ಕದ ಪ್ರಕಾರ. ಏನು ಡೆವಲಪ್ ಆದ್ಮೇಲೆ ಈಗ ಬೆಳವಣಿಗೆ ಆಗ್ತಾ ಇದೆ ಅಲ್ಲ ಮೇಡಮ್. ಈಗ ಮೊಬೈಲ್ ಬಂತು, ಮೊದ್ಲು ಮೊಬೈಲ್ ಇರ್ಲಿಲ್ಲ, ಫೋನ್ ಗಲಿಬಿಲಿ ಇರ್ಲಿಲ್ಲ, ಗಲಾಟೆ ಇರ್ಲಿಲ್ಲ, ಏನು ಜಾಸ್ತಿ ವಿಷಯ ನಾವೇನ್ ತಿಳ್ಕೊಳಕ್ ಹೋಗ್ತಿರ್ಲಿಲ್ಲ. ಈಗ ಮೊಬೈಲು ಇವೆಲ್ಲ ಅಂದ್ರೆ ಪರಿಸರನೇ ಡೆವಲಪ್ ಆಗ್ತಾ ಹೋದಂಗೆಲ್ಲ ಗೊಂದಲಗಳು, ಒಬ್ರ ಮೇಲೆ ಸಿಟ್ಟು, ಈ ತರ ಎಲ್ಲ ಜಾಸ್ತಿ ಆಗ್ತಿದೆ ಏನೋ. ಅದ್ರಿಂದನೇ ಇವೆಲ್ಲ ಇಷ್ಟೆಲ್ಲ ಹುಟ್ಕಂತ ಇದೆ ಏನೋ ಅನಿಸ್ತಾ ಇದೆ. ನಿಮ್ ಪ್ರಕಾರ ಮೇಡಮ್? ಆಕ್ಚುಲಿ ಮೇಡಮ್, ಸೊ ಯಾವ ಬೆಳವಣಿಗೆಯಿಂದನೂ ಯಾವುದು ಕೂಡ ಕೆಟ್ಟದಾಗಿಲ್ಲ. ಯಾಕಂದ್ರೆ ನಮ್ಗದನ್ನ ಯೂಸ್ ಮಾಡಕ್ ಬರ್ತಾ ಇಲ್ಲ. ಹೌದಾ? ಈಗ ಒಂದು ಮೊಬೈಲ್ ಅಂತ ನೀವು ಉದಾಹರಣೆ ಕೊಟ್ರಿ, ಮೊಬೈಲ್ ಅಂತ. ಸೊ ಮೊಬೈಲ್ ನ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕಲ್ವಾ? ಅದರಿಂದ ಒಳ್ಳೇದು ನಾವು ಒಳ್ಳೆ ರೀತಿಯಿಂದನು, ಕೆಟ್ಟದಾಗಿನೂ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಮ್ಗೆ ಎಮೋಷನ್ಸ್ ಕಂಟ್ರೋಲ್ ಇಲ್ಲ. ಇಲ್ಲಿ ಪ್ರಕೃತಿರೋರು ಯಾವ ಸೃಷ್ಟಿ ಕೂಡ ತಪ್ಪಲ್ಲ. ಎಲ್ಲವನ್ನ ಸೃಷ್ಟಿ ಮಾಡಿದ ಬ್ರಹ್ಮ ನಾವೇ. ಅಷ್ಟು ದೇವರು ಎಲ್ಲೇ ಅದಕ್ಕೆ ಅಂತಾರೆ ನೋಡಿ, ದೇವ್ರು ನಮ್ಮೊಳಗಿದ್ದಾನೆ ಅಂತ. ಯಾಕೆ ಎಲ್ಲಾ ಸೃಷ್ಟಿ ಮಾಡ್ಬಿಟ್ಟಿದೀವಿ ನಾವು, ಏನ್ ಮಾಡಿಲ್ಲ. ಬಟ್ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಟ್ರೈನಿಂಗ್ ಇಲ್ಲ ಹೆಂಗ್ ಅದನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಒಂದು ವಸ್ತುನ, ವ್ಯಕ್ತಿನ, ಪರಿಸ್ಥಿತಿನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ದೃಷ್ಟಿಕೋನ ಚೇಂಜ್ ಆದ್ರೆ, ನಮ್ಮ ಮನಸ್ಥಿತಿ ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸುತ್ತಲೂ ಎಲ್ಲಾನು ಚೆನ್ನಾಗ್ ಕಾಣುತ್ತೆ, ಎಲ್ಲಾರು ಒಳ್ಳೆ ತರ ಕಾಣುತ್ತೆ. ಸೊ ಅದಕ್ಕೆ ನಾ ಹೇಳಿದ್ನಲ್ಲ, ಏನಿದ್ದು ಖುಷಿಯಾಗಿರೋದಂದ್ರೆ ಇದಕ್ಕೆ ಅಂತಾರೆ. ಸೊ ಲೈಫ್ ಒಳಗಡೆ ನೀವು ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಇದು ನೀವು ನೆಗೆಟಿವ್ ಆಗಿ ಕೂಡ ನೋಡ್ಬಾರ್ದು, ಯಾವ್ದನ್ನು ಜಡ್ಜು ಕೂಡ ಮಾಡಬಾರ್ದು. ಇದು ಯಾಕೆ ಹಿಂಗಿದೆ ಅಂತ ಜಡ್ಜ್ಮೆಂಟು ಮಾಡಬಾರ್ದು. ನಮ್ ದೃಷ್ಟಿಕೋನ ಚೇಂಜ್ ಆದ್ರೆ ಬಳಸುವಂತ ರೀತಿನೂ ಚೇಂಜ್ ಆಗುತ್ತೆ ಮೇಡಮ್ ಎಲ್ಲಾನು. ಅದೇ ಫಸ್ಟ್ ಎಲ್ಲ ಅದೇ ನೆಮ್ಮದಿಯಾಗಿದ್ವಿ. ಈ ತರ ಗಲಾಟೆ ಅಂತ ಇದು ಮನ್ಸಲ್ಲಿ ನಾವೇನು ಅನ್ಕಂತಿರ್ಲಿಲ್ಲ. ಒಳ್ಳೆ ಚೆನ್ನಾಗಿದ್ವಿ, ಸಂಬಂಧನು ಎಲ್ಲ ಚೆನ್ನಾಗಿತ್ತು. ಈಗ ಬರ್ತಾ ಹೆಂಗ್ ಇದು ಚೇಂಜಸ್ ಆಗ್ತಾ ಇದೆನೋ ಆ ತರ ನಮ್ ಮನಸ್ಥಿತಿನೂ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿದೆ. ಮನಸ್ಥಿತಿ ಚೇಂಜ್ ಆಗ್ತಾ ಬರ್ತಾ ಇದೆ. ಆದ್ರೆ ನೋಡಿ, ಸಣ್ಣಗೌಡ್ರು ಒಂದು ಒಳ್ಳೆಯ ಮೆಸೇಜ್ ಅನ್ನು ಹಾಕಿದ್ರು. ಸೂರ್ಯ, ಚಂದ್ರ, ಭೂಮಿ ಯಾವುದು ಸಹ ಬದಲಾಗಿಲ್ಲ.
ಬದಲಾಗಿದೆ ಯಾರು? ಕೇವಲ ಮನುಷ್ಯರು ಮಾತ್ರ. ಡೆವಲಪ್ ಆಗ್ತಾ ಇದೆನಾ ಆ ತರ ಎಲ್ಲ ನಾವು ಚೇಂಜ್ ಆಗ್ತಾ ಬರ್ತಾ ಇದೀವಿ. ಅದು ತಪ್ಪು ಮೇಡಮ್, ಅದನ್ನೇ ಹೇಳಿದ್ದು. ಡೆವಲಪ್ ಆದ ಹಾಗೆ ನಮ್ಮ ಮೈಂಡ್ ಡೆವಲಪ್ ಆಗ್ತಾ ಇಲ್ವಲ್ಲ, ಅದು ನೆಗೆಟಿವ್ ಯಾಕೆ ಹೋಗ್ತಾ ಇದೆ? ಸಕಾರಾತ್ಮಕ ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇಲ್ಲ? ನಕಾರಾತ್ಮಕ ಯಾಕೆ ಆಗ್ತಾ ಇದೆ? ಅದು ನಮ್ಮ ತಪ್ಪು, ನಮ್ಮ ಮನಸ್ಸಿನ ತಪ್ಪು. ನೋಡಿದಾಗ ನಾವು ಅದ್ರಲ್ಲಿ ಏನ್ ಸಕಾರಾತ್ಮಕ ಇದೆ ಅದನ್ನ ತಗೊಳ್ತಾ ಇಲ್ಲಲ್ಲ, ಅದಕ್ಕೆ ಬರ್ಬೇಕು. ಈ ಧ್ಯಾನ ಎಲ್ಲ ಮಾಡತಕ್ಕಂಥದ್ದು ಅದು. ನಿಮ್ಮ ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳಿ, ನಿಮ್ಮ ದುರಾಸೆಗಳನ್ನ ಬಿಡಿ, ನೀವು ಯಾರು ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಏನ್ ತಪ್ಪು ಗೊತ್ತಾ? ನಾವು ನಮ್ಮನ್ ಬಿಟ್ಬಿಟ್ವಿ. ನಾನು ಯಾರು, ನಾನು ಹೇಗಿದ್ದೇನೆ, ನನ್ನ ಕ್ವಾಲಿಟಿ ಏನಂತ ಇನ್ನೊಬ್ರಿಗೆ ಅವ್ರು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ ಅಂತ ಹೇಳತಕ್ಕಂಥದ್ದು. ಅದ್ರಿಂದ ಹೊರಗೆ ಬರ್ಬೇಕು ನಾವು ಅಂತ ಹೇಳತಕ್ಕಂಥದ್ದೇ ನಾವು ಈ ಧ್ಯಾನ ಮತ್ತೆ ಈ ಜ್ಞಾನದಲ್ಲಿ ಕಲಿತಕ್ಕಂಥದ್ದು. ಸೊ ಇದನ್ನ ಮಾಡ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಸಹ ಒಳ್ಳೆಯ ನೆಮ್ಮದಿಯ ಜೀವನವನ್ನ ಮಾಡಬಹುದು. ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಹೌದು ಮೇಡಮ್. ಹಾ, ಈಗ ನಾವು ತಿಳಿದವರಾದ್ರೂ ಪರಿವರ್ತನೆ ಆಗ್ಬೇಕು. ಆಗ್ತಾ ಆಗ್ತಾ ನೀವು ಇನ್ನೊಬ್ರು 4 ಜನಕ್ಕೆ ಹಂಚಿಕೊಳ್ಳಿ, ಅಲ್ಲಿ 4 ಜನ ಉದ್ಧಾರ ಆಗ್ತಾರೆ. ಅವ್ರು ಇನ್ನೊಂದ್ 4 ಜನಕ್ಕೆ ಹಂಚಿಕೊಳ್ಳಿ, ಮತ್ತೆ ಅಲ್ಲಿ 4 ಜನ. ಹೀಗೆ ಹೀಗೆ ಇದು ಪ್ರಥಮ ಹೆಜ್ಜೆಯಲ್ಲಿ ನಾವು ಕಾಲಿಡ್ತಾ ಮುಂದೆ 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 ಸಾಕ್ತಾ ಇದ್ದೇವೆ. ಇದು ವೈಡ್ ಸ್ಪ್ರೆಡ್ ಅಂತ ಹೇಳ್ತೇವಲ್ಲ, ಹಾಗೆ ಆದಾಗ ಒಬ್ರಿಂದ ಆದಾಗ ಪರಿವರ್ತನೆ ಬಂದೇ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು. ಥ್ಯಾಂಕ್ ಯು ಮೇಡಮ್. ಓಕೆ. ಹ್ಯಾವ್ ಟು ಡೆವಲಪ್ ಪಾಸಿಟಿವ್ ಮೈಂಡ್ ಸೆಟ್ ಇನ್ ಈಚ್ ಡೇ ಅಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. ಹೌದು, ನಾವು ಏನೇ ನೋಡ್ಲಿ, ಏನೇ ಅನುಭವಿಸ್ಲಿ, ನಾವು ಹೇಳುದು ಯಾರನ್ನು ನೋಡಿದಾಗ ನಾವು ಅವರಲ್ಲಿ ಕೆಟ್ಟದನ್ನ ಯಾಕೆ ನೋಡ್ತೇವೆ? ಅವರಲ್ಲಿ ಯಾವ್ದು ಒಳ್ಳೇದಿದೆ ಅದನ್ನ ನೋಡೋಣ. ಹಾಗಾದ್ರೆ ಇಲ್ಲಿ ತಪ್ಪು ಯಾರು? ಅವರಲ್ಲ, ನಾವು. ಅವ್ರು ಹಂಗಿದ್ದಾರೆ, ಹಿಂಗಿದ್ದಾರೆ ಯಾಕೆ ಬೇಕು ನಮಗೆ? ಎಲ್ಲರಲ್ಲಿ ಯಾರು ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಕೆಟ್ಟದ್ದು ಒಳ್ಳೇದು ಇಲ್ಲದೆ ಇರತಕ್ಕಂಥವ್ರು ನಾವು ಇವಾಗ ಕಾಣಬಹುದು, ಆದರೆ ಹಿಂದೆ ಅಲ್ಲ. ಯೋಗಿಗಳನ್ನ ಮಾತ್ರ ನೋಡ್ತಾ ಇದ್ವಿ. ಬಟ್ ನಾವು ಎದುರಲ್ಲಿ ಕಾಣುವವರ ಒಳ್ಳೇದನ್ನ ಮಾತ್ರ ನೀವು ಗುರುಸ್ತಾ ಹೋಗಿ, ಅದು ನಮ್ಮ ಒಳ್ಳೆತನ. ಹಾಗೆ ಶಶಿಕಲಾ ಮೇಡಮ್ ಚೆನ್ನಾಗಿ ಮೆಸೇಜ್ ಅನ್ನ ಹಾಕಿದ್ರು. ಎಲ್ಲರೂ ಒಳ್ಳೆ ಒಳ್ಳೆ ಮೆಸೇಜ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಬಹುಶಃ ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ. ಮೇಡಮ್ ತುಂಬಾ ಅದ್ಭುತವಾದ ಮಾಹಿತಿಯನ್ನ ನೀಡಿದ್ರಿ. ಜೊತೆಗೆ ಈ ಪ್ರಶ್ನೆಗಳಿಂದಾನೇ ಗೊತ್ತಾಗುತ್ತೆ. ಯಾಕಂತಂದ್ರೆ ನೀವು ಇವತ್ತು ಜ್ಞಾನವನ್ನ ಏನ್ ಹಂಚ್ಕೊಂಡಿದ್ದೀರಾ, ಇದು ಎಷ್ಟೊಂದು ಪರಿಣಾಮಕಾರಿಯಾಗಿ ಎಲ್ಲರ ಮನಸ್ಸಿಗೆ ನಾಟಿದೆ ಅಂತ ಹೇಳ್ಕೊಂಡು ಒಳ್ಳೆಯ ಕ್ಲಾರಿಟಿಯನ್ನ ಸಹ ಕೊಟ್ರಿ. ಯಾಕಂತಂದ್ರೆ ನಾವು ಹೀಗೆ ಬೆಳೀತಾ ಡೆವಲಪ್ಮೆಂಟ್, ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗ್ಲಿ, ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಏನೇನೋ ಮಾಡ್ತಾ ಇದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾತಕ್ಕೆ ಉಪಯೋಗ ಹೋಗ್ಬೇಕು, ಹೇಗೆ ಮಾಡಬೇಕು ಅಂತ ಹೇಳೋದಕ್ಕಿನ್ನ ಅದನ್ನ ಬೇರೆ ಬೇರೆ ತರದಲ್ಲಿ ಯೂಸ್ ಮಾಡಿ ಒಂದು ಸಮಾಜದ ಒಂದು ಹಾಳು ಎಂತ ನಕಾರಾತ್ಮಕವನ್ನ ನಾವು ಅದ ಅಲ್ಲ. ಅದು ಯಾಕೆ ಬಂತು? ಒಳ್ಳೇದಕ್ಕೆ ಬಂತು. ಉಪಯೋಗ ಏನಾಗ್ತಾ ಇದೆ? ಕೆಟ್ಟದಾಗ್ತದೆ. ಅದಕ್ಕೋಸ್ಕರ ಎಲ್ಲೂ ಸಹ ಈ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರತಿಯೊಂದು ಸಹ ಒಳ್ಳೆಯದೆ. ಅದನ್ನ ಏನ್ ನಾವು ಬಳಸ್ತಾ ಇದ್ದೇವೆ, ಅದನ್ನು ಉಪಯೋಗ ಮಾಡ್ತಾ ಇದ್ದೇವಲ್ಲ, ನಾವು ನಮ್ಮ ತಪ್ಪದು. ಸೊ ಅದನ್ನ ತಿಳ್ಕೊಳ್ಳೋಣ. ಯಾವ್ದಾದ್ರು ಒಂದು ಬಂತು ಅಂತಂದ್ರೆ ಇದು ಯಾಕೆ ಬಂತು ಅಂತ ಹೇಳಿ ಅದರಲ್ಲಿರುವ ಒಳ್ಳೇದನ್ನ ನೋಡ್ಕೊಂಡು ನಾವು ಒಳ್ಳೆಯ ವಿಚಾರವನ್ನ ತಗೊಳ್ಳೋಣ, ಒಳ್ಳೇದನ್ನ ಪಡ್ಕೊಳ್ಳೋಣ. ಹಾಗೆ ಇಡೀ ಸಮಾಜಕ್ಕೆ ಒಳ್ಳೆಯದನ್ನ ನೀಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಚೈತ್ರಾ ಮೇಡಮ್, ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತಮಗೆ ತುಂಬು ಹೃದಯದ ಧನ್ಯವಾದವನ್ನ ಹೇಳ್ತೇನೆ. ಜೊತೆಗೆ ಇನ್ನು ಮುಂದೇನೂ ಸಹ ಮುಂದಿನ ಇದು 12ನೇ ತಾರೀಕಿಗೆ ಈ ಮಂಡಲ ಮುಗಿಯುತ್ತೆ. ಮತ್ತೆ 1 ವಾರದ ಗ್ಯಾಪ್ ಅಷ್ಟೇ, ಮತ್ತೆ ನಾವು 3ನೆಯ ಬ್ಯಾಚ್ಗೆ ಹೋಗ್ತಾ ಇದ್ದೇವೆ. 41 ದಿನದ ಮಂಡಲ ಕಾರ್ಯಕ್ರಮದಲ್ಲಿ ತಾವು ಮುಂದೆಯೂ ಸಹ ಈ ವೇದಿಕೆಯಲ್ಲಿ ಹಾಜರಾಗಿ ತಮ್ಮ ಅದ್ಭುತ ಜ್ಞಾನ ಹಾಗೂ ಒಳ್ಳೆಯ ಧ್ಯಾನವನ್ನು ಸಹ ಹಂಚ್ಕೋಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಂಡು ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಲಾಸ್ಟ್ ಒಂದು ಎಸ್, ಸೊ 1 ಇಯರ್ ಕೋರ್ಸ್ ಅಂತ ಕೇಳಿದ್ರು. ಸೊ ತಾರಾ ಮೇಡಮ್ ಅವ್ರದ್ದು 1 ಇಯರ್ಗೆ 75,000 ಇದೆ. ಸೊ ಅಂದ್ರೆ 1 ಇಯರ್ ನಾವು ಒಮ್ಮೆ ಕಳಿಯಲ್ಲ, ನಾವು ಒಂದೊಂದು ಸಪ್ರೇಟ್ ಆಗಿ ತಗೋತೀವಿ. ಬರೀ ಸಂಬಂಧ ಬಗ್ಗೆ ಎಷ್ಟು ತಗೋತೀವಿ, ಆರೋಗ್ಯ ಬಗ್ಗೆ ಎಷ್ಟು ತಗೋತೀವಿ ಅಂದ್ರೆ, ಸೊ ಅದು ಒಂದೊಂದು 50 ದಿನ ಇರುತ್ತೆ. ಸೊ ಒಂದು ಮಂತಿಗೆ ಸೊ ಈಗ 10,000 ತಗೋತಿದ್ದಾರೆ. ಸೊ ಅಂದ್ರೆ ಕಡಿಮೆನೂ ಹೆಚ್ಚು ಆಗ್ತಾ ಇರುತ್ತೆ ಪೇಮೆಂಟ್. ಅದು 1 ಇಯರ್ಗೆ 10,000 rupees ಒಂದು ಕೋರ್ಸಿಗೆ, ಒಂದು ಲೆವೆಲ್ಗೆ, ಒಂದು ಕೋರ್ಸಿಗೆ. ಓಕೆ, ಸಬ್ಜೆಕ್ಟ್ ಅಂತ ತಗೊಂಡಾಗ ಅದ್ರ ಲೆವೆಲ್ಗಳು ಇರ್ತವೆ. ಸೊ ಅದಕ್ಕೆ ದಿನಕ್ಕೆ ಕ್ಲಾಸ್ ಇರುತ್ತೆ. ಸೊ 10,000 ಅದಕ್ಕೆ ಕಡಿಮೆ ಮಾಡ್ತಾ ಇರ್ತಾರೆ. ಸೊ ಅಮೌಂಟ್ ಅನ್ನ ಕಟ್ಟಿ ನೀವು ನೇರವಾಗಿ ಜಾಯ್ನ್ ಆಗ್ಬೋದು ಅಲ್ಲಿ. ಒಂದ್ ವೇಳೆ ಅಷ್ಟು ಅಮೌಂಟ್ ನಮ್ಗೆ ಕೊಡಕ್ ಆಗಲ್ಲ, ತುಂಬಾ ಹೆವಿ ಅನ್ಸಿದ್ರೆ, ನಾ ಆಲ್ರೆಡಿ ಆ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ಸೊ ಅಂದ್ರೆ ಅಲ್ಲಿ ಏನ್ ಹೇಳ್ತಿದಾರೋ ಸೇಮ್ ಅದೇ ರೀತಿನೇ
ಬಂದು ವಾಪಸ್ ಅದನ್ನ ರಿಪೀಟ್ ಮಾಡ್ತಾ ಇದೀನಿ. ಕೊಡ್ತಾರೆ ಎಲ್ಲಾನು. ಸೊ ವಿತ್ ಪ್ರಾಕ್ಟಿಸ್ ಮಾಡಿಸ್ತಾರೆ ಹೋಮ್ವರ್ಕ್. ಸೇಮ್ ಅವ್ರು ಹೆಂಗ್ ಮಾಡಿಸ್ತಿದಾರೋ ಎಲ್ಲಾನು ನೀಟಾಗಿ ನಾನು ಮಾಡಿಸ್ತಾ ಇದೀನಿ. ಅದ್ರ ಕಡಿಮೆ ಅಮೌಂಟ್ ಅಲ್ಲಿ ಮಾಡಿಸ್ತಾ ಇದೀನಿ. ಈಗ 10,000 ಅಂತ ಹೇಳಿದೆ, ಬಟ್ ನಾನು ಅದನ್ನ ಎಷ್ಟು ತಗೋತಾ ಇದೀನಿ ಅಂದ್ರೆ 1,000 ತಗೋತಾ ಇದೀನಿ. ತೀರಾ ₹1 4ನೇ ಭಾಗ. ಸೊ ನಿಮ್ಗೆ ಎಲ್ಲಾದ್ರೂ ನೀವು ಹೋಗ್ಬೋದು. ನಿಮ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಸೊ ನೀವು ತಾರಾ ನಮ್ ಕಡೆ ಆದ್ರೂ ಹೋಗಿ, ಓಕೆ. ಅಥವಾ ಕಡಿಮೆ ಅಮೌಂಟ್ ಬೇಕಂದ್ರೆ ನನ್ನ ಕಡೆ ಆದ್ರೂ ಬನ್ನಿ, ಅದು ಓಕೆ. ಸೊ ಇಲ್ಲ ನಮ್ಗೆ ನಡೆಯುತ್ತೆ, ನಾವು ಧ್ಯಾನದಿಂದಾನೇ ಜ್ಞಾನ ಪಡ್ಕೋತೀವಿ ಅಂದ್ರೆ ಅದು ಓಕೆ. ಸೊ ಯಾವ್ದಾದ್ರು ನಡೆಯುತ್ತೆ ಮಾಸ್ಟರ್ಸ್. ಸೊ ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ದಿನ ಏನ್ ಹೇಳಿದೆ ಸಬ್ಜೆಕ್ಟ್, ಸಾಧ್ಯ ಆದ್ರೆ ಇದ್ರದ್ದು ಕಂಟಿನ್ಯೂ ಭಾಗನ ಇನ್ನೊಮ್ಮೆ ಯಾರು ಬಂದು ಹೇಳಕ್ ಟ್ರೈ ಮಾಡ್ತೀನಿ ಇದೆ ಕ್ಲಾಸಲ್ಲಿ. ಸೊ ಆಮೇಲೆ ಅದ್ರ ಈ ಕಂಟಿನ್ಯೂನ ನಾನು ನಮ್ದು ಚಾನೆಲ್ ಅಲ್ಲಿ ಈ ವಧ್ಯಾನ ಶಕ್ತಿ ಒಳಗಡೆ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದ್ರ ಭಾಗ ನಾಳೆ ಅಂತ 6:30 ಅಂತ 7:30 ಇರುತ್ತೆ. ಯಾರಾದ್ರೂ ಜಾಯಿನ್ ಆಗ್ಬಹುದು, ಇಲ್ಲಾಂದ್ರೆ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸವಿವರದ ಮಾಹಿತಿಯನ್ನು ಸಿಕ್ತು. ಯಾರಾದ್ರೂ ಇದರಲ್ಲಿ ಆಸಕ್ತಿ ಇದ್ದಂತ ಪಕ್ಷದಲ್ಲಿ ದಯಮಾಡಿ ಜಾಯಿನ್ ಆಗಬಹುದು. ಒಂದು ವೇಳೆ ತಮಗೆ ಏನಾದ್ರೂ ದೂರವಾಣಿ ಸಂಖ್ಯೆ ಬೇಕು ಅಂತಂದ್ರೆ ನಾನು ಕೊಡ್ತೇನೆ. ಸೊ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಹಾಗೆ ಈ ದಿನ ನಮ್ಮ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಇಲ್ಲಿಯವರೆಗೆ ಅದ್ಭುತವಾದ ಧ್ಯಾನ ಮತ್ತು ಜ್ಞಾನ ಹಂಚಿಕೆಯನ್ನ ಮಾಡಿದ ಚೈತ್ರಾ ಮೇಡಮ್ಗೆ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಹಾಗೇನೆ ಇದನ್ನ ಪಡ್ಕೊಂಡಿರತಕ್ಕಂತ ಹಾಜರಿರುವ ಪ್ರತಿಯೊಬ್ಬ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳು. ಜೊತೆಗೆ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದಿಗೂ ಸಹ ಧನ್ಯವಾದಗಳು. ಹಾಗೇನೆ ನನ್ನ ಇಬ್ರು ಹೋಸ್ಟ್ಗಳಿಗೂ ಸಹ ಧನ್ಯವಾದಗಳು. ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸಹ ನನ್ನ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ನಾಳೆ ಭಾನುವಾರ ರಜೆ. ಮತ್ತೆ ಕೆಲವರು ನಾಳೆ ಆನ್ ಮಾಡಿ ಕೂತ್ಕೊಂಡಿರ್ತಾರೆ. ದಯಮಾಡಿ ನಾಳೆ ಎಲ್ಲರೂ ರೆಸ್ಟ್ ತಗೊಳ್ಳಿ. ಆದರೆ ಬೆಳಿಗ್ಗೆ 3 ಗಂಟೆಯಿಂದ 4:15 ಗಂಟೆಯವರೆಗೆ ಆಗತಕ್ಕಂತಹ ಧ್ಯಾನ ಇರ್ತದೆ. ಆ ನಂತರ ಯೋಗಾಸನವು ಎಲ್ಲವೂ ಸಹ ಇರ್ತದೆ. ಆದ ಕಾರಣ ಬೆಳಿಗ್ಗೆದನ್ನ ಮಿಸ್ ಮಾಡ್ಕೊಳ್ಬೇಡಿ. ಆದರೆ ಈ ರಾತ್ರಿಯ ಈ ವೇದಿಕೆ ನಾಳೆ ರಜೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಒಂದು ವಿಷಯ ಏನಂದ್ರೆ ನಿನ್ನೆದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ತುಂಬಾ ಜನ ಈಗಾಗಲೇ ಚಾಟ್ ಬಾಕ್ಸ್ಗೆ ಹೋಗಿ ಅದನ್ನ ನೋಡಿ ಕಾಮೆಂಟ್ ಮಾಡಿದೀರಾ. ಸೊ ಯಾರಾದ್ರೂ ಮರ್ತಿದ್ದಂತ ಸಂದರ್ಭದಲ್ಲಿ ತಾವು ಈಗ ಓಪನ್ ಮಾಡಿ ಅದಕ್ಕೊಂದು ಲೈಕ್ ಅನ್ನ ಕೊಟ್ಟು ಅದಕ್ಕೊಂದು ಕಾಮೆಂಟ್ ಅನ್ನ ಮಾಡಿ ಎಸ್ ಅಂತ ಹೇಳತಕ್ಕಂತ ಮೆಸೇಜ್ ಅನ್ನ ನೀಡಿ. ಒಂದ್ ವೇಳೆ ಈಗ ಆಗದಿದ್ರು ಸಹ ಮಲಗುವ ಮೊದಲು ಅದಕ್ಕೊಂದು ಸ್ಪಂದಿಸ್ಬಿಟ್ಟು ತಾವು ಮಲಗಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.